ಸೊ ನಾನು ನನ್ನ ಮಗಳು ಈಗ ಇಂಡೋನೇಷ್ಯಾ ಅಲ್ಲಿ ಜಕಾರ್ತಾ ಅಂತ ಆ ಜಾಗದಲ್ಲಿದ್ದೀವಿ. ನಮ್ಮ ಸ್ಕೂಲಲ್ಲಿ 45 to 50 ನ್ಯಾಷನಾಲಿಟೀಸ್ ಮಕ್ಕಳಿದ್ದಾರೆ. ಕೊರಿಯನ್ಸ್ ಇದ್ದಾರೆ, ಇಂಡೋನೇಷಿಯನ್ಸ್ ಇದ್ದಾರೆ, ಇಂಡಿಯನ್ಸ್ ಇದ್ದಾರೆ, ಚೈನೀಸ್, ವಿ ಹ್ಯಾವ್ ಸಿಂಗಪೂರಿಯನ್ಸ್, ಮಲೇಷಿಯನ್ಸ್, ಈ ಥರ ಕ್ಲಾಸಲ್ಲಿ. ಬಜಾರಿನ ಸೈಲೆಂಟ್ ಓಕೆ, ಗುಡ್ ಕ್ವೆಶ್ಚನ್. ನನ್ನ ಚೈಲ್ಡ್ಹುಡ್ ಎಲ್ಲ ರಾಜಾಜಿನಗರ್, ವೆಸ್ಟ್ ಆಫ್ ಕಾರ್ಡ್ ರೋಡು. ಹೇಗೆ ಬಣ್ಣದ ಬದುಕಿಗೆ ಸೀಮಾ ಮ್ಯಾಮ್ ಹೇಗೆ ಬಂದಿದೆ? ಈ ಹುಡುಗಿ ಮಾಡ್ಬೋದಾ ಟಿವಿಲಿ ಅಂತ ಕೇಳಿದಂತೆ. ಯಾರು? ವೆಂಕಿ ಸರ್. ವೆಂಕಿ ಸರ್. ವೀಕ್ಷಕರೇ ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ 101 ನೆನಪು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನನಗಂತೂ ಈ ಸೀರೀಸ್ 101 ನೆನಪು ಕಾರ್ಯಕ್ರಮ ತುಂಬ ಸ್ಪೆಷಲ್. ಯಾಕೆ ಅಂತಂದರೆ ಗೊತ್ತಿಲ್ಲ, ಅದೇ ನಾನು ಅಂದರೆ ನನಗೇನೋ ಆರ್ಟಿಫಿಷಿಯಲ್ ಆಗಿ ಪದಗಳನ್ನ ಹುಡುಕೊಂಡು ಹೇಳೋದಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಪ್ರಿವಿಲೇಜ್ಡ್. ಯಾಕೆ ಅಂತಂದರೆ ತುಂಬ ಜನ ನೀವು ಇವ್ರ ಬಗ್ಗೆ ಕೇಳಿದ್ರಿ, ಯಾವುದೋ ಒಂದು ಬೇರೆ ಮಾಧ್ಯಮದಲ್ಲಿ ಇವರಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಂದರ್ಶನನ ಅವ್ರ ಸ್ನೇಹಿತರು ಪ್ರಶಾಂತ್ ಅವರು ಮಾತಾಡಿದಾಗ ಇವ್ರ ಫ್ಯಾಮ್ಲಿ ಬಗ್ಗೆ ಕೇಳಿದ್ರಿ. ಆ ಫ್ಯಾಮಿಲಿ ಇಂಡೋನೇಷ್ಯಾದಲ್ಲಿದ್ದಾರೆ. ಅವ್ರನ್ನ ಹುಡುಕಿ ಈಗ ಅವ್ರನ್ನ ಕರೆಸಿ ನಿಮ್ಮ ಮುಂದೆ ಕರ್ಕೊಂಬಂದು ಮಾತಾಡ್ತಾ ಇದ್ದೀನಿ. ಯಾರವರು? ಅವರೇ ಕಿರುತೆರೆಯಲ್ಲಿ ಸೂಪರ್ ಸ್ಟಾರ್ ಆಗಿದ್ದ ನಿಮ್ಮ ಪ್ರೀತಿಯ ವೆಂಕಿ ಸರ್. ಹೌದು ಸ್ನೇಹಿತರೆ, ವೆಂಕಿ ಸರ್ ಅವರ ಶ್ರೀಮತಿಯವರು ಸೀಮಾ ಮೇಡಮ್ ಅವರು, ಹಾಗೆ ಅವರ ಮಗಳು ಊರ್ಜಿತಾ ಅವರು, ಆ್ಯಂಡ್ ಅವರ ಬ್ರದರ್ ಇನ್ ಲಾ ಸಮರ್ಥ್ ಅವರು, ಆ್ಯಂಡ್ ನನಗೆ ಸೀಮಾ ಮೇಡಮ್ನ ರೀಚ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮೈ ಗುಡ್ ಫ್ರೆಂಡ್ ಪ್ರಶಾಂತ್ ಅವರು, ಎಲ್ಲರೂ ಈ ಸೀರೀಸ್ನಲ್ಲಿ ಮಾತಾಡ್ಸ್ಕೊಂಡು ಹೋಗ್ತೀನಿ. ಪರ್ಟಿಕ್ಯುಲರ್ಲಿ ಸೀಮಾ ಮೇಡಮ್ ಆ್ಯಂಡ್ ಊರ್ಜಿತಾ ಮೇಡಮ್ ಇವ್ರುಗಳ ಬಗ್ಗೆ ಸಾಕಷ್ಟು ವಿಷಯಗಳು ನಿಮಗೆ ತಿಳಿಸ್ಬೇಕಾಗಿರೋದ್ರಿಂದ ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ RR ಕನಸುಗಳ ಕಾರ್ಖಾನೆಯ 101 ನೆನಪು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮವರೆಗೂ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸಾಧಕರನ್ನ, ಸತ್ಯಗಳನ್ನ ಹುಡುಕಿ ಹೆಕ್ಕಿ ನಿಮ್ಮ ಮುಂದೆ ಕರ್ಕೊಂಬಂದು ನಿಲ್ಲಿಸಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತನ ಬಯಸ್ತಾ ಇದ್ದೀನಿ. ಸ್ವಾಗತ ವೀಕ್ಷಕ. 101 ನೆನಪು. ನಮಸ್ಕಾರ. ನಮಸ್ಕಾರ ರಘು ಸರ್. ಥ್ಯಾಂಕ್ ಯು ಸೋ ಮಚ್. ಪ್ರೀತಿಯಿಂದ ಬಂದು ಈ ಶೋನಲ್ಲಿ ನಿಮ್ಮ ಜೀವನದ ಬಗ್ಗೆ, ನಮ್ಮ ವೆಂಕಿ ಸರ್ ಜೀವನದ ಬಗ್ಗೆ ಮಾತಾಡೋದಕ್ಕೆ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ದಿಸ್ ಇಸ್ ಒಂಥರ ದೊಡ್ಡ ಮೀಡಿಯಾ. ನನ್ನ ಮೇನ್ ಐಡಿಯಾ ಜನಕ್ಕೆ ಮೋಟಿವೇಟ್ ಮಾಡೋಕ್ಕೆ, ನನ್ನ ಜರ್ನಿ ಹೇಗಾಯಿತು ವಿತ್ ವೆಂಕಿ, ವಿದೌಟ್ ವೆಂಕಿ ಅಂತ. ಸೊ ನನಗೆ ನೀವು ಆಪರ್ಚುನಿಟಿ ಕೊಟ್ಟಿದ್ದೀರಾ, ಸೊ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ಸ್ ಟು ಪ್ರಶಾಂತ್, ಯಾಕೆಂದ್ರೆ ಬಿಕಾಸ್ ಆಫ್ ಪ್ರಶಾಂತ್ ಅವರಿಂದನೇ ಟುಡೇ ವಾಟ್ ಎವರ್ ನಾನು ಇದು ಮಾಡೋದು. ಥ್ಯಾಂಕ್ ಯು ಪ್ರಶಾಂತ್ ಸರ್. ಅವ್ರನ್ನು ಮಾತಾಡಿಸ್ತೀನಿ ನಾನು. ಎಸ್ ಮಾ, ನೆನಪುಗಳನ್ನ ಕೆತ್ತೋದಕ್ಕೆ ಪ್ರಾರಂಭ ಮಾಡ್ತೀನಿ. ವೆಲ್ಕಮ್ ಟು ದ ಶೋ ಮಾ. ಥ್ಯಾಂಕ್ ಯು. ಎಲ್ಲಿದ್ದೀರಾ ಇವಾಗ? ಏನು ಮಾಡ್ತಾ ಇದ್ದೀರಾ? ಹೇಗಿದ್ದೀರಾ? ಓಕೆ, ಸೊ ನಾನು ನನ್ನ ಮಗಳು ಈಗ ಇಂಡೋನೇಷ್ಯಾ ಅಲ್ಲಿ ಜಕಾರ್ತಾ ಅಂತ ಆ ಜಾಗದಲ್ಲಿದ್ದೀವಿ. ಸೊ ಮಗಳಿಗೆ ಈಗ 25 ವರ್ಷ. ಈಗ ಇನ್ನೇನು ನೆಕ್ಸ್ಟ್ ವೀಕ್ 26 ಆಗುತ್ತೆ. ಬರ್ಡೇ July 16th. ಕ್ಯಾನ್ಸೇರಿಯನ್. ಸೊ ಈಗ ಅವಳು ಶಿ ಇಸ್ ಕಂಪ್ಲೀಟೆಡ್ MBBS. ಶಿ ಇಸ್ ಅ ಡಾಕ್ಟರ್, ಪ್ರೊಫೆಷನಲ್ ಡಾಕ್ಟರ್. ಸೊ ಸದ್ಯಕ್ಕೆ ಶಿ ವಿಲ್ ಬಿ ಮೂವಿಂಗ್ ಟು ಕ್ಯಾನಡಾ. ಶಿ ವಾಂಟ್ಸ್ ಟು ಡೂ ಹರ್ PG ಓದಬೇಕು ಅಂತ. ನಾನು ಅಲ್ಲಿ ಇಲ್ಲಿಂದ ಮೂವ್ ಆದಾಗ 2004ರಿಂದ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲೇ ಸಿಂಧೀಸ್ ಸ್ಟಾರ್ಟ್ ಮಾಡಿರೋ ಸ್ಕೂಲ್ ಅದು, ಗಾಂಧಿ ಮೆಮೋರಿಯಲ್ ಇಂಟರ್ ಕಾಂಟಿನೆಂಟಲ್ ಸ್ಕೂಲ್ ಅಂತ. ಸೊ ಇಂಡಿಯನ್ಸ್, ಬಟ್ ಅಲ್ಲೇ ಹುಟ್ಟಿ ಬೆಳೆದಿರೋ ಇಂಡಿಯನ್ಸ್. ಸೊ ಅವ್ರಿಗೆ ಸಿಂಧೀಸ್ ಅಂತ ಕರೀತಾರಲ್ಲ ಅವರು. ಸೊ ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಸ್ಕೂಲ್. ನಾನು ಗ್ರೇಡ್ 4 ಹೇಳ್ಕೊಡ್ತೀನಿ ಅಲ್ಲಿ. ಈಗಾಗಲೇ 18 ವರ್ಷ ಆಗೋಯ್ತು ಆ ಸ್ಕೂಲ್ ಸೇರಿ. ಅದೇ ಸ್ಕೂಲು. ಆ ಜಾಬ್ಗೆ ಅಂತ ಹೋಗಿದ್ದಲ್ಲಿ ಅದೇ ಸ್ಕೂಲಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದು. ಇಷ್ಟು ಅವಳು ಊರ್ಜಿತನ್ನ ಅಲ್ಲಿ ಸೇರಿಸಿದ್ದು 3rd ಸ್ಟ್ಯಾಂಡರ್ಡಲ್ಲಿ ಸೇರಿಸಿದ್ದು. ಈಗ ಅವಳು ಅಲ್ಲಿಂದ ಗ್ರ್ಯಾಜುಯೇಟ್ ಆಗಿ ಅಲ್ಲೇ ಮೆಡಿಸನ್ನು ಓದಿ ಶಿ ಇಸ್ ಮೂವಿಂಗ್ ಔಟ್ ಆಫ್ ಇಂಡೋನೇಷ್ಯಾ. ನಾನು ಅಲ್ಲಿ ಒಂದು ಇಂಗ್ಲೀಷ್ ಸಬ್ಜೆಕ್ಟ್ ಹೇಳ್ಕೊಡ್ತೀನಿ. ನಮ್ದು IB ಕರಿಕ್ಯುಲಮ್. ಸೊ ಅದರಲ್ಲಿ ಯೂನಿಟ್ ಆಫ್ ಎನ್ಕ್ವೈರಿ ಅಂತ ಒಂದು ಸಬ್ಜೆಕ್ಟ್ ಬರುತ್ತೆ. ಸೊ ಐ ಟೀಚ್ ದ್ಯಾಟ್ ಆಲ್ಸೋ. ಆ್ಯಂಡ್ ಚೆಕ್ ಪಾಯಿಂಟ್ ಸೈನ್ಸ್. ಸೊ 3-4 ಸಬ್ಜೆಕ್ಟ್ ಹೇಳ್ಕೊಡ್ತೀನಿ. ಅದು ಬಿಟ್ಟು ನಮ್ದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ದು ಅದು ಇದು ಇರುತ್ತೆ. ಸೊ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್. ಬೇರೆ ದೇಶದಿಂದ ಕರ್ಕೊಂಡು ಹೋಗಿ ನಿಮ್ಗೆ ಕೆಲಸ ಕೊಟ್ಟಿದ್ದಾರೆ. ಅಲ್ಲಿ ನಮ್ಗೆ ಸಂಬಳ ಇದೆ, ನಮ್ಮದೇ ಒಂದು ಪ್ಯಾಕೇಜ್ ಇದೆ. ಬಿಕಾಸ್ ನನಗೆ ಮನೆ ಕೊಟ್ಟಿದ್ದಾರೆ ಆ್ಯಂಡ್ ಒಂದು ಮಗು ಎಜುಕೇಷನ್ ಫ್ರೀ. ಸೊ ಇದೆಲ್ಲ ಫ್ರೀ ಕೊಟ್ಟಾಗ ಅವರು ದೇ ಎಕ್ಸ್ಪೆಕ್ಟ್ ಲಾಟ್ ಆಫ್ ವರ್ಕ್ ಫ್ರಮ್ ಮೀ. ಸೊ ವರ್ಕ್ ಬಗ್ಗೆ ಕೇಳಿದ್ರೆ 24/7 ಐಮ್ ಬಿಸಿ. ತುಂಬಾ ಕೆಲಸ. ಓಕೆ, ವಿ ಸ್ಟಾರ್ಟ್ ಸ್ಕೂಲ್ ಶುರು ಆಗೋದು 7 ಗಂಟೆಗೆ. ಬಿಕಾಸ್ ಅಲ್ಲಿ ಅದೆಲ್ಲ ಬಿಸಿಲು ದೇಶ. 6:30ಗೆ ತುಂಬಾ ಬಿಸಿಲಿರುತ್ತೆ ನಮಗೆ. ಸೊ 6:30ಗೆ ಮನೆ ಬಿಡ್ತೀನಿ ನಾನು.
ವೆರಿ ಕ್ಲೋಸ್, ಅಲ್ಲೇ ಹತ್ತಿರದಲ್ಲೇ ಅಪಾರ್ಟ್ಮೆಂಟ್ ಹತ್ರನೇ ಸ್ಕೂಲು. ಸೊ ವಿ ಸ್ಟಾರ್ಟ್ ಆ ಕ್ಲಾಸಸ್ ಫ್ರಮ್ 7ಗೆ ಸ್ಟಾರ್ಟ್ ಆದರೆ 4 ಗಂಟೆ ತನಕ ಸ್ಕೂಲಲ್ಲೇ ಆಗಿಬಿಡುತ್ತೆ. ಸೊ ನಾವು ಬರೋದು ಮನೆಗೆ 4:15. ಓಕೆ. ಯಾ, ಆ ಥರ ಆಗುತ್ತೆ. ಬಂದಿದ್ದಾದಮೇಲೆ ಸ್ವಲ್ಪ ರಿಫ್ರೆಶ್ ಮಾಡ್ಕೊಳ್ಳೋದು, ನೆಕ್ಸ್ಟ್ ಡೇಗೆ ರೆಡಿ ಆಗೋದು, ಅಷ್ಟರಲ್ಲೇ ದಿನ ಮುಗ್ದೆ ಹೋಗುತ್ತೆ. ಮಗಳ ಹತ್ರ ಸ್ವಲ್ಪ ಫೋನಲ್ಲಿ ಅದು ಇದು ಮಾತಾಡೋದು, ಅಷ್ಟರಲ್ಲಿ ಡೇ ಇಸ್ ಡನ್. ತಿರ್ಗಾ ನೆಕ್ಸ್ಟ್ ಡೇ ಆ ಥರ. ವೀಕೆಂಡ್ಸ್ ಯಾವಾಗ? ಸ್ಯಾಟರ್ಡೇ ವಿ ವರ್ಕ್ ಹಾಫ್ ಡೇ. ನಮ್ಮದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಲ್ಲ ಏನಿರುತ್ತೆ ಅವತ್ತು ಸ್ಯಾಟರ್ಡೇ ಕ್ಲಾಸಸ್ ಇರುತ್ತೆ. ಸೊ ಸಂಡೇ ಐ ಡೂ ಮೈ ಪ್ರೇಯರ್ಸ್, ಅದು ಇದು, ವೆನ್ ಪ್ರಿಪೇರ್ ಫಾರ್ ದ ಕಮಿಂಗ್ ವೀಕ್ ಆ ಥರ. ಸೊ ಟೋಟ್ಲಿ ಬಿಸಿ, ಹೆಕ್ಟಿಕ್, ವೆರಿ ಹೆಕ್ಟಿಕ್. ಆ್ಯಂಡ್ ಮಕ್ಳುಗಳು ಅಂದರೆ ಮಕ್ಳುಗಳೆಲ್ಲ ಒಂದೇ, ಫೀಲಿಂಗ್ಸ್ಗಳು ಒಂದೇ ಇರುತ್ತೆ. ಸೊ ನಮ್ಮಲ್ಲಿರೋ ಮಕ್ಳುಗಳಿಗೂ ಅಲ್ಲಿರೋ ಜೆನೆಟಿಕಲಿ ಐ ಆಮ್ ಟಾಕಿಂಗ್, ಏನಾದರೂ ವ್ಯತ್ಯಾಸ ಇದೆಯಮ್ಮ? ಖಂಡಿತ ಇದೆ. ನನಗೆ ಒಂದು ದೊಡ್ಡ ಡಿಫ್ರೆನ್ಸ್ ಆಗಿದ್ದಂದರೆ ಇಲ್ಲಿ ಬರೀ ನಮ್ಮ ಇಂಡಿಯನ್ ಮಕ್ಳಿಗೆ ಹೇಳ್ಕೊಡ್ತಿದ್ದೆ. ಅಲ್ಲಿ ಹೋಗಿದ ಕೂಡಲೇ ನಮ್ಮ ಸ್ಕೂಲಲ್ಲಿ 45 to 50 ನ್ಯಾಷನಾಲಿಟೀಸ್ ಮಕ್ಕಳಿದ್ದಾರೆ. ಕೊರಿಯನ್ಸ್ ಇದ್ದಾರೆ, ಇಂಡೋನೇಷಿಯನ್ಸ್ ಇದ್ದಾರೆ, ಇಂಡಿಯನ್ಸ್ ಇದ್ದಾರೆ, ಚೈನೀಸ್, ವಿ ಹ್ಯಾವ್ ಸಿಂಗಪೋರಿಯನ್ಸ್, ಮಲೇಷಿಯನ್ಸ್, ಈ ಥರ ಕ್ಲಾಸಲ್ಲಿ. ಸೊ ಅದೇನಾಗುತ್ತೆ, ನಾನು ಫಸ್ಟ್ ಓಪನ್ ಮೈಂಡೆಡ್ ಆಗಬೇಕಿತ್ತು. ಮಕ್ಳಿಗೆ ಹೇಳ್ಕೊಡೋಕ್ಕೆ ಮುಂಚೆ ನನ್ನದೇ ಆ ಓಪನ್ ಮೈಂಡೆಡ್ನೆಸ್ ಬರಬೇಕಿತ್ತು. ಬಿಕಾಸ್ ಇಲ್ಲಿ ನಮ್ಮ ಇಂಡಿಯನ್ ಸಿಸ್ಟಮಲ್ಲಿ ಏನು ಅಂದರು, ಟೀಚರು, ಗುರು ಅಂದರೆ ದೇ ವಾಂಟ್ ಅಸ್ ಟು ಟೋಟ್ಲಿ ಬಿ ಸ್ಟ್ರಿಕ್ಟ್ ಒಂಥರ, ಅದೇನೋ ಒಂದು ಕಮಾಂಡಿಂಗ್ ಇದು ನೇಚರ್ ಇರಬೇಕು ಅಂತ. ಬಟ್ ಅಲ್ಲಿ ಹೋಗಿ ಹೇಳ್ಕೊಡೋಕೆ ಶುರು ಮಾಡಿದಾಗ ಇಟ್ ವಾಸ್ ಟೋಟ್ಲಿ ಅ ಡಿಫ್ರೆಂಟ್ ಎನ್ವೈರ್ಮೆಂಟ್. ಟೀಚರ್ ಅಂದರೆ ಫ್ರೆಂಡ್ ಥರ, ನಾವು ಅವ್ರಿಗೆ ಬಯೋಂಗಿಲ್ಲ, ಹೊಡೆಯೋದಂತೂ ಭಯದೇ ಇಲ್ಲ, ಹೊಡೆಯೋದಂತೂ ಟೋಟ್ಲಿ ದೂರ. ಆ್ಯಂಡ್ ದೇ ಆರ್ ಮೋರ್ ಲೈಕ್ ಫ್ರೆಂಡ್ಸ್ ಟು ಅಸ್. ಆ್ಯಂಡ್ ದೇ ಓಪನ್ಲಿ ಮಾತಾಡ್ತಾರೆ, ಏನು ಅನ್ಸಿದ್ದು ಅವ್ರು ಓಪನ್ ಆಗಿ ಹೇಳ್ತಾರೆ. ಇಲ್ಲಿ ಹೆದರ್ತೀವಲ್ವಾ, ಅಯ್ಯೋ ಟೀಚರ್ ಹತ್ರ ಅಯ್ಯೋ ಮಿಸ್ ಹೇಳ್ಬಿಟ್ಟಿದ್ದು ಆಯ್ತಪ್ಪ ನಾನೇನು ಮಾಡಿ. ಅಲ್ಲಿ ದೇ ರೆಸ್ಪಾಂಡ್ ಇನ್ ಅ ಡಿಫ್ರೆಂಟ್ ವೇ. ಅವ್ರ ಒಪಿನಿಯನ್ಸು ಇದೆಲ್ಲ ಧೈರ್ಯವಾಗಿ ಹೇಳ್ತಾರೆ. ನಾ ಹೇಳಿದ್ದು ಹಿಂಗಿಂಗೆ ಅಂದರೆ, ನೋ ಮಿಸ್, ಐ ಥಿಂಕ್ ದಟ್ಸ್ ನಾಟ್ ಓಕೆ, ಐ ಥಿಂಕ್ ವಿ ಶುಡ್ ಡೂ ಇಟ್ ದಿಸ್ ವೇ. ಸೊ ದಟ್ ಕೈಂಡ್ ಆಫ್ ಸ್ಪೇಸ್ ಇದೆ. ಅವ್ರ ಒಪಿನಿಯನ್ ಹೇಳ್ಕೊಳ್ಳೋಕ್ಕೆ ವಿ ಹ್ಯಾವ್ ಟು ಗಿವ್ ದೆಮ್ ದಟ್ ಆಪರ್ಚುನಿಟೀಸ್. ಸೊ ನನಗೆ ಫಸ್ಟ್ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಆಯಿತು. ಬಿಕಾಸ್ ಇಲ್ಲೇನಂದರೆ ವಿ ಯೂಸ್ ಟು ಕಮ್ಯಾಂಡ್, ನಾನು ಹೇಳಿದ್ದಾಯಿತು ನೀವು ಮಾಡಪ್ಪ ಆ ಕೆಲಸ ಅಂತ. ಬಟ್ ಯಾ, ಐ ಟುಕ್ ಟೈಮ್, ಬಟ್ ಐ ಸ್ಟಾರ್ಟೆಡ್ ಲೈಕಿಂಗ್ ದಟ್ ಬಿಕಾಸ್ ವಿ ಹ್ಯಾವ್ ಟು ರೆಸ್ಪೆಕ್ಟ್, ಎಲ್ಲ ಇಂಡಿವಿಜುವಲ್ನು ರೆಸ್ಪೆಕ್ಟ್ ಮಾಡಬೇಕು. ಅವ್ರಿಗೆ ಆ ಆಪರ್ಚುನಿಟಿ, ಆ ಜಾಗ, ಸ್ಪೇಸ್ ಕೊಟ್ಟಾಗಲೇ ಅವರು ಯೋಚನೆ ಮಾಡೋಕ್ಕಾಗೋದು. ಪ್ರಪಂಚದಲ್ಲಿ ಚೇಂಜಸ್ ಬರುತ್ತೆ. ಇಲ್ಲ ನಾನು ಹೇಳಿದ ಥರನೇ ಮಾಡ್ತಾ ಹೋಗಂದ್ರೆ ಪ್ರಪಂಚ ಅದೇ ರೀತಿಯೇ ಉಳ್ಕೊಂಬಿಡುತ್ತೆ ಅಲ್ವಾ. ಸೊ ನ್ಯೂ ಥಾಟ್ಸು, ನ್ಯೂ ಒಪಿನಿಯನ್ಸು ಅದೆಲ್ಲ ಬರಬೇಕಂದ್ರೆ ವಿ ಹ್ಯಾವ್ ಟು ಲೆಟ್ ದ ಚಿಲ್ಡ್ರನ್ ಥಿಂಕ್ ಆನ್ ದೇರ್ ಓನ್ ಆ್ಯಂಡ್ ರೆಸ್ಪೆಕ್ಟ್ ದೇರ್ ಥಾಟ್ಸ್. ನಮ್ಮ ಇಂಡಿಯನ್ ಮಕ್ಕಳುಗಳಿದ್ದಾರೆ, ಕನ್ನಡದ ಮಕ್ಕಳು ಯಾವ್ದಾರು ಇದ್ದಾರೆ, ಸ್ವಲ್ಪ ಬ್ಯಾಚಸ್ ಅಲ್ಲಿ ಇದ್ರು ಕನ್ನಡದ ಮಕ್ಕಳು. ಅವಾಗಿವಾಗ ನಾನು ರೆಕಗ್ನೈಸು ಮಾಡಿದ್ರು, ನೀವು ಟಿವಿಲಿ ಮಾಡ್ತಿದ್ರಿ ಅಲ್ವಾ ಅಂತ ಹೇಳಿ. ಸೊ ಇದ್ದಾರೆ, ಬಟ್ ಕಡಿಮೆ. ಇಂಡಿಯನ್ಸ್ ಇದ್ದಾರೆ, ಬಟ್ ಆಲ್ ನಾರ್ತ್ ಇಂಡಿಯನ್ಸು ಆ ಥರ ಜಾಸ್ತಿ ಅವರು. ಎಸ್ ಮಾ. ಸೊ ಇದು ಮಾತಾಡೋದು ಮತ್ತೆ ಇನ್ನಷ್ಟು ಮಾತಾಡೋಣ. ನನಗೆ ಇವಾಗ ನಿಮ್ಮ ಫ್ಲಾಶ್ ಬ್ಯಾಕ್ನ ಕೇಳೋದಕ್ಕೆ ತುಂಬ ಆಸೆ. ಎಸ್, ಸೀಮಾ ಮೇಡಮ್ ಬೇಸಿಕಲಿ ಬ್ಯಾಂಗ್ಳೂರು ರಾಜಾಜಿನಗರದಲ್ಲಿ ಇದ್ದಿದ್ದು ಅಂತ ಗೊತ್ತು. ನಿಮ್ಮ ಊರು ಯಾವುದು? ಬ್ಯಾಂಗ್ಳೂರೇನಮ್ಮ? ಅಪ್ಪ ಅಮ್ಮ ಎಲ್ಲ ಇಲ್ಲಿಂದ? ಎಷ್ಟು ಜನ ನಿಮ್ಮ ಸಿಬ್ಲಿಂಗ್ಸು? ನಾವು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರೇ. ಅಚ್ಚ ಮಾಧ್ವ ಬ್ರಾಹ್ಮಣರು ನಾವು. ಸೂಪರ್. ಆ್ಯಂಡ್ ನನಗೆ 2 ಅಕ್ಕಂದ್ರು, ಒಬ್ಬ ತಮ್ಮ. ಸೊ ಎಲ್ಲ ನಮ್ಮದು, ನನ್ನ ಚೈಲ್ಡ್ಹುಡ್ ಎಲ್ಲ ರಾಜಾಜಿನಗರ್, ವೆಸ್ಟ್ ಆಫ್ ಕಾರ್ಡ್ ರೋಡು. ಓದಿದ್ದು ವಿದ್ಯಾವರ್ಧಕ ಸ್ಕೂಲು, ಕಾಲೇಜ್ MES. ಆಮೇಲೆ MES ಅಲ್ಲಿ ಇದ್ದಾಗ ನನಗೆ ಆಕ್ಟಿಂಗ್ ಆಪರ್ಚುನಿಟಿ ಸಿಕ್ಕಿ ಐ ಗಾಟ್ ಇನ್ ಟು ದಟ್. ಅದನ್ನ ಆಮೇಲೆ ಶೇರ್ ಮಾಡ್ಕೋತೀನಿ ಹೇಗೆ ಅಂತ. ಅಕ್ಕಂದ್ರೆ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ದೊಡ್ಡ ಅಕ್ಕ ಇಲ್ಲೇ ಇರ್ತಾಳೆ, ಸವಿತಾ ಅಂತ, ರಾಜಾಜಿನಗರ್ಲೇ ಇರ್ತಾಳೆ. ಸೆಕೆಂಡ್ ಅಕ್ಕ ಬಂದು ಸೌಜನ್ಯ ಅಂತ, ಶಿ ಲಿವ್ಸ್ ಇನ್ ದುಬೈಲಿ ಇರ್ತಾಳೆ. ಅವಳಿಗೆ 2 ಹೆಣ್ಮಕ್ಳು, ದೊಡ್ಡ ಅಕ್ಕಂಗೆ 1 ಹೆಣ್ಮಗು, ನನ್ಗೆ 1 ಹೆಣ್ಮಗು, ನಾ 3ನೇ ಅವಳು. ನನ್ನ ತಮ್ಮ, ನನ್ನ ತಮ್ಮಂಗೂ 2 ಹೆಣ್ಮಕ್ಳು. ಅವ್ನು US ಅಲ್ಲಿ ಇದ್ದ. ಈಗ 2018 ರೀಸೆಂಟ್ ಆಗಿ ಮೂವ್ ಬ್ಯಾಕ್ ಟು ಇಂಡಿಯಾ ಫಾರ್ ಗುಡ್. ಅವ್ನಿಗೆ 2 ಹೆಣ್ಮಕ್ಳು. ಸಮರ್ಥ್ ಅವ್ರನ್ನ ಮಾತಾಡಿಸ್ತೀನಿ ನಾನು. ಖಂಡಿತ. ಮನೆಯಲ್ಲಿ ಅಪ್ಪ ಅಮ್ಮ ಇದ್ರು. ರೀಸೆಂಟ್ ಆಗಿ ಅಪ್ಪ ಲಾಸ್ಟ್ ಇಯರ್ ತೀರ್ಕೊಂಡ್ರು. ಹಿ ವಾಸ್ 86, 87. ಸೊ ರೀಸೆಂಟ್ ಆಗಿ ಇನ್ನೂ 1 ವರ್ಷ ಕೂಡ ಆಗಿಲ್ಲ. ಸೊ ನಾನೀಗ ಬಂದಿದ್ದು ಅದೇ ಕಾರಣಕ್ಕೆ. ಅವಾಗ ನಂಗೆ ಬರಕ್ ಆಗ್ಲಿಲ್ಲ ಅವ್ರು ಹೋದಾಗ ಸೆಪ್ಟೆಂಬರ್ ಅಲ್ಲಿ, ಬಿಕಾಸ್ ಆ ಕೋವಿಡ್ ಬಂದು ಫ್ಲೈಟ್ಸು ಅದೆಲ್ಲ ಕ್ಯಾನ್ಸಲ್ ಆಗ್ಬಿಟ್ಟಿತ್ತು. ಸೊ ಐ ಕೇಮ್ ನೌ ಟು ಮೀಟ್ ಅಮ್ಮ. ಶಿ ಸ್ಟ್ರಾಂಗ್, ಶಿ ಸ್ಪಿರಿಚುಲಿ ಸ್ಟ್ರಾಂಗ್. ನಂತರ ನಮ್ಮ ತಾಯಿ, ಅದೇ ಗುಣ ನಂಗೆ ಬಂದಿರೋದು. ಶಿ ಸ್ಟ್ರಾಂಗ್, ಶಿ ಟೇಕನ್ ಇಟ್ ಇನ್ ಅ ವೆರಿ ಪಾಸಿಟಿವ್ ವೇ. ವೆರಿ ನೈಸ್. ಅಂಡ್ ನೀವು ಹೇಗಿದ್ರಿ ಮ್ಯಾಮ್? ಅಂದ್ರೆ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ಬಜಾರಿನ ಸೈಲೆಂಟ್ ಹೇಗಿದ್ರಿ? ಓಕೆ, ಗುಡ್ ಕ್ವೆಶ್ಚನ್. ಖಂಡಿತ ಇಲ್ಲ, ನಾನೇನು ಘಾಟಿ ಏನಿಲ್ಲ. ವೆರಿ ಸಾಫ್ಟ್ ನೇಚರ್ಡ್, ವೆರಿ ಫ್ರೆಂಡ್ಲಿ, ವೆರಿ ಫಿಯರಿಂಗ್, ಗಾಡ್ ಫಿಯರಿಂಗ್ ಥರ ಬೆಳೆಸಿದ್ದೆ. ಆ ಥರ ಎಲ್ರಿಗೂ ಮನೇಲಿ ರೆಸ್ಪೆಕ್ಟ್ ಕೊಟ್ಕೊಂಡು ಎಲ್ಡರ್ಸ್ ಜೊತೆ ಹೀಗಿರಬೇಕು ಹಾಗಿರ್ಬೇಕು ಅದೇ ರೀತಿಲಿ ಬೆಳೆಸಿದ್ದು. ಹಾಗೆ ಭಯದಲ್ಲೇ ಒಂಥರ ಬೆಳೆದಿದ್ದು. ಆ್ಯಂಡ್ ದೊಡ್ಡವ್ರಿಗೆ, ಯಾರು ದೊಡ್ಡವ್ರು ಏನು ಹೇಳಿದ್ರು ಎದುತ್ರ ಮಾತಾಡೋಗಿಲ್ಲ, ಅಪ್ಪ ಅಮ್ಮಂಗೆ ಎದುತ್ರ ಮಾತಾಡೋಗಿಲ್ಲ.
ಆ ಥರನೇ ಬೆಳ್ಕೊಂಡು ಬಂದಿದ್ದು. ನೋ ರಿಗ್ರೆಟ್ಸ್, ವಿ ಹ್ಯಾಡ್ ಅ ವಂಡರ್ಫುಲ್ ಚೈಲ್ಡ್ಹುಡ್. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ವ್ಯಾಲ್ಯೂಸೇ ನನಗೆ ಇಲ್ಲಿ ತನಕ ಐ ಶುಡ್ ಸೇ ಹ್ಯಾಸ್ ಬ್ರಾಟ್ ಮೀ ಫಾರ್ವರ್ಡ್. ಎಸ್ ಜೊತೆಲಿ ರೆಸ್ಪಾನ್ಸಿಬಿಲಿಟಿನೂ ತಗೊಳ್ಳೋ ಥರ ಹೇಳ್ಕೊಟ್ರು. ಹಾಗಂತ ಹೇಳಿ ವೆರಿ ಕನ್ಸರ್ವೇಟಿವ್ ಆಗಿ ಬೆಳೆಸಿದ್ರು ಕೂಡ ನಿನ್ನ ಕೆಲಸ ನೀನೇ ಮಾಡ್ಕೋಬೇಕು. ಅವಾಗ ಅದೇನಾಗ್ಬಿಡುತ್ತೆ, ನಮಗೆ ರೆಸ್ಪಾನ್ಸಿಬಿಲಿಟಿ ಹಾಕಿದಾಗ ನೀವು ಆ ಲೈನ್ ಇರುತ್ತಲ್ಲ ಅದು ದಾಟಲ್ಲ. ಬಿಕಾಸ್ ಅಪ್ಪ ನನಗೆ ಹೇಳಿದಾರೆ ಇದು ನನ್ನ ಮೇಲೆ ಇರುತ್ತೆ, ನಾಳೆ ಹೇಳಿ ತಪ್ಪಾದರೆ ಐ ಬಿ ಆನ್ಸರಬಲ್ ಅಂತ ಹೇಳ್ಕೊಂಡು ಇಂಡಿಪೆಂಡೆಂಟ್. ಇವತ್ತು ನಾನು ಈ ದೇಶ ಬಿಟ್ಟು ಇನ್ನೊಂದು ದೇಶದಲ್ಲಿ ಹೋಗಿ ಐ ಕುಡ್ ಸರ್ವೈವ್ ಅಂದರೆ ದಟ್ ವಾಸ್ ದ ರೀಸನ್. ಒಂಥರ ಇಂಡಿಪೆಂಡೆಂಟಾಗಿ ಬೆಳೆಸಿದ್ರು, ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಹೇಳ್ಕೊಟ್ರು. ಅಟ್ ದ ಸೇಮ್ ಟೈಮ್ ವೆರಿ ಕನ್ಸರ್ವೇಟಿವ್ ಆಲ್ಸೋ. ಅಫ್ಕೋರ್ಸ್ ಮಾಧ್ವರು ಅಂದ್ರೆ ಇಟ್ ಇಸ್ ದೇರ್, ಎಲ್ಲದರಲ್ಲೂ ಇರುತ್ತೆ, ನಮ್ಮಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹೌದು. ಎಸ್ ಮ್ಯಾಮ್. ಅಪ್ಪನ ಮಗಳ ಸೀಮಾ ಮ್ಯಾಮ್, ಅಮ್ಮನ ಮಗಳ? ಕಷ್ಟದ ಕ್ವೆಶ್ಚನ್ ಇದು. ಐ ಶುಡ್ ಸೇ ಅಪ್ಪನ ಮಗಳಂತಾನೆ ಜಾಸ್ತಿ. ಅಪ್ಪನ ಅಣ್ಣನ ಏನ್ ಕರೀತಾರೆ? ಪಪ್ಪ ಅಂತ ಕರೀತಿದ್ರು. ಪಪ್ಪ ಅಂತ ಕರೀತಿದ್ರು. ಅಂಡ್ ಹಿ ವಾಸ್ ವೆರಿ ಪ್ರೌಡ್ ಆಫ್ ಮೀ. ಪಪ್ಪ ಬಂದು ಇಂಡಿಯನ್ ಆಕ್ಸಿಜನ್ ಲಿಮಿಟೆಡ್ ಅಂತ ಆಕ್ಸಿಜನ್ ಕಂಪನಿ ಕೆಲಸ ಮಾಡ್ತಿದ್ರು. ಸೊ ಹಿ ದೇಸ್ ಟು ಸಪ್ಲೈ ಆಕ್ಸಿಜನ್ ಟು ಫ್ಯಾಕ್ಟ್ರೀಸ್, ಬೇಸಿಕಲಿ ಎಲ್ಲೆಲ್ಲಿ ಫ್ಯಾಕ್ಟ್ರೀಸ್ ಬೇಕು, ಅಂಡ್ ಹಾಸ್ಪಿಟಲ್ಸ್. ಸೊ ಹಿ ವಾಸ್ ಆಲ್ಸೋ ಇನ್ ಅ ವೆರಿ ನೋಬಲ್ ಪ್ರೊಫೆಷನ್. ಕರೆಕ್ಟ್ ಖಂಡಿತ. ಸೊ ದೇಸ್ ಟು ಸಪ್ಲೈ, ಹೀಸ್ ಟು ಡೂ ದಟ್. ಆಮೇಲೆ ಅವರೇ ರಿಟೈರ್ಮೆಂಟ್ ತಗೊಂಡು ಹಿ ಸ್ಟಾರ್ಟೆಡ್ ಹಿಸ್ ಓನ್ ಬಿಸ್ನೆಸ್. ಅದೇ ಫೀಲ್ಡ್ ಅಲ್ಲೇ ಆಕ್ಸಿಜನ್ ಇರುತ್ತೆ. ಅಮ್ಮ ಬಂದು ಟೋಟ್ಲಿ ಹೌಸ್ ವೈಫ್. ಓಕೆ. ಸೊ ಅಕ್ಕ ತಂಗಿರು, ತಮ್ಮಂದ್ರ ಜೊತೆ, ಅಕ್ಕಂದ್ರ ಜೊತೆ, ತಮ್ಮಂದ್ರ ಜೊತೆ ಹೇಗಿದ್ರು ಸೀಮಾ ಮ್ಯಾಮ್? ಐ ಆಮ್ ವೆರಿ ಕ್ಲೋಸ್ ಟು ಮೈ ಬ್ರದರ್. ನಾನು ನನ್ನ ತಮ್ಮ ಎಲ್ಲೇ ಹೋಗಿದ್ರು ಒಟ್ಟಿಗೆನೆ. ಐ ಮೀನ್ ಕಾಲೇಜ್ ಡೇಸ್ ಇಂದ, ಸ್ಕೂಲ್ ಡೇಸ್ ಇಂದ ಬಂದು ವಿ ಹ್ಯಾವ್ ಬೀನ್ ಟುಗೆದರ್. ಓದೋದಾಗ್ಲಿ, ಆಟಕ್ಕೆ ಹೋಗೋದಾಗ್ಲಿ, ನನ್ನ ಫ್ರೆಂಡ್ಸು, ಅವ್ನ ಫ್ರೆಂಡ್ಸು, ಕಾಮನ್ ಫ್ರೆಂಡ್ಸ್. ಸೊ ಎಲ್ಲಾ ಕಡೆ ಜೊತೆ. ಇನ್ಫ್ಯಾಕ್ಟ್ ಸೀರಿಯಲ್ ಶೂಟಿಂಗ್ ಎಲ್ಲಾನು ಅಷ್ಟೇ, ಈಸ್ ಬೀನ್ ವಿತ್ ಮೀ ಎವ್ರಿವೇರ್. ನನ್ನ ಜೊತೆ ಹೋಗೋದು, ಆ ಕಡೆ ವೆಂಕಿ ಜೊತೆನೂ ಶೂಟಿಂಗ್ ಹೋಗೋದು. ಸೊ ಕಾಮನ್ ಫ್ರೆಂಡ್ಸು, 2 in 1. ಸೊ ಮದ್ವೆಗೆ ಹೋದ್ರು ಕೂಡ ಅದೊಂಥರ ಸೆಪರೇಷನ್ ಬರಲಿಲ್ಲ. ನಮ್ಮ ಅತ್ತೆ ಮನೆ ಕಡೆ ಏನಿತ್ತು, ಹೀಸ್ ಟು ಬಿ ಪಾರ್ಟ್ ಆಫ್ ಇಟ್, ಆ ಥರ. ಸೊ ವಿ ಆರ್ ವೆರಿ ಕ್ಲೋಸ್. ಏನು ಓದಿದ್ದೇನಮ್ಮ MES ಅಲ್ಲಿ? MES ಅಲ್ಲಿ ನಾನು BA ಮಾಡಿದ್ದು, ಆರ್ಟ್ಸು. ಬಟ್ ಇದಕ್ಕೂ ಸಂಬಂಧನೇ ಇಲ್ಲ, ನನ್ನ ಲೈಫ್ದು ಇದಕ್ಕೂ ಸುಮ್ಮನೆ ಡಿಗ್ರಿ ಮಾಡ್ಕೊಂಡಿದ್ದ ಅಷ್ಟೇ. ಅಂಡ್ ಹೇಗೆ ಬಣ್ಣದ ಬದುಕಿಗೆ ಸೀಮಾ ಮ್ಯಾಮ್ ಹೇಗೆ ಬಂದಿದ್ದು? ಓಕೆ, ನಾನು ಐ ಆಲ್ವೇಸ್ ಬೀನ್ ಆಕ್ಟಿವ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ. ಸ್ಕೂಲ್ ಡೇಸ್ ಇಂದ ನಾನು ಬಾಲ್ ಬ್ಯಾಡ್ಮಿಂಟನ್ ಸ್ಟೇಟ್ ರೆಪ್ರೆಸೆಂಟ್ ಮಾಡಿದ್ದೆ ಸ್ಕೂಲಲ್ಲಿ. ಆಮೇಲೆ ಬ್ಯಾಡ್ಮಿಂಟನ್ ಬಂದು ಕೆನರಾ ಯೂನಿಯನ್ ಅಂದ್ಬಿಟ್ಟು ಪ್ರಕಾಶ್ ಪಡ್ಕೋನೆ ಮಲ್ಲೇಶ್ವರಂ ಅವ್ರ ಕ್ಲಬ್ಗೆ ಆಡ್ತಿದ್ದೆ. ಆ್ಯಂಡ್ ಬಾಲ್ ಬ್ಯಾಡ್ಮಿಂಟನ್ ಬಂದು ಸಿಟಿಸನ್ಸ್ ಕಲ್ಚರಲ್ ಅಸೋಸಿಯೇಷನ್ ಅಂತ ರಾಜಾಜಿನಗರ್ ಒಂದು ಕ್ಲಬ್ ಇತ್ತು. ಸೊ ಅವರು ಬಾಲ್ ಬ್ಯಾಡ್ಮಿಂಟನ್ ಕ್ಲಬ್ ಮಾಡಿದ್ರು. ಸೊ ಅಲ್ಲಿಗೆ ನಾನು ಐವ್ ರಿಪ್ರೆಸೆಂಟೆಡ್ ನ್ಯಾಷನಲ್ಸ್ ತನಕ ಹೋಗಿದ್ದೆ. ಮ್ಯಾಚಸ್ ಯೂಸ್ ಟು ಟೇಕ್ ಪ್ಲೇಸ್ ಎಲ್ಲೆಲ್ಲೋ ಬೇರೆ ಕಡೆ ಎಲ್ಲ. ಸೊ ಐವ್ ರೆಪ್ರೆಸೆಂಟೆಡ್ ಸಿಟಿಸನ್ಸ್ ಕಲ್ಚರಲ್ ಅಸೋಸಿಯೇಷನ್. ಅಲ್ಲಿಂದ ಶುರು ಆಗಿದ್ದು. ಬಟ್ ಕಾಲೇಜ್ಗೆ ಹೋದಾಗ ಇಟ್ ಟುಕ್ ಅ ಡಿಫ್ರೆಂಟ್ ಡಿವಿಯೇಷನ್ನೇ ಅನ್ಬೇಕು. ಆಮೇಲೆ MES ಅಲ್ಲಿ ಓದ್ತಿರೋವಾಗ ಆಲ್ ಆಫ್ ಅ ಸಡನ್ ಒಂದಿನ, ನಾನು ಅವಾಗ ಫಸ್ಟ್ ಇಯರ್ ಡಿಗ್ರಿಲಿದ್ದೆ, ವೆಂಕಿ ನಮ್ಮ ಕಾಲೇಜ್ಗೆ ಬಂದಿದ್ರು. ಈ ಕೇಮ್ ಇನ್ ಸರ್ಚ್ ಆಫ್ ಅ ನ್ಯೂ ಫೇಸ್. ಅವಾಗೆಲ್ಲ TV ಆಗಿನ್ನೂ ಸ್ಟಾರ್ಟ್ ಆಗಿತ್ತು, ಬೂಮಿಂಗ್. ಏನು ಹೇಳ್ಬೇಕಂದ್ರೆ ದೂರದರ್ಶನ್ ಒಂದೇ ಎದ್ದಿದ್ದಾಗ, ಬೇರೆ ಇನ್ನೂ ಇದು ಉದಯ TV ಅವಾಗಿನ್ನೂ ಸ್ಟಾರ್ಟ್ ಆಗಿತ್ತು. ಸೊ ವೆಂಕಿ ಫಸ್ಟ್ ಡೇ ಇಂದ ಹೀಸ್ ಬೀನ್ ಇನ್ ದ TV ಇಂಡಸ್ಟ್ರಿ ಅಲ್ವಾ. ಎಸ್ ಹೀಸ್ ಅ ಪೈನಿಯರ್, ಅ ವೆರಿ ಬಿಗ್ ಸ್ಟಾರ್ ಆಫ್ ಕೋರ್ಸ್. ಅವಾಗ ಹಿ ಕೇಮ್ ಟು ಅವರ್ ಸ್ಕೂಲ್, ಕಾಲೇಜ್, ಲುಕಿಂಗ್ ಫಾರ್ ಅ ನ್ಯೂ ಫೇಸ್. ಹಾಗೆಲ್ಲ ಒಂದಿತ್ತು, ಅದೇ ಮುಖಗಳು ನೋಡಿ ಬೇಜಾರಾಗಿದೆ, ಹೊಸ ಆರ್ಟಿಸ್ಟ್ ತರಬೇಕು ಅಂತ ಹೇಳಿ ದ ಪ್ರೊಡ್ಯೂಸರು ಮತ್ತು ಅವರು ಇಬ್ಬರು ನಮ್ಮ ಕಾಲೇಜ್ ಬಂದು ನಮ್ದು ನರ್ಸಿಂಗ್ ರಾವ್ ಅಂತ ನಿಮ್ಗೆ ಗೊತ್ತಿದೆಯೋ ಅಲ್ಲಿ MES ಕಾಲೇಜ್ ನರ್ಸಿಂಗ್ ರಾವ್ ಗೊತ್ತಲ್ವಾ, ಈಸ್ ಆಲ್ಸೋ ಥಿಯೇಟರ್ ಪರ್ಸನ್. ಆ್ಯಂಡ್ ನಮ್ಮ ಸ್ಕೂಲಲ್ಲಿ ಅವರೇ ಥಿಯೇಟರ್ದು ಎಲ್ಲ ನೋಡ್ಕೋತಿದ್ರು, ಕಲ್ಚರಲ್ ಇನ್ಚಾರ್ಜ್. ಸೊ ವೆಂಕಿದ್ ಅವ್ರದ್ದು ಕಾಂಟ್ಯಾಕ್ಟ್ ಇತ್ತು. ಬಂದು ಅವರು ಹಿ ಹ್ಯಾಡ್ ಟು ಗಿವ್ ಸಮ್ ನೇಮ್ಸ್, ಈ ಥರ ಥಿಯೇಟ್ರಲ್ಲಿ ಯಾರಿದ್ದಾರೆ ಅವರು ಅಂತ. ಅವ್ರಿಗೆ ಗೊತ್ತಿದ್ದ ಸ್ಟೂಡೆಂಟ್ಸ್ ಎಲ್ಲ ಹೆಸರು ಹೇಳಿದ್ರು, ನೋಡಪ್ಪ ಇವ್ರು ಇದ್ದಾರೆ, ನೀನು ಸೆಲೆಕ್ಟ್ ಮಾಡ್ಕೋ ಯಾರು ಬೇಕಾರು ಅಂತ. ಬಟ್ ಅದೇನು ಹೇಳ್ತೀನಿ, ಹೇಗೆ ಡೆಸ್ಟಿನಿ ಹೇಗೆ ಬರುತ್ತೆ ಅಂತ. ಹಿ ಸಾ ಮೀ, ಐ ವಾಸ್ ಗೋಯಿಂಗ್ ಟು ದ ಸ್ಟಾಫ್ ರೂಮ್ ಟು ಮೀಟ್ ಅ ಲೆಕ್ಚರರ್. ಅಲ್ಲಿ ಕೂತಿದ್ದವರು ನಾನು ಹೋಗ್ತಿದ್ದನ್ನು ನೋಡಿ ಬಾಂಡ್ ಅಂತ ಕರಿತಿದ್ದು ನಾವು ನರ್ಸಿಂಗ್ ರಾವ್ಗೆ. ಅವ್ರಿಗೆ ಹಿ ವಾಸ್ ನೋನ್ ಆಸ್ ಬಾಂಡ್ ಅಂತಾನೆ. ಅವ್ರಿಗೆ ಈ ಹುಡುಗಿ ಮಾಡ್ಬೋದಾ ಟಿವಿಲಿ ಅಂತ ಕೇಳಿದ್ರಂತೆ ವೆಂಕಿ ಸರ್. ಈ ಸೈಡ್ ಇಲ್ಲ, ಅವ್ರು ನಮ್ಮ ಕಾಲೇಜ್ ಥಿಯೇಟ್ರಲ್ಲಿ ಏನು ಮಾಡ್ತಾ ಇಲ್ಲ, ಬಟ್ ಕೇಳ್ಬೋದು, ಕೇಳ್ತೀನಿ ನೋಡೋಣ ಅಂತ. ಆ್ಯಂಡ್ ಐ ಸಾ ಹಿಮ್. ನನ್ನ ಫ್ರೆಂಡ್ ಇದ್ದವಳು ತೋರಿಸ್ಲು,
ಅದು ವೆಂಕಿ ಅಲ್ವಾ ಅವಾಗೆಲ್ಲ ಹಿ ವಾಸ್ ವೆರಿ ವೆಲ್ ನೋನ್. ನೀವು ನೋಡಿದ್ರ ವೆಂಕಿ ಸರ್? ನಾನು ನೋಡಿದ್ದೆ, ಬಟ್ ಅಲ್ಲಿ ಬಂದಾಗ ಐ ಕುಡಂಟ್ ರೆಕಗ್ನೈಸ್ ಹಿಮ್. ಓಕೆ. ಅವಳು ತೋರಿಸಿದ ತಕ್ಷಣ ನಾನು ನೋಡಿದೆ, ಅವಾಗ ಅನಿಸ್ತು ಯಾವ್ದು ನೋಡಿದ್ದೀನಿ ಅಂತ ಹೇಳಿ. ಶಿ ಸೆಡ್ ಇವ್ರು ವೆಂಕಿ ಸರ್ ಅಲ್ವಾ, ನೀನು ಟಿ ವಿಲಿ ನೋಡಿದ್ಯಾ ಅಲ್ವಾ ಅಂತ ಹೇಳಿ. ನಾನು ನೋಡ್ಬಿಟ್ಟು ಗೊತ್ತಾಯ್ತು. ನಾನು ನೋಡಿದ ತಕ್ಷಣ ಹಿ ವಾಸ್ ಆಲ್ಸೋ ಲುಕಿಂಗ್ ಅಟ್ ಮೀ. ಅಂದ್ರೆ ನಮ್ಮ ಬೆಂಗಳೂರು ನಾರ್ತ್ ಅಲ್ಲಿರೋರ್ನ ನಮ್ಮ ಬೆಂಗಳೂರು ಸೌತ್ ಸ್ಟಾರ್ ಅಂದ್ರೆ ನಮ್ಮ ವೆಂಕಿ ಸರ್ ಹೌದು ನೋಡಿದ್ರು. ಆಮೇಲೆ ಕರೆಕ್ಟ್. ಸೊ ನಾನು ಅವ್ರು ನೋಡಿದ ಕೂಡಲೇ ಅವ್ರು ನನ್ನ ನೋಡ್ತಿದ್ರು ಆ್ಯಂಡ್ ಹಿ ಕೇಮ್ ಸ್ಟ್ರೇಟ್ ಟು ಮೀ. ಬಂದ್ಬಿಟ್ಟು ಹಿ ಸೆಡ್ ಹಲೋ, ನಾನು ವೆಂಕಿ ಅಂತ, ನೀವು ನೋಡಿರ್ಬೋದು ಟಿ ವಿಲಿ. ಅಫ್ಕೋರ್ಸ್ ನನಗೆ ಐ ಸ್ಟಾರ್ಟೆಡ್ ಶಿವರಿಂಗ್, ಏನಪ್ಪ ಆರ್ಟಿಸ್ಟ್ ಬಂದು ಈ ಥರ ಮಾತಾಡ್ಸ್ತಿದ್ದಾರೆ ಅಂತ ಹೇಳಿ. ಆ್ಯಂಡ್ ಈ ಸೆಡ್ ವಿ ಹ್ಯಾವ್ ಕಮ್ ಹಿಯರ್, ನಮಗೆ ಒಂದು ಹೊಸ ಮುಖ ಬೇಕು, ಒಂದು ಸೀರಿಯಲ್ ಸ್ಟಾರ್ಟ್ ಮಾಡ್ತಿದ್ವಿ, ಸೊ ವಿ ಆನ್ ಲುಕ್ ಔಟ್ ಫಾರ್ ಅ ನ್ಯೂ ಫೇಸ್ ಅಂಥೇಳಿ. ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಆ್ಯಕ್ಟ್ ಮಾಡೋಕ್ಕೆ? ನಾನು ಐ ಸೆಡ್ ಇಲ್ಲ, ನಾನು ಯಾವತ್ತೂ ಮಾಡಿಲ್ಲ, ಆ್ಯಕ್ಟಿಂಗ್ ಎಲ್ಲ ಮಾಡಿಲ್ಲ, ಐ ಆಮ್ ಅ ಸ್ಪೋರ್ಟ್ಸ್ ಪರ್ಸನ್, ಆ್ಯಕ್ಟಿಂಗ್ ಮಾಡಿಲ್ಲ. ಸೊ ಇಮಿಡಿಯೇಟ್ಲಿ ಹಿ ಸೆಡ್ ಇಲ್ಲ ಕ್ಯಾಮರಾ ಕಾನ್ಷಿಯಸ್ ಇಲ್ಲ ಅಂದರೆ ಯಾರು ಬೇಕಾದ್ರೂ ಆ್ಯಕ್ಟ್ ಮಾಡ್ಬೋದು, ಅದೇನು ದೊಡ್ಡ ಇದಿಲ್ಲ, ಜಸ್ಟ್ ಯು ಹ್ಯಾವ್ ಟು ಬಿ ನ್ಯಾಚುರಲ್ ಅಷ್ಟೇ, ಕ್ಯಾಮ್ರಾ ಕಾನ್ಷಿಯಸ್ ಇರಬಾರ್ದು ಅಷ್ಟೇ ಅಂತ. ದೆನ್ ಐ ಸೆಡ್ ಇಲ್ಲ, ಐ ವಾಸ್ ನಾಟ್ ಕೀನ್, ನನಗೆ ಆ್ಯಕ್ಟಿಂಗು ಅದಕ್ಕೂ ನನ್ನ ಕನೆಕ್ಷನ್ನೇ ನೋಡಿರಲಿಲ್ಲ ಅಲ್ಲಿ. ಸೊ ಬಟ್ ಹಿ ಸೆಡ್ ನಿಮ್ ನಿಜ ಹೇಳಬೇಕು ಅಂದರೆ ಅದು ನಂದು ಕತೆನೇ ಒಂದು ಫಿಲಮ್ ಮಾಡ್ಬೋದು. ಅವನ ಮನಸ್ಸಲ್ಲಿ ಇದ್ದಿದ್ದಾಗ ಐ ಡೋಂಟ್ ನೋ ವೈ ಹಿ ಫೆಲ್ಟ್, ನಾನು ನೋಡಿದ ತಕ್ಷಣ ಹಿ ಥಾಟ್ ಅಂತೆ, ನಾ ಮದುವೆ ಆದರೆ ಈ ಹುಡುಗಿನೇ ಮದುವೆ ಆಗೋದು. ಕ್ಯಾನ್ ಯು ಬಿಲೀವ್? ಇದು ಒಳ್ಳೆ ಸೌಂಡ್ಸ್ ವೆರಿ ಫಿಲ್ಮಿ, ಬಟ್ ಇದೇ ಸತ್ಯ. ಹಾಂ. ಸೊ ಹಿ ವಾಸ್ ಇನ್ಸಿಸ್ಟಿಂಗ್, ಒಪ್ಕೊಳ್ಳಿ ಅಂತ. ಅವ್ರ ಮನಸ್ಸಲ್ಲಿ ಇವತ್ತು ಇವ್ರು ಒಪ್ಕೊಂಡ್ಬಿಟ್ರೆ ಅವ್ರ ಮನೆ ಹೋಗಿ ನೋಡ್ಬಿಡ್ಬೇಕು, ಅಕಸ್ಮಾತ್ ಇವ್ರು ನಾಳೆ ಇಲ್ಲ ಅಂದರೂ ಕೂಡ ಮನೆ ಗೊತ್ತಿರತ್ತೆ, ಹೋಗಿ ಬಂದು ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಸೊ ಬಟ್ ಹಿ ಡಿಂಟ್ ಸೇ ದ್ಯಾಟ್ ಟು ಮೀ ಆ ಟೈಮಲ್ಲಿ. ಹಿ ಸೆಡ್ ಒಪ್ಕೊಳ್ಳಿ, ಟ್ರೈ ಮಾಡಿ ಅಂತ. ನಾಳೆ ಇದು ದೊಡ್ಡ ಡಿಸಿಷನ್ನು, ಹಾಗೆ ನಾನು ಹ್ಞೂ ಅನ್ಬೇಕಂದ್ರೂ ನಮ್ಮ ಅಪ್ಪ ಅಮ್ಮನ ಪರ್ಮಿಷನ್ ಕೇಳಬೇಕು. ಬಿಕಾಸ್ ಐ ಟೋಲ್ಡ್ ಯು, ನಾವು ಒಂಥರ ಕನ್ಸರ್ವೇಟಿವ್ ಫ್ಯಾಮಿಲಿ ಇದ್ದಿದ್ದು. ಸೊ ಈ ಸೆಡ್ ಇವತ್ತೇ ಹೋಗೋಣ, ಕೇಳ್ಕೊಂಬರೋಣ ನಿಮ್ಮ ಮನೇಲಿ ಅಂತ. ನಾಳೆ ಅಯ್ಯೋ ಹಾಂ ರೆಡಿ. ಅಪ್ಪ ಆಗ ಈ ಟ್ರಾವೆಲಿಂಗ್ ಇದರಲ್ಲಿ ಇರ್ತಿದ್ರು. ಹಿ ಹೆಡ್ ಗಾನ್ ಟು ಮೈಸೂರು, ಯಾವುದೋ ಊರಿಗೆ ಹೋಗಿದ್ರು. ಈ ಸೆಡ್ ನಿಮ್ಮಮ್ಮನ್ನೇ ಕೇಳಿಬಿಡೋಣ, ನಿಮ್ಮ ಮನೆಗೆ ಹೋಗೋಣ ಅಂತ. ನೀವು ಬಿಲೀವ್ ಮಾಡಲ್ಲ, ಅವತ್ತೇ ಮನೆಗೂ ಹೋದ್ವಿ. ಐ ಸೆಡ್ ಓಕೆ, ನರಸಿಂಹರಾವ್ ಇದ್ದಿದ್ದು, ಬಾಂಡ್ ಇದ್ದಿದ್ದು, ಅವರು ಜಸ್ಟ್ ಹ್ಯಾವ್ ಮಾತಾಡಿ ಅಮ್ಮನ ಕೇಳಿ, ಇಫ್ ಶಿ ಸೇಸ್ ಓಕೆ ಟ್ರೈ ಇಟ್ ಅಂತ ಅವರು ಒಂದು ಎನ್ಕರೇಜ್ ಮಾಡಿದ್ರು. ಸೊ ಐ ಸೆಡ್ ಓಕೆ ಲೆಟ್ ಮೀ ಟ್ರೈ ಅಂತ. ಸ್ಟ್ರೇಟ್ ಅವತ್ತೇ ಮನೆಗೆ ಹೋದ್ವಿ. ಹೋಗಿ ನಮ್ಮಮ್ಮ ಬಾಗ್ಲ ತೆಗ್ದಿದ್ ಕೂಡಲೇ ಅಮ್ಮ ಶಾಕ್ ಆಗ್ಬಿಟ್ರು, ಇದೇನು ಆರ್ಟಿಸ್ಟ್ ಹಿಂಗೆ ನಮ್ಮ ಮನೆಗೆ. ಆಗ ಹಿ ವಾಸ್ ವೆಲ್ ನೋನ್. ಆಗ ಹಿ ವಾಸ್ ವೆರಿ ವೆಲ್ ನೋನ್, ಟಿ ವಿ ನೋಡೋರಿಗೆಲ್ಲ ಗೊತ್ತಿತ್ತು ವೆಂಕಿ. ಆಗ ಬಂದು ಅಮ್ಮ ಅಂದ್ರು, ಅದೇ ನೀವು ಹೀಗೆ ಅಂತ ಅಮ್ಮಂಗೆ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ವಿ. ಅಮ್ಮ ಈ ಕತೆ ಹೀಗಾಗಿದೆ, ಇವರು ಹೌದೌದು. ಹಿ ವಾಸ್ ಸೋ ಹೋಮ್ಲಿ. ನಾನೊಬ್ಬ ಆರ್ಟಿಸ್ಟ್, ನಾನು ಆ್ಯಕ್ಟರು, ಆ ಏನೂ ಇಲ್ಲ, ನಮ್ಮ ಮನೆಯವ್ರ ಥರನೇ. ನಮ್ಗೆ ಫಸ್ಟ್ ಟೈಮ್ ನೋಡ್ತಿದ್ದೀವಿ ಅಂತ ಕೂಡ ಅನಿಸ್ಲಿಲ್ಲ. ದೆನ್ ಹೇಳಿದ್ರು, ಅಮ್ಮಂಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಆ ಪ್ರೊಡ್ಯೂಸರ್ ಬಂದು ಸುಧೀರ್ ಅಂತ, ಅದಾದಮೇಲೆ ಅವ್ರು ನೋಡಲೇ ಇಲ್ಲ ಅಂತ ಇಟ್ಕೊಳ್ಳಿ, ಅವರು ಬಂದರು ಜೊತೆಯಲ್ಲಿ. ಆ್ಯಂಡ್ ದೆನ್ ಎಕ್ಸ್ಪ್ಲೇನ್ ಮಾಡಿ, ಈ ಥರ ಇದೆ, ಪ್ರಾಜೆಕ್ಟ್ ಇದೆ, ಡೆಲ್ಲಿಲಿ ಶೂಟಿಂಗ್ ಆಗುತ್ತೆ. ಏನಕ್ಕೋ ಗಿರೀಶ್ ಕಾರ್ನಾಡ್ ವಾಸ್ ಸಪೋಸ್ ಟು ಡೈರೆಕ್ಟ್ ದಟ್. ಓಕೆ. ಅದೆಷ್ಟು ಸತ್ಯ ಏನಿದು ಅದು ಆಗಲಿಲ್ಲ. ನಾ ಹೇಳ್ದಂಗೆ ಅದು ಆ ಪ್ರಾಜೆಕ್ಟೇ ಆಗಲಿಲ್ಲ ಕಡೆಗೆ. ನಾ ಹೇಳ್ದಂಗೆ ಇದು ನಮ್ಮಿಬ್ರದ್ದು ಮೀಟ್ ಆಗೋ ಇದಿತ್ತು. ಹಾಂ, ಡೆಸ್ಟಿನಿ ಇತ್ತು. ಸೊ ಆಮೇಲೆ ಅಮ್ಮಂಗೆ ಹೇಳಿದ ತಕ್ಷಣ ಅಮ್ಮ ಅಂದರು, ಇಲ್ಲ ಇವಳು ಓಕೆ ಅಂದರೆ ನಮಗೇನಿಲ್ಲ, ಬಟ್ ಯಾವತ್ತೂ ಮಾಡಿಲ್ಲ ಅವಳು. ಇಲ್ಲ ಆಂಟಿ ಮಾಡ್ಬೋದು, ಆ ಥರ ಏನು ನೀವು ಭಯ ಪಡಬೇಡಿ, ಇಂಡಸ್ಟ್ರಿ ಆ ಥರ ಎಲ್ಲ ಏನಿಲ್ಲ, ನೀವು ಜೊತೆಗೆ ಬರ್ಬೋದು ಶೂಟಿಂಗ್ಗೆ, ಒಪ್ಕೊಳ್ಳೋಕೆ ಹೇಳಿ. ಸರಿ, ದೆನ್ ವಿ ಸೆಡ್ ಓಕೆ ಅಂತ. ಅದಾದಮೇಲಿಂದ ಎವ್ರಿ ಸೆಕೆಂಡೇ ಮೀಟಿಂಗ್, ಅದೇ ಇದು ಸ್ಕ್ರಿಪ್ಟ್ ಇದೆ, ಅದಿದೆ ಇದಿದೆ ಅಂತ ಡಿಸ್ಕಷನ್ ಮೀಟಿಂಗ್ ನಡೀತಾನೆ ಇತ್ತು. ಹಾಗಾಗಿ ಮನೆಗೆ ಬರೋರು, ಇಲ್ಲ ಕಾಲೇಜ್ ಹತ್ರ ಬರೋರು, ಆ ಥರ ನಡೀತಿತ್ತು. ಆಮೇಲೆ ನೋಡ್ರೆ ಅದು ಆಫ್ಟರ್ ಅ ವೀಕ್ ಅದು ಕ್ಯಾನ್ಸಲ್ಲೇ ಆಗ್ಬಿಡ್ತು. ಹೋಲ್ ಪ್ರಾಜೆಕ್ಟ್ ಗಾಟ್ ಕ್ಯಾನ್ಸಲ್. ಹೀ ಫೆಲ್ಟ್, ನಾನು ಇವಳಿಗೆ ಇಷ್ಟೆಲ್ಲ ಏರಿಸ್ಬಿಟ್ಟು ಈಗ ಮಾಡೋದಕ್ಕೆ ಚಾನ್ಸು ಕೊಟ್ಟಿಲ್ಲ ಅಂಥೇಳಿ. ಆವಾಗ ನಗೆಲೇಸು ಅಂದ್ಬಿಟ್ಟು ಒಂದು ಶ್ರೀನಾಥ್ ಅವರು ಸೀರಿಯಲಲ್ಲಿ ಮಾಡ್ತಿದ್ರು ಇವರು. ಸೊ ಅಲ್ಲೊಂದು ಕ್ಯಾರೆಕ್ಟರ್ ಬೇಕಿತ್ತು, ವೆರಿ ಶಾರ್ಟ್ ಕ್ಯಾರೆಕ್ಟರ್ ಏನೋ ಒಂದು. ಸೊ ಲೆಟ್ ಇಟ್ ಬಿ, ನೀನು ಮಾಡ್ತೀಯ, ಅಟ್ಲೀಸ್ಟ್ ಅದರಲ್ಲಿ ಒಂದು ಎಂಟ್ರಿ ಆಗಲಿ ಅಂತ ಹೇಳ್ಬಿಟ್ಟು ಕೇಳಿದ್ರು. ಐ ಸೆಡ್ ಓಕೆ ಟ್ರೈ ಮಾಡೋಣ ಅಂತ ಹೇಳಿ ಫಸ್ಟ್ ನಂದು ಅದೇ ನಗೆಲೇಸು ಸೀರಿಯಲಲ್ಲಿ ಮಾಡಿದ್ದು. ವೆಂಕಿ ಸರ್ ಆಪೋಸಿಟ್ ಒಂದು ಗರ್ಲ್ ಫ್ರೆಂಡ್ ಕ್ಯಾರೆಕ್ಟರ್ ಏನೋ ಇತ್ತು. ಓಕೆ. ಸೊ ಅದು ಮಾಡಿದ್ವಿ ಇಬ್ರು ಒಟ್ಟಿಗೆ. ಹೇಗಿತ್ತು ನಿಮ್ದು ಎಕ್ಸ್ಪೀರಿಯನ್ಸ್ ಫಸ್ಟ್? ನಾನು ಫುಲ್ ಸೈಕಲ್ ಹೊಡೆದೆ. ಬಿಕಾಸ್ ಫಸ್ಟ್ ಎಕ್ಸ್ಪೀರಿಯನ್ಸು, ನನಗೆ ಆ್ಯಕ್ಟಿಂಗ್ ಅಂದರೆ ಏನು ಗೊತ್ತಿಲ್ಲ, ತುಂಬ ಟೇಕ್ಸ್ ತೊಗೊಂಡು ತುಂಬ ಕಷ್ಟನೇ ಪಟ್ಟೆ. ಬಟ್ ಯಾ, ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಹೀ ಎನ್ಕರೇಜ್ ಮಿ, ಹೀ ಸಪೋರ್ಟೆಡ್ ಮಿ ಅ ಲಾಟ್. ನೀನು ಹೆದರಬೇಡ, ನೋಡು ಕ್ಯಾಮ್ರಾ ಆ ಕಡೆ ನೋಡು, ಈ ಕಡೆ ನೋಡು ಅಂತೆಲ್ಲ ಅದೆಲ್ಲ ಅಡ್ವೈಸ್ ಎಲ್ಲ ಕೊಟ್ಟು ಹೀ ಕೈಂಡ್ ಆಫ್ ಪುಷ್ಡ್ ಮಿ ಆ ಥರ. ಯಾವತ್ತು ಯಾವ ಇಯರ್ ಅಮ್ಮ ಅದು? ಇದು ಬಂದು ಐ ಥಿಂಕ್ 88-89 ಇರಬೇಕು, 1988 89 ಇರಬೇಕಿದು. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಬಟ್ ಇಮಿಡಿಯೇಟ್ಲಿ ಆಫ್ಟರ್ 15 days ನಾವು ಮೀಟ್ ಮಾಡಿದ ಕೂಡಲೇ ಹೀ
ಶೇರ್ಡ್ ಹಿ ಓಪನ್ಲಿ ಟೋಲ್ಡ್ ಮಿ. ಅವರಲ್ಲಿ ಅದರಲ್ಲಿ ಎಲ್ಲ ಮುಚ್ಚು ಮರೆ ಆ ಥರ ಎಲ್ಲ ಹೀಸ್ ವೆರಿ ಓಪನ್. ಅವ್ರ ಕ್ಯಾರೆಕ್ಟರ್ ನಿಮ್ಗೆ ಗೊತ್ತಿರಬೇಕು. ಅವ್ರಿಗೆ ಏನು ಅನ್ಸುತ್ತೆ ಓಪನ್ ಆಗಿ ಹೇಳ್ಬಿಡೋರು. ಹಿ ಸೆಡ್ ಐ ಹ್ಯಾವ್ ಲೈಕ್ಡ್ ಯು, ಸೊ ನೀನು ಇಲ್ಲ ಅಂತೀಯೋ ಹ್ಞೂ ಅಂತೀಯೋ, ಐ ಹ್ಯಾವ್ ಲೈಕ್ಡ್ ಯು, ನಮ್ಮ ಮದುವೆ ಆದರೆ ನಿನ್ನೆ ಆಗೋದು. ನೆಕ್ಸ್ಟ್ ಡೇನೇ ಅವ್ರ ಮನೆಗೂ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮಂಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಅಂದ್ರೆ ಎಲ್ಲಿ ಪ್ರಪೋಸ್ ಮಾಡಿದ್ದು ನಿಮಗೆ? ನಿಯರ್ ದ ಕಾಲೇಜ್, ಅಲ್ಲಿ ಯಾ ಅಲ್ಲಿ MES ಕಾಲೇಜ್ ಹತ್ರ ನಮ್ಮ ಬ್ರೇಕ್ ಟೈಮ್ ಇರುವಾಗ ಅದೇ ಸ್ಕ್ರಿಪ್ಟ್ ಎಕ್ಸ್ಚೇಂಜ್ ಆ ಡಿಸ್ಕಷನ್ ಬಂದಾಗ್ಲೇ ಹಿ ಟೋಲ್ಡ್ ಮಿ ದಿಸ್. ನಾನು ಆ ಟೈಮಲ್ಲೆಲ್ಲ ಮದುವೆಗೆ, ಬಿಕಾಸ್ ನಮ್ಮಿಬ್ರು ಅಕ್ಕಂದ್ರದ್ದು ನಾನು ನೋಡಿದ್ದೆ ಅವ್ರ ಮದುವೆ ಆಗಿ, ಲೈಫ್ ಚೇಂಜಸ್ ಅಲ್ವಾ, ಒಂಥರ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ ಅದು ಇದು. ಸೊ ಐ ಡಿಂಟ್ ವಾಂಟ್ ಎನಿ ಆಫ್ ದೋಸ್. ನಾನು ಐ ವಾಂಟ್ ಟು ಬಿಲ್ಡ್ ಅಪ್ ಮೈ ಕರಿಯರ್, ಅದು ಮಾಡಬೇಕು ಇದು ಮಾಡಬೇಕಂತ ತುಂಬ ಏನೇನೋ ಆಸೆಗಳಿತ್ತು. ಸೊ ಐ ಸೆಡ್ ನಾನು ಮದುವೆ ಅಂತೂ ಖಂಡಿತ ಇಷ್ಟು ಬೇಗೆಲ್ಲ ಇಲ್ಲ, ಆ್ಯಂಡ್ ಐ ಆಮ್ ನಾಟ್ ಇವನ್ ಲುಕಿಂಗ್ ಟುವರ್ಡ್ಸ್ ದಟ್ ಅಂತ. ಓಕೆ, ಸಾರ್ ಹೇಳಿದ ತಕ್ಷಣ ನಿಮ್ಮ ರಿಯಾಕ್ಷನ್ ಹೇಗಿತ್ತು? ಐ ಸೆಡ್ ಈಸ್ ನಾಟ್ ಮೈ ಟೈಪ್ ಆಫ್ ಅ ಗೈ ಅಂತಾನು ಅನಿಸ್ತು ನನಗೆ. ನಂತರ ಇರಲಿ ಅಂದರೆ ನಾನೇನು ಫೀಲ್ಡಲ್ಲಿದ್ದೆ, ನಾನೇನು ಮಾಡಿ, ಹಿ ವಾಸ್ ಟೋಟ್ಲಿ ಡಿಫ್ರೆಂಟ್. ಸೊ ಐ ವಾಸ್ ನಾಟ್ ಓಕೆ ಅನ್ಸೇ ಇರಲಿಲ್ಲ ನನಗೆ ಆಗ. ಐ ಸೆಡ್ ಇಲ್ಲಪ್ಪ, ನಾನು ನಿಮ್ಮನ್ನ ಆ ಥರ ಇದ್ರಲ್ಲಿ ನೋಡೇ ಇಲ್ಲ, ಯುವರ್ ಅ ನೈಸ್ ಗೈ, ಯುವರ್ ಅ ನೈಸ್ ಫ್ರೆಂಡ್ ಅಂತ. ಬಟ್ ಹಿ ವಾಸ್ ವೆರಿ ಸ್ಟ್ರೇಟ್. ನಾನು ನೀನು ನೋಡೋದೇ ಆ ರೀತಿಲಿ, ಆ್ಯಂಡ್ ಐ ವಾಂಟ್ ಯು ಟು ಬಿ ಮೈ ವೈಫ್ ಅಷ್ಟೇ. ಹಿ ವಾಸ್ ವೆರಿ ಆನೆಸ್ಟ್ ಆ್ಯಂಡ್ ಹಿ ವಾಸ್ ವೆರಿ ಕ್ಲಿಯರ್ ಆನ್ ದ್ಯಾಟ್. ಆಮೇಲೆ ಮನೆಗೆ ಕರ್ಕೊಂಡು ಹೋದ್ರು, ಅವ್ರ ಅಪ್ಪ ಅಮ್ಮಂಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಆ್ಯಂಡ್ ನಮ್ಮ ಅತ್ತೆ ಮಾವ ಜೆಮ್ ಆಫ್ ಪೀಪಲ್, ಸೋ ಓಪನ್, ದೇ ವರ್ ಸೋ ಫ್ರೆಂಡ್ಲಿ. ದೇ ಡ್ಯಾಡ್ ಆಲ್ರೆಡಿ ಅಕ್ಸೆಪ್ಟೆಡ್ ಮಿ ಆಸ್ ಸೊಸೆ. ನಾನು ಹ್ಞೂ ಅನ್ನೋ ಐ ವಾಸ್ ಆಲ್ರೆಡಿ ಟೇಕನ್ ದಟ್ ವೇ. ಸೊ ವೆಂಕಿ ಸರ್ ಫುಲ್ ಹೆಸರು ನಮಗೆಲ್ಲ ವೆಂಕಿ ಅಂತ ಗೊತ್ತು, ನಿಮ್ಗೆ ಗೊತ್ತು, ಅವ್ರಿಗೂ ಕೂಡ ಅವ್ರ ಫುಲ್ ಹೆಸರು ಗೊತ್ತೇ ಇಲ್ಲ. ವೆಂಕಟೇಶ್ ಅಂತ ಫುಲ್ ಹೆಸರು, KS ವೆಂಕಟೇಶ್ ಅಂತ. ಬಟ್ ಯಾರ್ಯಾರು ವೆಂಕಟೇಶ್ ಅಂತಂದ್ರೆ ಅವ್ರ ತಿರ್ಗಿ ನೋಡ್ತಾನೆ ಇರಲಿಲ್ಲ. ವೆಂಕಿ ಅಂತಾನೆ ಅವ್ರಿಗೂ ಮುಂಚಿಂದ. ವೆಂಕಿ ಅಂತ ಹೆಂಗಾಗಿದ್ದು? ನಾನು ನಿಮ್ಮ ಆಫೀಸಲ್ಲೇ ಕೆಲಸ ಮಾಡೋದು, ಹೆಸರು ವೆಂಕಟೇಶ್ ಅಂತ. ಎಲ್ಲರೂ ಶಾರ್ಟ್ ಅಂಡ್ ಸ್ವೀಟ್ ಆಗಿ ವೆಂಕಿ ಅಂತ ಕರೀತಾರೆ. ಮನೇಲಿ ತುಂಬಾ ವೆಂಕು ಕರೆಯೋದು. ಅವ್ರ ಅಕ್ಕ, ಅವ್ರಿಗೊಂದು ಅಕ್ಕ, ಒಂದು ಅಣ್ಣ, ಒಂದು ತಂಗಿ ಇರೋದು. ಸೊ ಎಲ್ಲರೂ ಅವ್ರನ್ನ ವೆಂಕಿ ಅದೇ ತರನೇ ಕರಿತಿದ್ದು. ಸೊ ವೆಂಕಟೇಶ್ ಅಂತ ಯಾರು ಫುಲ್ ಹೆಸರು ಕರೆದೇ ಇಲ್ಲ. ಒರಿಜಿನಲಿ ಅವ್ರಿಗೆ ಹೆಸರು ಇಡ್ಬೇಕಂತ ಸುನಿಲ್ ಅಂತ ಇಡ್ಬೇಕಂತಿತ್ತಂತೆ. ಅವ್ರ ಅಣ್ಣನ ಹೆಸರು ಬಂದು ಸುಧೀರ್. ಬಟ್ ತಾತನ ಹೆಸರು ಬರಲೇಬೇಕಾದ್ರೆ ಇಡಲೇಬೇಕು ಫ್ಯಾಮಿಲಿಲಿ ಅಂತ ಹೇಳಿ ಅವ್ರ ತಾತನ ಹೆಸರು ವೆಂಕಣ್ಣನೋ ಏನೋ. ಸೊ ಅದನ್ನ ಇವ್ರಿಗೆ ವೆಂಕಟೇಶ್ ಅಂತ ಇಟ್ಟಿದ್ದಂತೆ. ವೆಂಕಿ ಸರ್ ಊರು ಯಾವ್ದಮ್ಮ? ಅವರ ಅಪ್ಪ ಅಮ್ಮ ಎಲ್ಲ ಬೆಂಗಳೂರೇ. ಅವ್ರು ಓದಿದ್ದೆಲ್ಲ ಇದು ವಿವಿಪುರಂ ಕಾಲೇಜು ಆ ಕಡೆನೆ. ಅಲ್ಲೇ ವಿಶ್ವೇಶ್ವರಮಲ್ಲೇ ಹುಟ್ಟಿ ಬೆಳೆದು 60 ವರ್ಷದ ಹಳೇ ಮನೆ ಅವ್ರದ್ದು ಇದ್ದಿದ್ದು ನಾನು ಮೀಟ್ ಮಾಡಿದಾಗ. RV ರೋಡ್, ಮೇನ್ ರೋಡ್ ಅಲ್ಲೇ ಮನೆ ಇದ್ದಿದ್ದು. ಓ ಎಸ್, ಅಲ್ಲೇ ಹೋಗಿ ಬಾಳ್ ಬದುಕಿದ್ದೀನಿ 6 ವರ್ಷ. ಹೌದು. ನಮ್ಮ ಮದ್ವೆ ಆದಾಗ ಅದೇ ಮನೇಲೇ ಇದ್ದಿದ್ದು ನಾವು. ಆಮೇಲಿಂದ ಪ್ರಾಪರ್ಟಿ ಮಾರ್ಬಿಟ್ಟು ವಿ ಸೆಪರೇಟೆಡ್. ಓಕೆ. ಆ್ಯಂಡ್ ವೆಂಕಿ ಸರ್ ಅವಾಗ ಅಂದರೆ ಒಂದು ಸ್ಕೂಲ್ ಡೇಸಿಂದನೂ ಐ ಥಿಂಕ್ ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಈ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ತುಂಬ ಇದ್ರಂತ. ವೆಂಕಿ ಆಲ್ಮೋಸ್ಟ್ 7 years ಇಂದ ಹೀಸ್ ಬೀನ್ ಅ ಥಿಯೇಟರ್ ಪರ್ಸನ್. ಸೊ ತಬ್ಲಾ ನುಡ್ಸೋದು, ಹಾಡು ಹೇಳೋದು. ಸೊ ಅವಾಗಿಂದ ಅವ್ರ ನಾಟಕ ಇದು ಈ ಟ್ರೂಪಲ್ಲೇ ಬಂದು. ಹೌದು. ಟೋಟ್ಲಿ ಶಂಕರ್ ನಾಗ್ ಇಸ್ ಗುರು. ಎಲ್ಲದಕ್ಕೂ ಶಂಕರ್ ನಾಗ್ ಜೊತೆಗೆ ಮಾಡಿದ್ದು. ಆಸ್ ಅಸಿಸ್ಟೆಂಟ್ ಶಂಕರ್ ನಾಗ್ ಆಲ್ಸೋ. ಮಾಲ್ಗುಡಿ ಡೇಸ್ ಅಲ್ಲಿ ಇಲ್ಲ, ನಾನು ಮಾಡೋ ಅಷ್ಟರಲ್ಲಿ ಹಿ ವಾಸ್ ನೋ ಮೋರ್. ಮಾಲ್ಗುಡಿ ಡೇಸ್ ಅಲ್ಲಿ ಹಿ ವರ್ಕ್ಡ್ ಆಸ್ ಅಸಿಸ್ಟೆಂಟ್ ಶಂಕರ್ ನಾಗ್ಗೆ. ಇವರು ಅಣ್ಣ ಸುಧೀರ್ ಇಬ್ರು ದೇ ವರ್ಕ್ ದೇರ್. ಒಂದು ಎಪಿಸೋಡ್ ಅಲ್ಲಿ ಆಕ್ಟ್ ಕೂಡ ಮಾಡಿದ್ದಾರೆ ವೆಂಕಿ ಮಾಲ್ಗುಡಿ ಡೇಸ್ ಅಲ್ಲಿ. ಅಂಡ್ ವೆಂಕಿ ಸರ್ ಓದಿರೋದೇನು? ಏನು ಓದಿದ್ದು ಎಜುಕೇಶನ್? ಆಕ್ಚುಲಿ BCom ಓದಿದ್ದವರು. ಯಾವಾಗಲೂ ಅದ್ರ ತುಂಬಾ ತಮಾಷೆ ಮಾಡೋರು. BCom ಮಾಡಿ BCom ಆಗಿ ಇದ್ಬಿಟ್ಟಿದ್ದಾನೆ ಅಷ್ಟೇ ನಾನು ಅಂತ. ಸೊ ಅದಕ್ಕೂ ಇದಕ್ಕೂ ಕನೆಕ್ಷನ್ ಇಲ್ಲ. ಡಿಗ್ರಿ ಬೇಕಂತ ಓದಿದ್ದವ್ರು ಅಷ್ಟೇ. ಬಟ್ ಟೋಟ್ಲಿ ಹಿ ವಾಸ್ ಟುವರ್ಡ್ಸ್ ಈ ಆಕ್ಟಿಂಗ್ ಪ್ರೊಫೆಷನ್. ಓಕೆ. ವೆಂಕಿ ಸರ್ ಹೆಂಗೆ ಈ ಅಂದ್ರೆ ಅಫ್ಕೋರ್ಸ್ ಸ್ಟೇಜ್ ಅಲ್ಲಿ ಇದ್ರು, ಜೊತೆಗೆ ಮಾಡ್ತಿದ್ರು. ಅಂಡ್ ಇದನ್ನ ಕೆರಿಯರ್ ಮಾಡ್ಕೊಂಡಿದ್ದು ಬಿ ಜಯಶ್ರೀನು. ಅವ್ರು ಬಿ ಜಯಶ್ರೀ ಜೊತೆಗೆ ಫುಲ್ ಇದ್ದಿದ್ದು. ಸಂಕೇತು, ಬಿ ಜಯಶ್ರೀ ಕೆಳಗೇನೆ ರಂಗಭೂಮಿ ಅದ್ರಲ್ಲಿ ಮಾಡ್ಕೊಂಡೆ. ಡ್ರಾಮಾಗಳು, ನಾಟಕಗಳು ಎಲ್ಲ ನನಗೆ ನೆನಪಿಲ್ಲ ಈಗ ಆ ಡ್ರಾಮಾಗಳು ಯಾವ್ದಾವ್ದು ಮಾಡ್ತಿದ್ರಂತವ್ರು. ಟೋಟ್ಲಿ ಚಿಕ್ಕ ಹುಡುಗನಿಂದ ಅದರಲ್ಲೇ ಮಾಡ್ಕೊಂಡು ಹಾಗೆ ಟಿವಿ ಯಾವಾಗ ಸ್ಟಾರ್ಟ್ ಆಯ್ತು ಎಂಟರ್ ಟಿವಿ ಆಲ್ಸೋ. ಓಕೆ. ಅಂಡ್ ಹಿ ವಾಸ್ ಮೋರ್ ಕಂಫರ್ಟಬಲ್ ಇನ್ ಟಿವಿ ಅಂತ ಕಾಣುತ್ತೆ. ಹೌದು, ಮಾಡಿದ್ರು. ಬಟ್ ಹಿ ವಾಸ್ ಲವಿಂಗ್ ಟು ಮಚ್. ಕರೆಕ್ಟ್. ಫಿಲಮ್ ಬಂದು ಅದೊಂದು ಸಾಗರ ಅಲ್ವಾ, ನಿಮ್ಗೆ ಗೊತ್ತಿದೆ ಅದು ಹೇಗೆ ನಡೆಯುತ್ತೆ ಅಂತ. ಬಟ್ ಆರ್ಟಿಸ್ಟ್ಗೆ ನೆಕ್ಸ್ಟ್ ಸ್ಟೆಪ್ ಗ್ರೋತ್ ಅಂದ್ರೆ ಫಿಲಮ್ ಇದ್ದೇ ಇರುತ್ತೆ. ಬಟ್ ಹಿ ವಾಸ್ ವೆರಿ ಕಂಟೆಂಟೆಡ್ ಇನ್ ಟಿವಿ. ಅವರು ಹಿ ವಾಸ್ ವೆರಿ ಹ್ಯಾಪಿ. ಹಿ ಗಾಟ್ ದಟ್ ನೇಮ್ ಅಂಡ್ ಫೇಮ್. ಹಿ ವಾಸ್ ಹ್ಯಾಪಿ ದೇರ್. ಒಂದು ಖುಷಿ ಇತ್ತು ಅವ್ರಿಗೆ ಅಲ್ಲಿ. ಈಗ ವೆಂಕಿ ಸರ್ ಫ್ಯಾಮಿಲಿ ಅಂದರೆ ಅವರ ಸಿಬ್ಲಿಂಗ್ಸು, ಪೇರೆಂಟ್ಸ್ ಅಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೆ? ಎಲ್ಲ ರೀಸೆಂಟಾಗಿ ನಮ್ಮ ಅತ್ತೆ ಮಾವ 2019 ಇಬ್ಬರು ಹೋಗ್ಬಿಟ್ರು. ಇನ್ ಸ್ಪ್ಯಾನ್ ಆಫ್ 1.5 months ಅಲ್ಲಿ. ಕೋವಿಡ್ ಇಲ್ಲ, ಹೀಗೆ ವಯಸ್ಸಾಗಿದ್ದು ಅತ್ತೆಗೆ ಸ್ವಲ್ಪ ಪ್ಯಾರಾಲಿಸಿಸ್, ಏಜ್ ರಿಲೇಟೆಡ್ ಇದಾಯಿತು.
ಅತ್ತೆ ಹೋಗ್ತಿದ್ದಂಗೆ 1.5 ತಿಂಗಳಲ್ಲಿ ನಮ್ಮ ಮಾವನೂ ಹೋಗ್ಬಿಟ್ರು. ಬಟ್ ದೇ ವರ್ ವೆರಿ ಪ್ರೌಡ್ ಆಫ್ ಹಿಮ್. ಅವ್ರು ವೆಂಕಿ ಇದ್ದಾಗಲೂ ನಾನು ವೆಂಕಿ ಅಪ್ಪ ಅಮ್ಮನೇ ಅಂತ ಹೇಳ್ಕೊತಿದ್ರು, ವೆಂಕಿ ಇಲ್ಲದೇ ಇರೋಗ್ಲೂ ನಾವು ವೆಂಕಿ ಅಪ್ಪ ಅಮ್ಮನೇ ಅಂತ ಫೋನ್ ಯಾರಿಗೇ ಮಾಡಲಿ ಅವ್ರು ಇಂಟ್ರಡ್ಯೂಸ್ ಮಾಡ್ಕೋತಿದ್ದೆ. ಹಾಗೆ ನಾವು ವೆಂಕಿ ಅಪ್ಪ ಅಮ್ಮ ಅಂತೇಳಿ ತುಂಬ ಒಂಥರ ಹೆಮ್ಮೆ ಅಭಿಮಾನ ಇತ್ತು. ಬ್ರದರ್ ಒಬ್ಬರು ಹೀಸ್ ಇನ್ ಟು ಸಾಫ್ಟ್ವೇರ್ ಇದರಲ್ಲಿದ್ದಾರೆ. ಹಿ ಹ್ಯಾಸ್ ಇಸ್ ಓನ್ ಸ್ಟಾರ್ಟಪ್ ಕಂಪನಿ ಈಗ, ಸುಧೀರ್. ಬಟ್ ಹೀ ಈಸ್ ಆಲ್ಸೋ ಥಿಯೇಟರ್ ಪರ್ಸನ್ನೇ. ನಮ್ಮ ಮಾವ ಕೂಡ ಥಿಯೇಟರ್ ಪರ್ಸನ್ನೇ. ಅವರು ಮಾಡಿದ್ದಾರೆ ತುಂಬ ಇದರಲ್ಲೆಲ್ಲ ಡ್ರಾಮಾ ಗೀಮಾನೆಲ್ಲ. ಆಮೇಲೆ ಅಕ್ಕ ಒಬ್ಳು ಹುಬ್ಳಿಲಿ ಇರ್ತಾರೆ, ಶೈಲಾ ಅಂದ್ಬಿಟ್ಟು. ಶಿ ವಾಸ್ ಇನ್ BSNL ಅಲ್ಲಿ ಕೆಲಸ ಮಾಡ್ತಿದ್ರು. ಸೊ ಶಿ ಲಿವ್ಸ್ ಇನ್ ಹುಬ್ಳಿ. ಅವ್ರ ಗಂಡ ಬಂದು ಸಾಹಿತ್ಯ ಪ್ರಕಾಶನ, ಸಾಹಿತ್ಯ ಭಂಡಾರ ಅಂತೆಲ್ಲ ಬುಕ್ ಇದು ಕೇಳಿರ್ಬೇಕು. ಸೊ ಅವ್ರದ್ದೇ ಅದು. ಹಿ ಈಸ್ ದ ಓನರ್ ಆಫ್ ದಟ್. ಸುಬ್ರಹ್ಮಣ್ಯ ಅಂತ ಹೇಳಿ. ಅವ್ರ ಮಗ ಬಂದು ರಿತ್ವಿಕ್ ಅಂತ. ಹಿ ಈಸ್ ಗಾಟ್ ದಿಸ್ ಏನು ಹೇಳ್ತಾರೆ, ಅದೇನೋ ಒಂದು ಪಿಜ್ಜಾ ಇದ್ರದ್ದು ಡೋಪೇಸ್ ಅಂದ್ಬಿಟ್ಟು ಅವ್ರು ಹಿ ಸ್ಟಾರ್ಟೆಡ್ ಹಿಸ್ ಓನ್ ಇದು ಕಂಪನಿ. ಆ್ಯಂಡ್ ಹಿ ಆಲ್ಸೋ ಹ್ಯಾಸ್ ಸುಬ್ಬು ಪಬ್ಲಿಕೇಶನ್ಸ್ ಅಂತ ಅವ್ರದ್ದು ಒಂದು ಪಬ್ಲಿಕೇಶನ್ ಕೂಡ ಇದೆ. ತಂಗಿ ಬಂದು ಇಲ್ಲೇ ಇದರಲ್ಲೇ ಇರೋದು, ಬೆಂಗಳೂರಲ್ಲೇ. ಯಲಹಂಕಲಿ. ವಿಭಾ ಅಂತ ಅವ್ರ ಹೆಸರು. ಸೊ ಆಲ್ ಆಫ್ ಫ್ರಮ್ ದೇರ್. ಯಾವ ಸೀರಿಯಲ್ಸ್ ಮಾಡಿದ್ರಿ ನೀವು ವೆಂಕಿ ಸರ್? ನಾನು ವೆಂಕಿ ತುಂಬಾ ಅಂದರೆ ನಮ್ಮಲ್ಲಿ ಅಂತ ಹೇಳ್ಬಿಟ್ಟು. ಕರೆಕ್ಟ್. ಆ ಟೈಟಲ್ ಸಾಂಗ್ ಯಾರಿಗೂ ಮರೆಯೋಕ್ಕೆ ಆಗಲ್ಲ. ಈಗ ಕೂಡ ಅದೊಂಥರ. ಸೊ ಅದ್ರಲ್ಲಿ ನಾವು ಒಂದು 6-7 ಎಪಿಸೋಡ್ ಒಟ್ಟಿಗೆ ಮಾಡಿದ್ದೀವಿ. ಆಮೇಲೆ ಯಾವುದು ನಗೆಲೇಸು ಹೇಳಿದೆ, ಮಿಸ್ಟರ್ ನಿರುದ್ಯೋಗಿ. ನಿರುದ್ಯೋಗಿ ರಾಘವೇಂದ್ರ ಅವ್ರದ್ದು. ಕರೆಕ್ಟ್. ಇವರು ರಾಘವೇಂದ್ರ ಅವ್ರದ್ದು ಡೈರೆಕ್ಷನ್. ಸೊ ಅದರಲ್ಲಿ ವಿ ವರ್ ಟುಗೆದರ್ ಆಲ್ಮೋಸ್ಟ್ 20-25. ಕರೆಕ್ಟ್. ಕೆಲಸಕ್ಕೆ ಅಲಿಯುವ ಅಂತ. ಹೌದು. ಆ ಇದರಲ್ಲಿ he got lot of fame. ಅದರಲ್ಲಿ he became very famous. It was very natural. ಅವ್ರ ಆ್ಯಕ್ಟಿಂಗ್ ಯಾವತ್ತೂ ವೆರಿ ನ್ಯಾಚುರಲ್ ಅಲ್ಲ. ಸೊ ಅದ್ರಲ್ಲಿ ಒಟ್ಟಿಗೆ ಮಾಡಿದ್ವಿ. ಅದು ಬಿಟ್ಟು ತುಂಬ ಮಾಡಿದ್ದೀವಿ, ನನಗೆ ನೆನಪಾಗ್ತಾ ಇಲ್ಲ. ಇವಾಗ ವೆಂಕಿ ಸರ್ ಅವತ್ತಿನ ದಿವಸ TV ಯುಗದಲ್ಲಿ ಒಬ್ಬ ದೊಡ್ಡ ಸ್ಟಾರ್. ನೀವು ಇಷ್ಟಪಟ್ರಿ, ಆಚೆ ಹೋಗ್ತಾ ಇದ್ರಿ. ಅವಾಗ ಯಾರು ಗುರ್ತಿಡಿಯೋದು? ಅದು ಇವಾಗ ಥರ ಮೊಬೈಲ್ ಇರಲಿಲ್ಲ ಅವಾಗ, ಸೋಷಿಯಲ್ ಮೀಡಿಯಾ ಇರಲ್ಲ. ಬಟ್ ಅವಾಗ ಜನಕ್ಕೆ ಇನ್ನೂ ಕ್ರೇಜ್ ಜಾಸ್ತಿ TV ಮಾಡೋರು, ಸಿನಿಮಾ ಮಾಡೋರು ಅಂದರೆ. ಸೊ ದಟ್ ಎಕ್ಸ್ಪೀರಿಯನ್ಸ್ ಹೇಗಿರ್ತಿತ್ತು? ನೀವು ಎಲ್ಲ ಹೋಗ್ತಿದ್ರಿ ಆಚೆ? ಖಂಡಿತ ತುಂಬ ಫೇಮ್ ಇದ್ದೇ ಇತ್ತಲ್ವಾ. ಸೊ ಎಲ್ಲಿ ಹೋಗೋಕ್ಕೂ ನಮ್ಗೊಂದು ಸ್ವಲ್ಪ ಕಷ್ಟನೇ ಇತ್ತು. ಅಲ್ಲಿ ಇಲ್ಲಿ ಹೋದರೆ ಜನ ಕಂಡುಹಿಡಿಯೋರು. ಆ್ಯಂಡ್ ಸೊ ವಿಸ್ ಟು ಸೆಪ್ರೇಟ್ಲಿ ಗೋ. ಈ ಥರ ಅಶೋಕ ಹೋಟ್ಲಲ್ಲೇ ಜಾಸ್ತಿ ನಾವು ಹೋಗಲ್ಲಿ ಕ್ಯಾಫೆಲ್ಲಿ ಕೂತ್ಕೋತಿದ್ದು. ಅವರು ಅಶೋಕ ಹೋಟ್ಲ್ ಇದಕ್ಕೆ ಕ್ರಿಕೆಟ್ ಆಡೋರು ಅವ್ರ ಟೀಮ್ಗೆ. SBI ಬ್ಯಾಂಕ್ಗೆ ತಬ್ಲಾ ನುಡ್ಸೋರು. ಸೊ ಇದೆಲ್ಲ ಬಂದು ಅವ್ರದ್ದು ರೆಗ್ಯುಲರ್ ಆ್ಯಕ್ಟಿಂಗ್ ಫೀಲ್ಡ್ ಹೋದರೂ ಕೂಡ ಇದು ತಪ್ಪಿಸ್ಲಿಲ್ಲ ಅವರು, ಬಿಕಾಸ್ ಮುಂಚಿಂದ ಮಾಡ್ಕೊಂಡು ಬಂದಿದ್ದು. ಸೊ ಅದನ್ನು ಕಂಟಿನ್ಯೂನೇ ಮಾಡಿದ್ರು ಅವರು. ಸೊ ನಮ್ಗೆ ಆಚೆ ಹೋಗ್ಬೇಕಂದ್ರೆ ಜನರಲ್ ರೆಸ್ಟೋರೆಂಟು ಇದಕ್ಕೆಲ್ಲ ಹೋಗೋಕ್ಕೆ ಸ್ವಲ್ಪ ಕಷ್ಟನೇ ಆಗ್ತಿತ್ತು. ಹಾಗಾಗಿ ಅಶೋಕ ಹೋಟ್ಲೇ ನಮ್ಮದು ಸ್ಪಾಟ್. ಯಾವಾಗಲೂ ಮೀಟಿಂಗ್ ಅಡ್ಡ, ಅಲ್ಲೇ ಮೀಟ್ ಮಾಡ್ತಿದ್ವಿ. ಆ್ಯಂಡ್ ನಮ್ಮ ಸೀಮಾ ಮೇಡಮು ವೆಂಕಿ ಸರ್ನ ಒಬ್ಬ ನಟನಾಗಿ ನೀವು ಕ್ಯಾಮ್ರಾ ಮುಂದೆ ಬಣ್ಣ ಹಚ್ಚಿ ನೋಡಿದಾಗ ಹಸ್ಬೆಂಡ್ ಆಗಲ್ಲ, ಒಬ್ಬ ಆರ್ಟಿಸ್ಟ್ ಆಗಿ ವೆಂಕಿ ಸರ್ ಬಗ್ಗೆ ಏನು ಹೇಳ್ತೀರಾ? ಹ್ಯಾಟ್ಸ್ ಆಫ್ ಅವ್ರ ಟ್ಯಾಲೆಂಟ್ ಇದ್ದಿದ್ದಕ್ಕೂ. ಆ್ಯಂಡ್ ನೀವು ನಂಬಲ್ಲ ರಘುರಾಮ್ ಅವರೇ, ಅವ್ರಿಗೆ ಸ್ಕ್ರಿಪ್ಟು ಇಡೀ ಪೇಜ್ ಕೊಟ್ಬಿಡೋರು ಒಂದೊಂದ್ಸರಿ. ನಾವೆಲ್ಲ ಆದರೆ ಅದನ್ನು ಬ್ರೇಕ್ ಮಾಡಿ ಇದೊಂದು ಶಾರ್ಟ್ ತೊಗೊಳ್ಳಿ ಸರ್, ಇದೊಂದು ಶಾರ್ಟ್ ತೊಗೊಳ್ಳಿ ಸರ್ ಅಂತ ಮಾಡ್ತೀವಿ. ಅವ್ರು ಹಾಗಲ್ಲ, ಇಡೀ ಪೇಜ್ ಒಂದ್ಸರಿ ಗಿಡ ಅಂತ ಓದ್ಬಿಡೋರು. ಓದ್ಬಿಟ್ಟು 2 ಸೆಕೆಂಡು ಟೇಕ್ ಅನ್ನೋರು. ನಂಬ್ತಿರೋ ಬಿಡ್ತಿರೋ ಫುಲ್ ಆ ಸ್ಟ್ರೆಚ್ಚಲ್ಲಿ ಆ ಡೈಲಾಗ್ ಹೇಳ್ಕೊಂಡು ಹೋಗೋರು. ದ್ಯಾಟ್ ವಾಸ್ ಹಿಸ್ ಪ್ಯಾಷನ್. ಆ ಥರ ಇದ್ದಿದ್ದವ್ರಿಗೆ. ಆ್ಯಂಡ್ ನ್ಯಾಚುರಲ್ಲು. ಈಗೆಲ್ಲ ನೀವು ನೋಡ್ಬೋದು ರಿಯಾಕ್ಷನ್ ಶಾರ್ಟ್ ಇಟ್ಟರೆ ಏನೇನೋ ಮುಖಗಳು ಏನೇನೋ ರಿಯಾಕ್ಷನ್ಸ್ ಕೊಡ್ತಾರೆ, ಅದೊಂಥರ ನ್ಯಾಚುರಲ್ ಅನ್ಸೋದೇ ಇಲ್ಲ ನೀವು. ಬಟ್ ಅವ್ರದ್ದು ವೆರಿ ನ್ಯಾಚುರಲ್ ಆ್ಯಕ್ಟಿಂಗ್. ಅವ್ರು ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತಲೇ ಅನಿಸ್ತಿಲ್ಲ. ಸೊ ದ್ಯಾಟ್ ಐ ಲವ್ಡ್ ವಾಟ್ ಅನ್ ಆರ್ಟಿಸ್ಟ್ ಈಸ್ ಅಂತ. ದ್ಯಾಟ್ ವಾಸ್ ಖಂಡಿತ ಕ್ಯಾಮ್ರಾ ಮುಂದೆ, ಕ್ಯಾಮ್ರಾ ಹಿಂದೆ ಆ್ಯಸ್ ಅ ಪರ್ಸನ್. ನಾನು ಫಸ್ಟ್ ನಿಮ್ಗೆ ಅದೆಲ್ಲ ಕಟ್ ಮಾಡಿಬಿಟ್ಟೆ. ಅವ್ರು ಪ್ರಪೋಸ್ ಮಾಡಿದ್ರು, ನಂಗೆ ಆ ಟೈಮಲ್ಲಿ ಅನಿಸ್ಲಿಲ್ಲ. ಬಟ್ ವೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ಹಿಮ್, 2-3 ಸೀರಿಯಲ್ ನಾವು ಒಟ್ಟಿಗೆ ಮಾಡ್ಕೊಂಡು ಹೋದ್ವಲ್ಲ, ಹಿ ವಾಸ್ ಸಚ್ ಎ ಜೆನ್ಯೂನ್ ಪರ್ಸನ್. ಒಳಗೊಂದು ಹೊರಗೊಂದು ಇಲ್ಲ. ಅವ್ರ ಒಳಗೆ ಏನಿದೆ ಹೊರಗೂ ಕೂಡ ಅದೇ. ಆ್ಯಂಡ್ ತುಂಬ ಸತ್ಯ, ದ ಅಫೆಕ್ಷನ್, ದ ಲಾಯಲ್ಟಿ, ಅದೆಲ್ಲ ಏನು ಹೇಳ್ತಾರಲ್ಲ, ಹಿ ವಾಸ್ ಅ ಜೆಮ್. ಸೊ ದ್ಯಾಟ್ ಅಟ್ರಾಕ್ಟೆಡ್ ಮಿ. ನಂಗೆ ಆವಾಗ ಹಂಗೆ ಅನಿಸ್ತು, ಈಗ ಸಿಕ್ಕಿದಾರು ಒಳ್ಳೆ ಮನುಷ್ಯ, ಇದನ್ನ ಬಿಟ್ಬಿಟ್ರೆ ನಾಳೆ ಯಾರು ಸಿಗ್ತಾರೋ ಬಿಡ್ತಾರೋ, ಐ ಶುಡ್ ಜಸ್ಟ್ ಸೇ ಎಸ್ ಟು ಹಿಮ್ ಅಂತ. ಆ್ಯಂಡ್ ದ ವೇ ಹಿ ಲವ್ಡ್ ಮೀ, ಅದು ಜೆನ್ಯೂನ್ ಅಂತಿತ್ತು ನನಗೆ. ಸೊ ಐ ವಾಂಟೆಡ್ ದಟ್, ದಟ್ ವಾಸ್ ವಾಟ್. ಆ್ಯಂಡ್ ಐ ಆಮ್ ವೆರಿ ವೆರಿ ಲಕ್ಕಿ. ಮನೆಯಲ್ಲಿ ಕನ್ವಿನ್ಸ್ ಮಾಡೋದು ನಿಮ್ಮ ಮನೆಯಲ್ಲಿ ಏನು ಕಷ್ಟ ಆಗಿದೆ? ಖಂಡಿತ ಕಷ್ಟ ಆಯಿತು. ಅಮ್ಮ ವಾಸ್ ಓಕೆ, ಬಟ್ ಪಪ್ಪ ಬಂದು ಬಿಕಾಸ್ ಈ ಪ್ರೊಫೆಷನ್ ಅಲ್ಲ, ಎಲ್ರಿಗೂ ಒಂದು ಇದ್ದೇ ಇತ್ತು. ಕರೆಕ್ಟ್. ಅದೊಂದು ಸ್ವಲ್ಪ ಚಾಲೆಂಜ್ ಇತ್ತು ನಮಗೆ.
ಅದಕ್ಕೆ ವೆಂಕಿ ಅದಕ್ಕೆ ತುಂಬ ಒಂಥರ ಜೋಕ್ ಮಾಡಿ ಶತ್ರು ಪಕ್ಷ, ಪಪ್ಪಂಗೆ ಹೆಸರಿಟ್ಟಿದ್ದವ್ರು ನಮ್ಮ ಶತ್ರು ಪಕ್ಷ ಅಂತ ಕರೆಯೋರು. ಬಟ್ ಯಾ ಐ ಮೀನ್ ಪಪ್ಪದ ಇದ್ದಿದ್ದ ಥಾಟ್ಸು ಇಟ್ ವಾಸ್ ಜೆನ್ಯೂನ್, ಎಲ್ಲೇ ಖಂಡಿತ. ಸೊ ಅಷ್ಟಿತ್ತು. ಬಟ್ ಲೇಟರ್ ಆನ್ ಪಪ್ಪ ಆಸ್ಟ್ ಮಿ ಒನ್ ಡೇ, ನಿನ್ಗೆ ಹೆಂಗೆ ಅನ್ಸತ್ತಪ್ಪ, ನಿನ್ಗೆ ಇಷ್ಟನಾ ಅಂತ ಹೇಳಿದೆ. ಹಾಂ ಪಪ್ಪ ನನಗಿಷ್ಟ. ನೀನು ರೆಡಿ ಇದೆಯಾ, ನೀನು ಯೋಚನೆ ಮಾಡಿದ್ಯಾ ನಿನ್ನ ಲೈಫ್ ಹೇಗಿರುತ್ತಂದರೆ ವಿ ಆರ್ ರೆಡಿ, ವಿ ವಿಲ್ ಗೋ ಹೆಡ್ ವಿತ್ ದ ವೆಡ್ಡಿಂಗ್ ಅಂದರು. ಸೊ ವಿ ಹ್ಯಾಡ್ ಅ ಕೋರ್ಟ್ಶಿಪ್ ಆಫ್ 6 years ಜೊತೆಯಲ್ಲಿ ಇದ್ವಿ. ಆಮೇಲೆ ಮದುವೆ ಆಗಿದ್ದು. ಯಾವ ಮದುವೆ ಆಗಿದ್ದ ಡೇಟ್ ಮಾ? ನಾನು December 23rd, 1994. 94 ಡಿಸೆಂಬರ್ 23rd. ಎಲ್ಲಿ ಮದುವೆ ಆಗಿದ್ದು? ನನ್ನ ಮದುವೆ ಇದು ನಿಜಗುಣ ಕಲ್ಯಾಣ ಮಂಟಪ, ಬುಲ್ ಟೆಂಪಲ್ ರೋಡ್. ಫ್ಯಾಂಟಾಸ್ಟಿಕ್. ಏನು ಅವತ್ತು ವೆಂಕಿ ಸರ್ಗೆ ಡ್ರೀಮ್ ಕಮ್ ಟ್ರೂ ಅಂತ. ಹೌದು ಇಬ್ರಿಗೂ ಅಂತ ಹೇಳ್ಬೋದು. ಪ್ರಪೋಸ್ ಮಾಡಿದ್ದು ಅವರೇ ಫಸ್ಟ್. ನನ್ಗೆ ಚಾಯ್ಸೇ ಕೊಡ್ಲಿಲ್ಲ ಅವರು. ನಾ ಹೂ ಅಂತೀನೋ ಹೂ ಅಂತೀನಿ, ನಿನ್ ಚಾಯ್ಸ್ ಇಲ್ಲ, ಹೂ ಅನ್ಲೇಬೇಕು ತರಾನೇ ಆಯ್ತದು. ಎಷ್ಟಷ್ಟೇ. ಅಂಡ್ ವೆಂಕಿ ಸರ್ ನನಗೆ ಗೊತ್ತಿರೋ ಈಗಲೇ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ತುಂಬ ಓಪನ್ನು, ಮನಸ್ಸಿನಲ್ಲಿ ಕಲ್ಮಶ ಇಲ್ಲ, ಕ್ಯಾಲ್ಕುಲೇಷನ್ ಇಲ್ಲ, ಆ್ಯಂಡ್ ಹಿ ಇಸ್ ವೆರಿ ಕ್ಲೀನ್ ಸೋಲ್. ಕರೆಕ್ಟ್. ಎಲ್ಲ ಒಂದು ಕಡೆ ವೆಂಕಿ ಸರ್ಗೆ ಆ ಕ್ಯಾರೆಕ್ಟರ್ ಮುಳ್ಳಾಯ್ತಾ? ಖಂಡಿತ ಮುಳ್ಳಾಯ್ತು. ಬಿಕಾಸ್ ನಿಮಗೆ ನಾನು ತೀರಾ ಅದು ಇಂಡಸ್ಟ್ರಿನ ಬಯೋದಿಲ್ಲ, ಬಟ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಅಷ್ಟೇ ಇದೆ ಖಂಡಿತ. ಅವ್ರೇನು ತುಂಬ ನಂಬಿಡೋರು ಜನ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ವರ್ಕ್. ಅವ್ರು ಹೇಗಿದ್ದಾರೆ, ಅವ್ರು ಏನು ಮಾತಾಡಿದ್ರು ಅದನ್ನೇ ಅವ್ರು ಸತ್ಯ ಅಂತ ತಿಳ್ಕೊರು. ಬಟ್ ಹಿಂದೆ ಚುಚ್ಚೋರು ತುಂಬ ಜನ ಇರ್ತಾರೆ. ಸೊ ಐ ಟು ಆಲ್ವೇಸ್ ಟೆಲ್ ಹಿಮ್, ಅದು ಯಾವ ಪ್ರೊಫೆಷನ್ಗೆ ಹೋದ್ರೂ ಇದ್ದೇ ಇದೆ, ಈ ಇಂಡಸ್ಟ್ರಿ ಅಂತಲ್ಲ, ನೀವೆಲ್ಲೇ ಹೋದರೂ ಅದು ಇದ್ದೇ ಇರುತ್ತೆ. ವಿ ಶುಡ್ ಪ್ರಿಪೇರ್ ಆರ್ ಸೆಲ್ಸ್ ಟು ಫೇಸ್ ದೋಸ್ ಕೈಂಡ್ ಆಫ್ ಪೀಪಲ್ ಆಗಲಿ ಇಲ್ಲ ಸಿಚುವೇಶನ್ ಆಗಲಿ. ಬಟ್ ಅವರೆಲ್ಲ ಅದಿರಲಿಲ್ಲ. ಸ್ವಲ್ಪ ತುಂಬ ನಿಮ್ನ ಹಚ್ಕೊಂಡ್ರೆ ತುಂಬ ಹಚ್ಕೊಂಡ್ಬಿಡೋರು ಅವರು. ಅವಾಗ ಅದೊಂಚೂರು ಹರ್ಟ್ ಆಗ್ತಿತ್ತು ಅವ್ರಿಗೆ. ಅದು ಇತ್ತು, ತುಂಬಾನೇ ಇತ್ತು ಅವ್ರಿಗೆ ಅದು ಇಂಡಸ್ಟ್ರಿಲಿ. ವೆಂಕಿ ಸರ್ ಸಿನಿಮಾಗಳು ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದಾರೆ. ಕರ್ಫ್ಯೂನಲ್ಲಿ ಅವ್ರದ್ದು ಕಾಶಿದು ತುಂಬಾ ಎಕ್ಸ್ಟ್ರಾರ್ಡಿನರಿ ಕ್ಯಾರೆಕ್ಟರ್. ಅಂಡ್ ನನಗೆ ಆಸ್ ಎ ರವಿಚಂದ್ರನ್ ಫ್ಯಾನ್, ಮನೆ ದೇವರಿನಲ್ಲಿ ವೆಂಕಿ ಸರ್ ವಿಲನ್ ಕ್ಯಾರೆಕ್ಟರ್, ಒನ್ ಆಫ್ ದ ಮೈನ್ ಕೀ ಕ್ಯಾರೆಕ್ಟರ್. ಆ ಪಾತ್ರಗಳು ಇದನ್ನೆಲ್ಲ ನೋಡಿ, ಅಂದ್ರೆ ನಾನು ಏನಕ್ಕೆ ಇದನ್ನ ಫಿಲ್ಮ್ ರೆಫರೆನ್ಸ್ ಕೊಟ್ಟೆ ಅಂತಂದ್ರೆ, ಕರ್ಫ್ಯೂ ಫಿಲ್ಮ್ ನೋಡಿದ್ರೆ ನೀವು ಅದ್ರಲ್ಲಿ ವೆಂಕಿನೇ ಬೇರೆ, ಈ ಸಿನಿಮಾದಲ್ಲಿರೋ ವೆಂಕಿನೇ ಬೇರೆ. ಅಂದ್ರೆ ಫಾರ್ ಎನಿ ಇವತ್ತು ಎಷ್ಟೊಂದು ಜನ ಹೇಳ್ತಾರೆ ನಾವು ಆರ್ ಪ್ರಿಪೇರಿಂಗ್, ನಾವು ಹಂಗಾಗ್ತೀವಿ. ಈಸ್ ನೆವರ್. ನೀವು ಹೇಳಿದ್ರಲ್ಲ ಸ್ಕ್ರಿಪ್ಟ್ ನೀವು ಸ್ಕ್ಯಾನ್ ಮಾಡ, ಅವ್ರ ಶಾರ್ಟ್ ಮುಂದೆ ಮಾತ್ರ ನಾನು ನೋಡಿದಾಗೆ ನಮಗೆ ವೆಂಕಿಯಾಗಿ ಕಾಣಿಸೋರು. ಮಿಕ್ಕಿ ಟೈಮಲ್ಲಿ ವೆಂಕಟೇಶ್ ಅಷ್ಟೇ, ಬಾರಲ್ಲ ಪರಮಗ. ಹಿ ವಾಸ್ ಯುನೋ ಸೋ ಕ್ಯಾಶುಯಲ್. ನನಗೆ ವೆಂಕಿ ಸರ್ ಅಂದ ತಕ್ಷಣ ಒಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತಂದ್ರೆ, ನಾನು ಅವಾಗ ಈ ಟಿ ವಿನಲ್ಲೇ ನಾನು ಕೆಲಸ ಮಾಡ್ತಿದ್ದೆ. ನನಗೆ ವೆಂಕಿ ಸರ್ಗೆ ವಿಡ್ ನಾಟ್ ಹ್ಯಾಡ್ ಸೋ ಮಚ್ ಆಫ್, ಅಂದರೆ ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ, ನಾನು ಸಿನಿಮಾ ಸೆಕ್ಷನಲ್ಲಿದ್ದೆ, ಅವರು ಬೇರೆ ನಾನ್ ಫಿಕ್ಷನ್ ಇದು ಮಾಡೋರು. ಬಟ್ ನಂದು ಅವ್ರದ್ದು ರೆಗ್ಯುಲರ್ ಅಡ್ಡ ಜನಾರ್ದನ್ ನೋಡ್ಲು, ಬರ ದೋಸೆ ತಿನ್ನೋಣ ಅಂತ ಗೊತ್ತಲ್ಲ ವೆಂಕಿ ಸರ್ ಮಾತಾಡೋದು, ಕರ್ಕೊಂಡು ಹೋಗಿ ಕೊಡ್ಸೋರು. ಅವಾಗ ಏನು ಮಾಡಬೇಕು ಅಂತಿದ್ದೀನಿ ನನಗೆ. ಹಿ ಟೋಲ್ಡ್ ಮಿ, ಸೀರಿಯಲ್ ಮಾಡಬೇಡ ನೀನು, ಡೋಂಟ್ ಕಮ್ ಫಾರ್ ದ ಸೀರಿಯಲ್, ಸಿನಿಮಾ ಮಾಡು. ಸಿನಿಮಾ ನಾನು ಇವಾಗಲೇ ಹೇಳಿದ್ರಿ, ನನಗೂ ಅದನ್ನೇ ಅವ್ರು ಹೇಳಿದ್ರು. ಸಾಗರ ಕಣೋದು, ಇಟ್ಸ್ ಎ ಬಿಗ್ ಓಷನ್, ಅಲ್ಲಿ ಹೆಂಗ್ ಬೇಕಾದ್ರೆ ಈಜಾಡ್ಕೊಬೋದು. ಇಲ್ಲಿ ನಾವು ಬಾವಿ ಕೆರೆನಲ್ಲಿ ಇಲ್ಲಿಂದ ಈಜಾಡ್ಬೇಕಾಗತ್ತೆ. ಥಿಂಕ್ ಬಿಗ್ ಅಂತ. ಎಲ್ಲೋ ಒಂದು ಕಡೆ ನನಗೆ ಡೈರೆಕ್ಟರ್ ಆಗಬೇಕು ಅನ್ನೋ ಒಂದು, ಅವಾಗ ನಾನು ಡೈರೆಕ್ಟರ್ ಆಗಬೇಕು ಅಂತಲೂ ಅಂತಲ್ಲ, ಇವಾಗ ಕೂತ್ಕೊಂಡು ನಾನು ಸುಳ್ಳು ಹೇಳ್ಬಾರ್ದು. ಅವಾಗ ನಾನು ಆ್ಯಕ್ಟಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಸೊ ಆಲ್ ದೀಸ್ ಥಿಂಗ್ಸ್ ಈ ಸಜೆಸ್ಟ್. ನಾನು ಏನಕ್ಕೆ ಇದನ್ನು ಹೇಳಿದೆ ಅಂದರೆ, ಅವ್ರನ್ನ ನೋಡಿದ್ದೀನಿ. ಇಷ್ಟೆಲ್ಲ ನಾನು ಪೀಠಿಗೆ ಹಾಕಿದ ವಿಷಯ ಏನಕ್ಕೆ ಅಂದರೆ, ಇನ್ಫ್ಯಾಕ್ಟ್ ಅಫ್ಕೋರ್ಸ್ ನಮ್ಗೆ ಈ ಟಿ ವಿ ಕೆಲಸ ಕೊಟ್ಟಿರೋ ತವ್ರ ಮನೆ, ಅಲ್ಲಿ ನಾವು ಕೆಲಸ ಕಲ್ತಿದ್ದೀವಿ, ಬೆಳೆದಿದ್ದೀವಿ. ಚಾನಲ್ ಬಗ್ಗೆ ಏನೋ ನಾನು ಮಾತಾಡಲ್ಲ. ಆದರೆ ಕೆಲವು ಇದ್ದ ಒಳಗಡೆ ವ್ಯವಸ್ಥೆಗಳಲ್ಲಿ, ಈಗ ಫಾರ್ ಎಕ್ಸಾಂಪಲ್ ವೆಂಕಿ ಸರ್ಗೆ ಯಾವುದೋ ಒಂದು ಶೋ ಕೊಟ್ಟಿರ್ತೀವಿ, ಹಿ ಯೂಸ್ ಟು ಬಿ ಸೋ ಮಚ್ ಆಕ್ಟಿವ್, ಹೈಪರ್. ನಿದ್ದೆನೇ ಮಾಡ್ತಾ ಇರಲಿಲ್ಲ ಅವರು, ರಾತ್ರಿ ಹಗಲು ಯೂಸ್ ಟು ಥಿಂಕ್ ಅಬೌಟ್ ದಟ್. ಅದೊಂದು ಸಣ್ಣ ಶೋ, ಬಟ್ ಹಿ ಯೂಸ್ ಟು ಇನ್ವಾಲ್ವ್ ಸೋ ಮಚ್ ಆಫ್ ಥಿಂಗ್. ಬೆಳಗಾಗೋದ್ರ ಕೂಡ ಒಂದೊಂದು ಸತಿ ಬದಲಾಗ್ಬಿಟ್ಟಿರೋದು. ಆವಾಗ ಹಿ ಯೂಸ್ ಟು ನಾಟ್ ಟೇಕ್ ದಟ್ ಥಿಂಗ್. ಅವರು ಏನೋ ತುಂಬ ಒಂಥರ ಐ ನೋ, ಅದು ನಾನು ಹೇಳೋಕ್ಕಾಗಲ್ಲ, ಅದು ನಾನು ನೋಡಿದ್ದೀನಿ, ಅದನ್ನು ಇಷ್ಟ ಆಗೋಯ್ತಲ್ಲ, ಹಿಂಗಾಗೋಯ್ತಲ್ಲ. ಆ ಟೈಮ್ನಲ್ಲಿ ಒಂದು ಸಿಗರೇಟ್ ಸೇದೋ ಕಡೆ 10 ಸಿಗರೇಟ್ ಸೇದೋರು. ಖಂಡಿತ. ಸೊ ಯಾಕೆ, ವೈ ಫಾರ್ ವೆಂಕಿ ಸರ್ ಆಲ್ ದೀಸ್ ಥಿಂಗ್ಸ್? ಸಿ, ನಾವು ಇಂಡಿವಿಜುವಲಿ ನಾವೆಲ್ಲ ಒಬ್ಬರೊಬ್ಬರು ಒಂದೊಂದು ಕ್ಯಾರೆಕ್ಟರ್ ಇದ್ದೇ ಇರುತ್ತೆ. ನಿಮಗೆ ಏನೇ ಸಿಚುವೇಶನ್ ಬಂದರೆ ಎದುರಿಸೋ ಶಕ್ತಿ ಇರ್ಬೋದು. ಅದರಲ್ಲಿ ನಾನು ವೆಂಕಿಗೆ ಆಪೋಸಿಟ್. ನನಗೆ ಎನಿ ಸಿಚುವೇಶನ್ ಬಂದರೂ ಐ ಕ್ಯಾನ್ ಅನಲೈಸ್ ಇಟ್, ಐ ಕ್ಯಾನ್ ವಿತ್ ಸ್ಟ್ಯಾಂಡ್ ದಟ್. ಒಂಥರ ಧೈರ್ಯ, ಇದು ನಾನು ಅನಲೈಸ್ ಮಾಡ್ಕೊಂಡು ಮಾಡ್ಬೋದು. ವೆಂಕಿಗೆ ಅದಿರಲಿಲ್ಲ. ಹಿ ವಾಸ್ ವೆರಿ ಸೆನ್ಸಿಟಿವ್, ಹಿ ವಾಸ್ ವೆರಿ, ಏನು ಹೇಳ್ತಾರೆ, ಇಮೋಷ್ನಲ್ ಪರ್ಸನ್. ಮನೆಯವರೇ ಆಗಲಿ, ಥಿಯೇಟರ್ ಇಂಡಸ್ಟ್ರಿ ಅವರೇ ಆಗಲಿ, ಅವ್ರಿಗೆ ಒಂಚೂರು ಗೊತ್ತಾಯ್ತು ಇಲ್ಲ ಇವರು ನನ್ನ ಹಿಂದೆನೇ ಚುಚ್ತಾ ಇದ್ದಾರೆ ಅಂದರೆ ಅವ್ರಿಗೆ ಅದು ತೊಗೊಳಕ್ಕೆ ಆಗ್ತಿಲ್ಲ. ಬಿಕಾಸ್ ಹಿ ಈಸ್ ಟು ಗಿವ್ ಇಸ್ 100%. ಸೇಮ್ ಥಿಂಗ್ ಫ್ರಮ್ ದ ಅದರ್ ಪರ್ಸನ್. ಅದು ನನಗೆ ಅನ್ಸುತ್ತೆ ಕರೆಕ್ಟು. ಬಟ್ ಅದು ಪ್ರಪಂಚ ಇರೋದೇ ಹಾಗೆ ಅಲ್ವಾ ರಘುರಾಮ್, ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದು ಅವ್ರಿಗೆ ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ಸೊ ಹಿಸ್ಟು ಒಳಗೇ ತುಂಬ ಕೊರ್ಕೊಳ್ಳೋರದು. ನಾನು ಮಾತಾಡೋವಾಗ ಅಷ್ಟು ಟೆಲ್ ತುಂಬ ಸರಿ ಹೇಳ್ತಿದ್ದೆ, ಇದೆಲ್ಲ
ಸತ್ಯಗಳು ತಿಳ್ಕೋಬೇಕು ಒಬ್ರೊಬ್ರದ್ದು ಅಂತ. ಬಟ್ ಹಿ ಕುಡಂಟ್, ಹಿಸ್ ನೇಚರ್ ವಾಸ್ ದ್ಯಾಟ್. ಮನೆಯಲ್ಲಿ ಹೇಗಿರೋರು ಈ ಥರದ ಹೊಡೆತಗಳಾದಾಗ? ಹಿ ವಾಸ್ ಆ ಥರ ಆದಾಗ ಅಪ್ಪ ಅಮ್ಮಂಗೂ ಕೂಡ ಹೀಸ್ ಟು ಬಿ ದ ಸೇಮ್, ಅಂದರೆ ಹೀಸ್ ಟು ಗೋ ಆಪೋಸಿಟ್. ಅಂದರೆ ನೀವು ನಮ್ಮ ಅಪ್ಪ ಅಮ್ಮನೇ ಆಗಿರ್ಬೋದು, ನೀನು ನನ್ನ ಅಣ್ಣನೇ ಆಗಿರ್ಬೋದು, ತಪ್ಪಂದರೆ ತಪ್ಪು, ಯೂಸ್ ಟು ಗೋ ಅಗೇನ್ಸ್ಟ್ ಆ ಥರ ಅವ್ರ ನೇಚರ್ ಇದ್ದಿದ್ದೆ ಆ ಥರ. ಬಟ್ ನಾನು ಹಾಗಲ್ಲ, ನಾನು ಉಲ್ಟಾ. ಯಾರೇನೇ ತಪ್ಪು ಮಾಡಲಿ ಐ ಫೀಲ್ ಅದು ಅವ್ರು ಮಾಡಿರೋದು, ನಾನು ಹೇಗಿರ್ಬೇಕು ಆ ಥರ ಇರಬೇಕು ಅಂತ. ಅವ್ರೇನೇ ಮಾಡಲಿ ಅದು ಅವ್ರಿಗೆ ಬಿಟ್ಟಿದ್ದು, ನಾನು ಹೇಗಿರ್ಬೇಕು ನಾನು ಹಾಗಿರೋಣ ಅಂತ. ಬಟ್ ವೆಂಕಿದು ಹಾಗಿರಲಿಲ್ಲ, ಅದನ್ನೇ ನೊಂದ್ಕೊಳ್ಳೋರು, ತುಂಬ ಯೋಚನೆ ಮಾಡೋರು, ತುಂಬ ಯೋಚನೆ ಮಾಡೋರು. ಆ್ಯಂಡ್ ಮನೆಯಲ್ಲಿ ಆಸ್ ಎ ಹಸ್ಬೆಂಡ್ ವೆಂಕಿ ಸರ್ ಹೇಗಿದ್ರು? ವೆರಿ ಸಿಂಪಲ್. ನಾನು ಆರ್ಟಿಸ್ಟ್ ಮದುವೆ ಆಗಿದ್ದೀನಿ, ಆ್ಯಕ್ಟರ್ ಮದುವೆ ಆಗಿದ್ದೀನಿ ಅಂತ ಮನೇಲಿ ಅನಿಸ್ತಾನೆ ಇಲ್ಲ. ವೆರಿ ಕ್ಯಾಶುವಲ್ ಪರ್ಸನ್. ಇನ್ಫ್ಯಾಕ್ಟ್ ನಮ್ಮಮ್ಮ ಇವತ್ತಿಗೂ ನಾವೆಲ್ಲ ಜ್ಞಾಪಿಸ್ಕೋತೀವಿ. ಮನೆಗೆ ಬಂದರೆ ನಮ್ಮಮ್ಮಂಗೆ ತುಂಬ ಆಗೆಲ್ಲ ಅಳಿಯ ಬಂದ್ಬಿಟ್ಟಿದ್ದಾರೆ ಮನೆಗೆ, ಅಯ್ಯೋ ಅಲ್ಲಿ ಕೂಡಿಸು, ಕಾಫಿ ಕೊಡು, ಅದು ಮಾಡು, ಇದು ಮಾಡು. ಹಿ ಈಸ್ ಟು ಬಿ ಲೈಕ್, ಆಂಟಿ ನೆನ್ನೆ ಅನ್ನ ಇದೆಯಾ, ನಂಗೆ ಮೊಸರನ್ನ ಕಲಿಸ್ಕೊಟ್ಬಿಡಿ ಸಾಕು. ತಂಗಳನ್ನೋದು ಮೊಸರನ್ನೇ ಇವತ್ತು ಕಡೆ ತನಕ ಅವ್ರು ತಿಂತಿದ್ದು, ಅವ್ರದ್ದು ತಿಂಡಿ ಅದೇ. ಅಷ್ಟು ಸಿಂಪಲ್. ಹಾಲಲ್ಲಿ ರೂಮಲ್ಲಿ ಮಂಚದ ಹೋಗಿ ಮಲ್ಕೊಳ್ಳಿಂದ್ರಿಲ್ಲ, ಅಯ್ಯೋ ನಾನು ಹಾಲಲ್ಲೇ ಹಾಸ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಅಷ್ಟು ಸಿಂಪಲ್ ಪರ್ಸನ್ ಅವರು. ಹಾಗೆ ಇದ್ದಿದ್ದು. ಅಳಿಯ ಅಂತ ಇದಾಗಲಿ, ಮನೇಲಾದರೂ ಅಷ್ಟೇ ನಾನು ಆರ್ಟಿಸ್ಟು, ಇವ್ರು ನನಗೆಲ್ಲ ಈ ಥರ ಮಾಡಬೇಕು, ಹೀಗೆ ಟ್ರೀಟ್ ಮಾಡಬೇಕು, ಯಾವತ್ತೂ ಖಂಡಿತ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನಿಮ್ಗೆ ಏನಂತ ಕರೀತಾ ಇದ್ರು ವೆಂಕಿ ಸರ್? ಸೀಮ್ ಅಂತಾನೆ ಕರಿತಿದ್ದೆ. ನೀವು ಕರೀತಾ ಇದ್ದು? ನಾನು ವೆಂಕಿ ಅಂತಾನೆ ಕರಿತಿದ್ದೆ. ಅವಾಗ ಇವಾಗ ಚಿನ್ನು ಅದು ಇದು ಬರ್ತಿತ್ತು ಅಷ್ಟೇ. ಆ್ಯಂಡ್ ಅವ್ರ ಹೇರ್ ಸ್ಟೈಲ್ಗೆ ನಾನು ದೊಡ್ಡ ಫ್ಯಾನ್. ಎಸ್. ಆ್ಯಂಡ್ ಹಿ ವಾಸ್ ವೆರಿ ಪ್ರೌಡ್ ಅಬೌಟ್ ಹಿಸ್ ಮುಶ್ ಅಂತ. ಹೌದು ಹೌದು ಹೌದು, ಖಂಡಿತ. 2-3 ಕ್ಯಾರೆಕ್ಟರ್ ಅವ್ರಿಗೆ ಸಿಕ್ಕಿತ್ತು. ಇನ್ಫ್ಯಾಕ್ಟ್ ಒಂದರಲ್ಲಿ ಏನೂ ಇಲ್ಲ, ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅದು. ಆ್ಯಂಡ್ ರನ್ನಿಂಗ್ ಕ್ಯಾರೆಕ್ಟರ್, ಆಲ್ಮೋಸ್ಟ್ 25 ಎಪಿಸೋಡ್ಸ್ ರನ್ನಿಂಗ್ ಕ್ಯಾರೆಕ್ಟರ್ ಇತ್ತು. ಹಿ ವಾಸ್ ರೆಡಿ, ಓಕೆ ಅಂತೆಲ್ಲ ಹೇಳ್ಬಿಟ್ಟಿದ್ರು. ಕಡೆಗೆ ಆ ಡೈರೆಕ್ಟರ್ ಹೇಳಿದ್ರು, ಸರ್ ನಿಮ್ಮದೊಂದು ಮುಷ್ ತೆಗಿಬೇಕಾಗತ್ತೆ ಅದರಲ್ಲಿ, ಬಿಕಾಸ್ ರಿಕ್ವೈರ್ಮೆಂಟ್ ಇರೋದು ಆ ಥರ ಅಂತ. ಹೋಗಿ ಸರ್ ನನ್ನ ಕೈಲೆಲ್ಲ ಆಗಲ್ಲ, ನನಗಿದಂದರೆ ಗ್ರೇಟ್ ಇದು, ಅವ್ರಿಗೆ ತುಂಬ ಹೆಮ್ಮೆ ಇತ್ತು ಮುಷ್ ಅಂತ. ಅದು ಮಾಡಲೇ ಇಲ್ಲ ಆ ಕ್ಯಾರೆಕ್ಟರ್, ಇದು ಮಾಡಲೇ ಇಲ್ಲ. ಮುಷ್ ತೆಗೆದೇ ಇಲ್ಲ ಅವರು? ಯಾವತ್ತೂ ಇಲ್ಲ, ಯಾವತ್ತೂ ನಾನು ನೋಡೇ ಇಲ್ಲ. ಹಾಗೆ ಹಾಗೆ. ಪ್ಲಸ್ ಇನ್ನೊಂದು ಡೈಲಾಗ್ ನಂಗೆ ತುಂಬ ಹೇಳೋರು ಅವರು. ಈ ಇಂಡಸ್ಟ್ರೀಲಿ ಇದ್ದೆ, ನಾನು ಇದ್ದೀನಿ, ಅವ್ರು ಹೇಳೋದಿದ್ದು ಏನಕ್ಕಂದರೆ ಅಷ್ಟು ನಾನು ಲಾಯಲ್ ಅಂತ. ಅವ್ರು ಹೇಳೋರು, ಸೀಮ್ ನನಗೆ ಇಂಡಸ್ಟ್ರಿಯಿಂದ ಯಾವುದೇ ಒಂದು ಹುಡುಗಿ ಬಂದು ನಿನ್ನ ಹತ್ರ ಹೇಳಿಬಿಡ್ಲಿ, ವೆಂಕಿ ಅವ್ರು ನನ್ನ ಹತ್ರ ಮಿಸ್ಬಿಹೇವ್ ಮಾಡಿದ್ದಾರೆ ಮೇಡಮ್, ಇವರು ಈ ಥರ ಮಾಡಿದ್ರು ನನಗೆ ಅವತ್ತು ಇವತ್ತು ಅಂತ ಯಾರು ಹೇಳಿಬಿಡ್ಲಿ ನಿನಗೆ, ನಾನು ಮೀಸೆ ಬೋಳ್ಸ್ಬಿಡ್ತೀನಿ. ಬಿಕಾಸ್ ಫಾರ್ ಹಿಮ್ ಮೀಸೆ ವಾಸ್ ಅಷ್ಟು ದೊಡ್ಡ ಪ್ರೈಡ್ ಅವ್ರಿಗೆ. ನಾನು ಮೀಸೆ ಬೋಳ್ಸ್ಬಿಡ್, ಹಿ ವಾಸ್ ದಟ್ ವೇ, ವೆರಿ ಲಾಯಲ್. ಇಂಡಸ್ಟ್ರಿಲಿ ಐ ನೋ ಎನಿಥಿಂಗ್ ಕ್ಯಾನ್ ಹ್ಯಾಪನ್, ಎನಿಬಡಿ ಕ್ಯಾನ್ ಬಿ ಎನಿವೇ, ಬಟ್ ಫೇಮ್ಗೆ ಅವ್ರಿಗಿದ್ದ ಹೆಸರಿಗೆ, ಎಕ್ಸಾಕ್ಟ್ಲಿ ಅವ್ರಿಗಿದ್ದ ಪಾಪ್ಯುಲಾರಿಟಿಗೆ ಅವ್ರು ಏನು ಬೇಕಾದ್ರೂ ಮಾಡ್ಬೋದು. ಕರೆಕ್ಟ್, ಖಂಡಿತ. ಬಟ್ ಹಿ ವಾಸ್ ಎ ವೆರಿ ಪ್ರೊಫೆಷನಲ್ ಪರ್ಸನ್. ಹೆಂಗಸ್ರಂದ್ರೆ ರೆಸ್ಪೆಕ್ಟು, ಅದೊಂದು ಹಿ ಹ್ಯಾಡ್ ಅ ಲೈನ್ ಹಾಕ್ತಿದ್ರು ಅವರು. ಅದೊಂದು ಗ್ರೇಟ್ ನೇಚರ್ ಆಫ್ ಹಿಸ್. ಆ್ಯಂಡ್ ನನಗೆ ನಾನು ಕೇಳಿದ್ದೆ ವೆಂಕಿ ಸರ್ ಒಂದ್ಸತಿ, ಸರ್ ನೀವು ಹೆಂಗೆ ಸರ್ ಹಿಂಗೆ ಕೂರಿಸ್ತೀರ, ನಾವು ತಲೆ ಹಿಂಗೆ ಬಾಚಕ್ಕೆ ಹೋದ್ರೆ ಏನಿಲ್ಲ ಕಣ, ಹಿಂಗೆ ಇಟ್ಕೋಬೇಕು, ಹಿಂಗೆ ಮಾಡಬೇಕು ಅಂತ. ಅವ್ರದೊಂದು ಸ್ಪೆಷಲ್ ಬ್ರಷ್ ಇತ್ತು, ಅದರಲ್ಲೇ ಕೂಮ್ ಮಾಡ್ಕೊಳ್ಳೋದು, ಎಲ್ಲ ಬಾಚ್ಕೊಂಡು ಆದ್ಮೇಲೆ ಕಡೆಯಲ್ಲಿ ಒಂದು ಸ್ಟೈಲ್ ಅದು, ಹಿಂಗೆ ಅನ್ಬಿಟ್ಟು ಹಿಂಗೆ ಅನ್ಬೇಕು, ಅದು ಇಲ್ಲಿ ಬರಬೇಕದು. ಅದು ಬರೋ ತನಕ ಅವ್ರದ್ದು ಸರಿ ಹೋಗ್ತಿರ್ಲಿಲ್ಲ. ಮಾಡ್ಕೊಂಡು ಆಮೇಲೆ ಓಕೆ ಆಮ್ ರೆಡಿ. ನಾವು ಶಾರ್ಟ್ಗೂ ಕೂಡ ಅದೆಲ್ಲ ಮಾಡ್ಕೊಂಡು ಹಿಂಗೆಲ್ಲ ಅನ್ಕೊಂಡು ಆಮೇಲೆ ಹಿಂಗೆ ಅನ್ಕೊಂಡು ಆ ಶಾರ್ಟ್ ರೆಡಿ ಅಂತ. ಹೌ ವಾಸ್ ಹಿಸ್ ರೂಟೀನ್? ಅವ್ರ ಹೇಗಿತ್ತು ಅವ್ರ ರೂಟೀನ್? ಸ್ವಲ್ಪ ಸೋಮಾರಿನೇ ಅಂತ ಎಂತ ಏನು ಬೇಗ ಎದ್ದು ಬಿಡಬೇಕು, ನಾ ಎಕ್ಸಸೈಸ್ ಮಾಡಬೇಕು, ಅದು ತಿನ್ನಬಾರ್ದು ಇದು ತಿನ್ನಬಾರ್ದು, ಅದೆಲ್ಲ ಏನೂ ಇಲ್ಲ. ಹಿ ವಾಸ್ ಅ ವೆರಿ ಈಸಿ ಗೋಯಿಂಗ್ ಪರ್ಸನ್. ಎದ್ದಿದ್ದು ಅದೇ ಹೇಳಿದ್ನಲ್ಲ, ತಿಂಡಿ ಬೇಕು ಅದು ಬೇಕಂತಿಲ್ಲ, ತಂಗಳನ್ನ ಮೊಸರು ಅದು ತಿಂದು ಒಂದು ಲೋಟ ಹಾಲು, ಅದಕ್ಕೆ ಸಕ್ಕರೆ ಬೇಕು, ಬಿಸಿ ಮಾಡಬೇಕು ಅನ್ನೋದೇನಿಲ್ಲ, ತಣ್ಣ ಹಾಲು ಒಂದು ಲೋಟ ಕುಡಿದು ಹೀಸ್ ಟು ಲೀವ್ ದ ಹೌಸ್. ಶೂಟಿಂಗ್ ಎಷ್ಟೇ ಟೈಮ್ ಇರಲಿ, ಕಾಲ್ ಶೀಟ್ 5 ಗಂಟೆಗಿರಲಿ 4 ಗಂಟೆಗಿರಲಿ, ಹೀಸ್ ಟು ಬಿ ರೆಡಿ. ರಾತ್ರಿ ಎಷ್ಟು ಗಂಟೆಗೆ ಬಂದರೂ ಕೂಡ. ದೇವರು ಪೂಜೆ ಪುನಸ್ಕಾರ? ದೇವ್ರ ಮೇಲೆ ತುಂಬ ಭಕ್ತಿ. ಆಫ್ಕೋರ್ಸ್ ಪೂಜೆ ಎಲ್ಲ ಜಾಸ್ತಿ ಮಾಡ್ತಿರ್ಲಿಲ್ಲ, ಅದೆಲ್ಲ ಅಷ್ಟು ಟೈಮು ಇರ್ತಿರ್ಲಿಲ್ಲ, ಬಟ್ ಭಕ್ತಿ ಅಂತೂ ಇದ್ದೇ ಇತ್ತು. ಹಿ ವಾಸ್ ವೆರಿ ವೆರಿ ಗಾಡ್ ಫಿಯರಿಂಗ್ ಪರ್ಸನ್. ಓಕೆ. ಅವ್ರಿಗೆ ಇಷ್ಟವಾಗಿರೋ ಅಂದರೆ ಇಷ್ಟವಾಗ್ತಿದ್ದ ವಿಷಯಗಳೇನಂದ್ರೆ ಸಿನಿಮಾಗಳಿರ್ಬೋದು, ಊಟ ತಿಂಡಿಲಿರ್ಬೋದು, ಈ ಥರದಲ್ಲಿ ಹಿ ವಾಸ್ ಎನಿ ಪರ್ಟಿಕ್ಯುಲರ್ ಫುಡ್ ಗಿಡಲ್ಲಿ ನೀವು ಹೇಳಿದ್ರಿ ಬರೀ ಮೊಸರನ್ನ ಇದೆ, ಬಟ್ ಇಷ್ಟಪಟ್ಟು ತಿನ್ನೋದು ಅಂತ ಒಂದು ಇರ್ತದಲ್ಲ? ನಮ್ದು ಪುಳ್ಚಾರ ಅನ್ನ, ಹುಳಿ ಸಾರು ಎಲ್ಲ ಹಿಸ್ ಟು ಎಂಜಾಯ್. ನಾರ್ತ್ ಇಂಡಿಯನ್ ಬ್ರೆಡ್ ಅಂತೂ ಮುಟ್ತಿರ್ಲಿಲ್ಲ. ಬ್ರೆಡ್ ಅಂದರೆ ಅವ್ರಿಗೆ ಒಂಥರ ಜ್ವರ ಬಂದ್ರೇ ತಿನ್ನಬೇಕು ಅನ್ನೋ ಥರ, ಆ ಥರ ಇದು. ಹಿಸ್ ಟು ನೆವರ್ ಹ್ಯಾವ್ ಬ್ರೆಡ್ ಬನ್ ಅಂತವೆಲ್ಲ ಏನಿಲ್ಲ. ಅನ್ನ, ಹುಳಿ ಸಾರು, ಇಡ್ಲಿ, ದೋಸೆ, ಅದೇ ನಾರ್ಮಲ್ ಇದು. ಆ್ಯಂಡ್ ಹಿ ವಾಸ್ ಓಪನ್, ಯಾರದೇ ಮನೆಗೆ ಹೋಗಿ ಏನು ಸರ್ವ್ ಮಾಡಿದ್ರು ತಿನ್ನೋರು, ಆ ಥರ ಎಲ್ಲ ಪರ್ಟಿಕ್ಯುಲರ್. ಈಗ ನಮ್ಮ ಊರ್ಜಿ ಹುಟ್ಟಿದ ಟೈಮು, ಊರ್ಜಿ ಯಾವಾಗ 94 ಮದುವೆ ಆಯಿತು ಅಂತ? ಹೌದು, ಅವಳು 96 ಜುಲೈ 16 ಹುಟ್ಟಿದ್ದು. ಓಕೆ. ಅದೇ ಟೈಮಲ್ಲಿ ಅವಳು ಹುಟ್ಟೋ ಟೈಮಲ್ಲಿ ಅವ್ರು ಅಂಬರೀಷ್ ಜೊತೆ ನಂಗೆ ಆ ಸಿನಿಮಾದ ಹೆಸರು ನೆನಪಿಲ್ಲ ಈಗ, ಆ ಶೂಟಿಂಗಲ್ಲಿ ಆಚೆ ಇದ್ರು ಅವರು, ಔಟ್ ಆಫ್ ಸ್ಟೇಷನ್.
ಸೊ ನೆಕ್ಸ್ಟ್ ಡೇ ಬರೋದಿತ್ತು ಅವ್ರಿಗೆ. Okay. ಸೊ ಅಲ್ಲಿ ಸೆಟ್ಟಲ್ಲಿ ನಾನು ಇವತ್ತಿಗೂ ನಂಗೆ ನೆನಪಿದೆ, ಸೆಟ್ಟಲ್ಲಿ ಹಿ ಅನೌನ್ಸ್, ನಾನು ಹೇಳಿದ ತಕ್ಷಣ ಅಂಬರೀಷ್ ಸರ್ಗೆ ಹೇಳಿದ್ರಂತೆ, ಅಣ್ಣ ಸರ್ ನನಗೆ ಹೆಣ್ಮಗು ಆಗಿದೆ, ಈಗ ತಾನು ನನ್ನ ಹೆಂಡತಿ ಇದು ವಿಷಯ ತಿಳಿತು ಅಂತ. ಅಂಬರೀಷ್ ಸರ್ ಆ ಶಾರ್ಟ್ ಆ ಟೈಮಲ್ಲೇ ಹೀಗೆ ಜೋಬಿನ ತೆಗೆದು 5,000 ವೆಂಕಿ ಕೈ ಕೊಟ್ಬಿಟ್ಟು, ನಿಮ್ಗೆ ತುಂಬ ಇದಾಗಲು, ಯು ಬಿಕಮ್ ವೆರಿ ಪ್ರಾಸ್ಪರ್ ಆಗು ಅಂತ ಹೇಳಿ ಖುಷಿ ಇದೆ 5,000 ಕೈಗೆ ಹಾಕಿ ಕೊಟ್ಟಿದ್ರಂತೆ. ಅಂಥ ದೊಡ್ಡ ಗುಣ ಅವ್ರದ್ದು, ಅಂಬರೀಷ್ ಸರ್ದು ಕೂಡ. ಸೊ ನೆಕ್ಸ್ಟ್ ಡೇ ಬಂದು ಮಗುನ ನೋಡಿದ್ರು, ಆ ಟೈಮಲ್ಲಿ ಇರಲಿಲ್ಲ. ಓಕೆ, ಹೇಗಿತ್ತು ಅವ್ರ ರಿಯಾಕ್ಷನ್ ಹೇಗಿತ್ತು ಊರ್ಜಿತಾ? ಹಿ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಊರ್ಜಿತಾ ವಾಸ್ ಇಸ್ ಲೈಫ್. ಯಾ ಜಾಸ್ತಿ ಐ ಕಾಂಟ್ ಸ್ಪೀಕ್. ನೋ ಪ್ರಾಬ್ಲಮ್. ಊರ್ಜಿತಾ ಏನಂತ ಕರೆಯೋರು ಊರ್ಜಿತನ್ನ ವೆಂಕಿ ಸರ್? ಚಿನ್ನು, ಕುಳ್ಳು, ಅದು ಇದು. ಆ್ಯಂಡ್ ಊರ್ಜಿ, ಜಾಸ್ತಿ ಊರ್ಜಿ ಕರ್ದೇ ಇಲ್ಲ ಅನ್ಸುತ್ತೆ, ಚಿನ್ನು ಹಂಗೆ ಇದು. ಅಮ್ಮ, ನೀವು ಅವಾಗ ಆಶಾ ಕಿರಣ್ ಅಪಾರ್ಟ್ಮೆಂಟ್ಸ್ ಶಿಫ್ಟ್ ಆಗಿದ್ದೀರಾ? ಹೌದು, ನಾವು 1999 ಅನ್ಸುತ್ತೆ ಆಶಾ ಕಿರಣ್ ಅಪಾರ್ಟ್ಮೆಂಟ್ಸ್ ಕೊಂಡ್ಕೊಂಡಿದ್ದು. ಸೊ ಅಥವಾ 2000 ಅಲ್ಲಿ ಇರ್ಬೋದು, ನನಗೆ ಅಷ್ಟು ನೆನಪು. ಆ ಟೈಮಲ್ಲಿ. ಸೊ ವಿ ಬಾಟ್ ದಟ್ ಫ್ಲಾಟ್ ಬಿಕಾಸ್ ಅದು ಸೆಂಟರಲ್ಲಿ ಇದೆ. ಬಿಕಾಸ್ ವೆಂಕಿದ ಶೂಟಿಂಗ್ ಟೈಮ್ ಒಂದು ಟೈಮೇ ಇರ್ತಿರ್ಲಿಲ್ವಲ್ಲ, ಮಧ್ಯರಾತ್ರಿ ಬರೋದು ಬೆಳಗ್ಗೆ ಹೋಗೋದು. ಸೊ ದಿಸ್ ಯೂಸ್ ಟು ಬಿ ಅ ಸೇಫರ್ ಏರಿಯಾ ಅಂದ್ಬಿಟ್ಟು ಅಲ್ಲಿ ನಾವು ತೊಗೊಂಡಿದ್ದು. ಆ್ಯಂಡ್ ಆ ಮನೆ ಬಂದು ಇನ್ಫೋಸಿಸ್ ಇದಾರಲ್ಲ ಅವ್ರ ಅಮ್ಮ ಸುಧಾಮೂರ್ತಿ ಅಲ್ಲ, ಇವರು ನಾರಾಯಣ ಮೂರ್ತಿ ಅಮ್ಮ ಆ ಮನೇಲಿ ಇದ್ದಿದ್ದು. ವೆರಿ ನೈಸ್. ಹೌದು ಹೌದು, ಯಾ ವೆರಿ ಟ್ರೂ. ಊರ್ಜಿ ನಿಮ್ಮ ಲೈಫಲ್ಲಿ ಬಂದ್ಮೇಲೆ ನಿಮ್ಮ ಲೈಫಲ್ಲಿ ನೀವು ಕಂಡಂತ ಚೇಂಜಸ್ ಏನು? ಓಕೆ, ಸಿ ನನಗೆ ಊರ್ಜಿತಾ ಹುಟ್ಟಿದ ಮೇಲೆ ಡೆಫಿನೆಟ್ಲಿ ನನ್ನ ಲೈಫ್ ಚೇಂಜ್ ಆಯಿತು. ಬಿಕಾಸ್ ಐ ಟು ಸ್ಟಾಪ್ ಮೈ ಆ್ಯಕ್ಟಿಂಗ್ ಕರಿಯರ್ ನಿಲ್ಲಿಸ್ಬೇಕು. ಮದುವೆ ಆದಮೇಲೆ ನಾನು ಕಡಿಮೆ ಮಾಡಿಬಿಟ್ಟೆ, ಬಿಕಾಸ್ ಸ್ವಲ್ಪ ಕಷ್ಟ ಆಯಿತು. ಐ ಮೀನ್ ಮದುವೆ ಮಾಡ್ಕೊಂಡು ಹೋದ್ಮೇಲೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಸೊ ಇವಳು 1.5 ವರ್ಷದಲ್ಲೇ ಮಗುನೂ ಆಯ್ತಂದ್ರೆ ಐ ಕಂಪ್ಲೀಟ್ಲಿ ಸ್ಟಾಪ್ಡ್ ಆ್ಯಕ್ಟಿಂಗ್. ಬರೀ ಇವ್ರಿಗೆ ಮಾತ್ರ, ಸೀತಾರಾಮ್ ಅವ್ರಿಗೆ ಮಾತ್ರ ನಾನು ಮದುವೆ ಆದ್ಮೇಲೆ ಮಾಡಿದ್ದಂದ್ರೆ 2-3 ಮಾಡಿದ್ದು. ಸೀತಾರಾಮ್ ಅವ್ರು ತುಂಬ ಅಂದರೆ ಹೇಳಿದ್ರು ಅಂದ್ಬಿಟ್ಟು ಅವ್ರಿಗಿಲ್ಲ ಅನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ವೆರಿ ಸ್ಮಾಲ್ ಕ್ಯಾರೆಕ್ಟರು ಮಾಯಾ ಮೃಗಾಲ್ ಮಾಡಿದೆ, ಒಂದು 3 ಎಪಿಸೋಡ್ ಬರೋ ಥರ ಕ್ಯಾರೆಕ್ಟರು ಊರ್ಜಿ ಹುಟ್ಟಿದ ಮೇಲೆ. ಅದು ಬಿಟ್ಟರೆ ಇನ್ನೊಂದು ನಮ್ಮದೇ 1-2-3 ವೆಂಕಿ ಹ್ಯಾಡ್ ಗಾಟ್ ಇನ್ ಟು ಪ್ರೊಡಕ್ಷನ್. ಆಗ ಅವರೇ ಡೈರೆಕ್ಷನ್ನು ಪ್ರೊಡಕ್ಷನ್ ನಿಮ್ಗೆ ಹೇಗೆ ಅಡ್ವೈಸ್ ಮಾಡಿದ್ರು ಅದೇ ರೀತಿ ಹಿ ವಾಸ್ ಸೇಯಿಂಗ್, ಬರೀ ಆ್ಯಕ್ಟಿಂಗ್ ಇಟ್ಕೊಂಡ್ಬಿಟ್ರೆ ಆಗಲ್ಲ, ಯು ಹ್ಯಾವ್ ಟು ಎಕ್ಸ್ಪ್ಲೋರ್ ಎವ್ರಿಥಿಂಗ್ ಅಂತ ಹೇಳಿ. ಹೌದು ಹೌದು, ಪ್ರಶಾಂತ್ಗೂ ಕೂಡ ಹೇಳಿ, ಅವ್ರು ಪ್ರಶಾಂತ್ ಇವತ್ತಿಗೂ ನೆನ್ಸ್ಕೋತಾರೆ. ಹೌದು ಹೌದು. ಸೊ ಹಾಗೆ ಈಸ್ ಗಿವನ್ ಅಡ್ವೈಸ್. ಅವ್ರಿಗೇನು ಅನಿಸ್ತಿತ್ತೋ ಅದನ್ನು ಬೇರೆಯವ್ರಿಗೂ ಅಡ್ವೈಸ್ ಮಾಡೋರು ಅವರು. ಈ ಥರ ಎಕ್ಸ್ಪ್ಲೋರ್ ಮಾಡು, ಅದಕ್ಕೆ ಕಟ್ಕೊಂಡ್ಬಿಡ್ಬೇಡ, ಟುಮಾರೋ ಯು ಹ್ಯಾವ್ ಟು ಸರ್ವೈವ್ ಇನ್ ದಿಸ್ ಇಂಡಸ್ಟ್ರಿ ಅಲ್ವಾ. ಸೊ ಹಾಗೆ. ಸೊ ಅವ್ರು ಅವಾಗ ಪ್ರೊಡಕ್ಷನು ಡೈರೆಕ್ಷನ್ ಎಲ್ಲ ಶುರು ಮಾಡ್ಕೊಂಡಿದ್ರು. ಸೊ ನಮ್ಮದೇ 1-2 ಪ್ರೊಡಕ್ಷನಲ್ಲೂ ಮಾಡಿದ್ದೆ. ಕೊನೆಟಿ ಕ್ರಿಯೇಷನ್ಸ್ ಅಂತ ಒಂದಿತ್ತು, 2-3 ಮಾಡಿದ್ರು ಅವರು. ಒಂದು ಟಿವಿಗೆ ಅಂತ ಬಂದು, ಒಂದು ಡಾಕ್ಯುಮೆಂಟ್ರೀಸ್ಗೆ, ಆ ಥರ ಎಲ್ಲ. ಸೊ ಅದರಲ್ಲಿ 1-2ರಲ್ಲಿ ನಾನು ಮಾಡಿರೋದು. ಅದು ನೆನಪು. ಈಗ ಆಗಲೇ ಅದು ಊರ್ಜಿತಾ ಹುಟ್ಟಿದಾಗ ಮೂವಿ ಅಂತ ಹೇಳಿದ್ನಲ್ಲ, ಈಗ ನೆನಪಾಯ್ತು ಹೆಸರು, ಪಾಳೆಗಾರ, ಅಂಬರೀಷ್ ಸರ್ ಪಿಕ್ಚರ್. ಅದೆಲ್ಲ ಆ ಶೂಟಿಂಗಲ್ಲಿ ಒಟ್ಟಿಗೆ ಇದ್ದಿದ್ದವ್ರಾಗ. ಆ ಟೈಮ್ನಲ್ಲೇ ಊರ್ಜಿ ಹುಟ್ಟಿದ್ದು. ಓಕೆ, ನಾನಾಗಲೇ ಊರ್ಜಿ ವಿಷಯ ಹಾಗೆ ಮಾತಾಡ್ತಾ ಇದ್ವಿ, ಮತ್ತೆ ಐ ಡೋಂಟ್ ವಾಂಟ್ ಟು ಡ್ರೈವ್ ಯು ಫಾರ್ ಮೋರ್ ಎಮೋಷನ್ ಥಿಂಗ್. ಅಪ್ಪನ ಜೊತೆ ಮಗಳು ಹೇಗಿರ್ತಿದ್ರು? ತುಂಬ ಪ್ಯಾಂಪರ್ಡ್ ಮಗಳು. ಅದೇನಾಗ್ತಿದ್ದಂದ್ರೆ ಮನೇಲಿ ಅದು ಇದು ತುಂಬ ಹಠ. ಊರ್ಜಿತಾ ಮಗಳು ತುಂಬಾ ಹಠ. ನಾನು ಏನಕ್ಕಾರು ಬೈದ್ರೆ ತಕ್ಷಣ ಫೋನ್ ನೀವು ನಾನು ಮೀಟ್ ಮಾಡಿದ ತಕ್ಷಣ ನೀವು ಹೆಂಗೆ ನಂಬರ್ ಹೇಳಿದ್ರಲ್ಲ ಆ ಥರ ಇವಳಿಗೆ ಬಾಯಿಗೆ ಬರ್ತಿತ್ತು ಅವ್ರ ಮೊಬೈಲ್ ನಂಬರು. ಸ್ವಲ್ಪ ಬೈದ್ರೆ ತಕ್ಷಣ ಇರು ಅಪ್ಪಂಗೆ ಹೇಳ್ತೀನಿ ಅಂದ್ಬಿಟ್ಟು ಫೋನ್ ತೊಗೊಂಡು ಟಕ 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 ಅಂತ ಮಾಡಿ, ಅಪ್ಪ ಅಮ್ಮ ನಂಗೆ ಈಗ ಬೈದ್ಲು, ಅದೇ ಇರು ಚಿನ್ನು ಮನೆಗೆ ಬಂದು ಅಮ್ಮಂಗೆ ಮಾಡ್ತೀನಿ ಇರು ಅಂತ ಹೇಳಿದ ತಕ್ಷಣ ಅಷ್ಟೇ ಸಾಕು, ಫೋನ್ ಇಟ್ಬಿಡೋಳು ಅಷ್ಟೇ. ಸ್ಯಾಟಿಸ್ಫೈಡ್. ಅಷ್ಟು ಪ್ಯಾಂಪರ್ ಮಾಡಿ ಇದು ನೋಡ್ಕೊಟ್ಟಿದ್ದು. ವೆರಿ ಕ್ಲೋಸ್. And she remembers ವೆಂಕಿದು ಅವಳದು ಇನ್ಸ್ಟೆನ್ಸಸ್ ಏನಿದೆ ಈಗ ತನಕ ಅವಳಿಗೆಲ್ಲ ನೆನಪಿದೆ. ನಾನು ನಿಮ್ಮನ್ನ ಜಾಸ್ತಿ ಅದಕ್ಕೆ ಕೇಳ್ತಾ ಇಲ್ಲ. ಕರೆಕ್ಟ್. ಅವಳೇ ಎಲ್ಲ ನಿಮ್ಗೆ ಆಮೇಲೆ ಹೇಳ್ತಾಳೆ. ಐ ವಿಲ್ ಟಾಕ್ ಟು ಹರ್. ಅಂಡ್ ಊರ್ಜಿತಾ ಓದ್ ಇಲ್ಲಿ ಎಲ್ಲಿವರೆಗೆ ಎಷ್ಟನೇ ಕ್ಲಾಸ್? ಕುಮರನ್ಸ್ ಅಲ್ಲಿ 2000 ಅಲ್ಲಿ ಅವಳು ಸೇರಿದ್ದು. ಸೊ ಅದು ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಅವಳಿಗೆ ಸೇರ್ಸಕ್ಕೆ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ಪೇರೆಂಟ್ಸ್ ಇಂಟರ್ವ್ಯೂ ತೋತಾರೆ. ಬಟ್ ಅನ್ಫಾರ್ಚುನೇಟ್ಲಿ ವೆಂಕಿಗೆ ತುಂಬ ಬ್ಯುಸಿ ಇದ್ರು, ಶೂಟಿಂಗ್ ಟೈಮ್ ಬರೋಕ್ಕಾಗಿಲ್ಲ. ನಾನು ಒಬ್ಬಳೇ ಹೋದೆ ಇಂಟರ್ವ್ಯೂಗೆ. ದೇ ನ್ಯೂ ಇದು ವೆಂಕಿ ಮಗಳು ಅಂತ ಹೇಳಿ ದೇ ಸ್ಟ್ರೇಟ್ ಅವೇಗೆ ಸೀಟ್ ಸಿಕ್ತು. ನಮಗೇನು ತೊಂದರೆ ಏನಾಗಲಿಲ್ಲ. ಆ್ಯಂಡ್ ಅಲ್ಲಿ ಪ್ರಿನ್ಸಿಪಲ್ ಬಂದು ಶಿ ಆಸ್ಟ್ ಮಿ, ಈ ಥರ ಒಂದು ವೇಕೆನ್ಸಿ ಇದೆ, ಇಫ್ ಯು ವಾಂಟ್ ಟು ಜಾಯಿನ್ ಸೇರ್ಕೊ ಅಂತ. ಆಗ ನಾನೇನು ಮಾಡ್ತಿರ್ಲಿಲ್ಲ, ಮಗು ಆಗ ಹುಟ್ಟಿತ್ತಲ್ಲ ಬಿಟ್ಟು ಹೋಗೋಕ್ಕೆಲ್ಲ ಕಷ್ಟ ಅಂಥೇಳಿ. ಆ್ಯಂಡ್ ಐ ವಾಸ್ ನೆವರ್ ಯೂಸ್ ಟು ಸ್ಟೇಯಿಂಗ್ ಅಟ್ ಹೋಮ್. ಏನಾದ್ರು ಮಾಡಲೇಬೇಕು ಅಂತಿತ್ತು. ಅವಾಗ ಇವ್ರು ಕೇಳಿದಾಗ ಅನಿಸ್ತು ಸ್ಕೂಲ್ ಟೀಚಿಂಗ್ ಪ್ರೊಫೆಷನ್ ಬಂದು ಟೈಮಿಂಗ್ಸ್ ಅಡ್ಜಸ್ಟ್ ಆಗೋಕ್ಕೆ ಈಸಿ ಆಗುತ್ತೆ, ಮನೇಲೂ ಮಾಡ್ಕೋಬೋದು, ಮಗುನೂ ನೋಡ್ಕೋಬೋದು ಅಂತ ಹೇಳಿ ಐ ಜಾಯಿನ್ ಕುಮರನ್ಸ್.
ಸೊ ಆವಾಗ ಐ ವಾಸ್ ಅ ಟೀಚರ್ ಇನ್ ಪ್ರೀ ಸ್ಕೂಲ್ ಅಲ್ಲಿ. ಸೊ 4 years ಅಲ್ಲಿ ಮಾಡಿದ್ದು ನಾನು ಕೆಲಸ. ಸೊ ಹೇಗೆ ಎಂಜಾಯ್ ಮಾಡಿದ್ರಿ ಆ ಪ್ರೊಫೆಷನ್? ಓ ಡೆಫಿನೆಟ್ಲಿ ಇಟ್ ವಾಸ್ ಅ ಟೋಟ್ಲಿ ಡಿಫ್ರೆಂಟ್ ಪ್ರೊಫೆಷನ್ ತಿರ್ಗಾ. ಬಟ್ ಇನಿಷಿಯಲಿ ನನಗೆ ಟೀಚಿಂಗ್ ಪ್ರೊಫೆಷನ್ ಏನು ಅಷ್ಟು ಇಷ್ಟ ಇಲ್ಲ, ಬಿಕಾಸ್ ಆ್ಯಕ್ಟಿಂಗು ಸ್ಪೋರ್ಟ್ಸು ಅದು ಬಿಟ್ಟು ಇದಕ್ಕೆ ಹೋಗಿದ್ದು. ಬಟ್ ಮಕ್ಕಳನ್ನ ನೋಡಿ ಅದೇ ಒಂಥರ ಬೇರೆ ಖುಷಿ, ಅದೇ ಒಂಥರ. ಆ್ಯಂಡ್ ಹಾಫ್ ಅ ಡೇಲಿ ನಿಮ್ದು ಮುಗ್ದೋಗುತ್ತೆ, ಮನೆಗೆ ಬಂದು ಯು ಕ್ಯಾನ್ ಫೋಕಸ್ ಆನ್ ಯೋರ್ ಫ್ಯಾಮಿಲಿ ಆಲ್ಸೋ. ಸೊ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್, ಐ ಎಂಜಾಯ್ಡ್ ದ್ಯಾಟ್. ಇಲ್ಲಿ ಒಂದು ಡಬಲ್ ಆಕ್ಟಿಂಗ್ ನಿಮ್ದು ಅಂದ್ರೆ ಒಂದು ಮದರ್ ಊರ್ಜಿತಾಗೆ, ಎರಡನೇದು ಟೀಚರು ಕೂಡ. ಕರೆಕ್ಟ್. ಸೊ ಮಗಳಾಗಿ ನೋಡೋದು ಬೇರೆ, ಒಂದು ಸ್ಟೂಡೆಂಟ್ ಆಗಿ ಊರ್ಜಿತಾನ ಹೇಗೆ ನೋಡ್ತಾ ಇದ್ರಿ? ಶಿ ವಾಸ್ ವೆರಿ ಸ್ಮಾರ್ಟ್, ಬಿಕಾಸ್ ನಾನು ಆ ಕ್ಲಾಸ್ ಹೇಳ್ಕೊಟ್ಟಿದ್ದೀನಿ. ಕ್ಲಾಸಲ್ಲಿ ಅವಳ ಕ್ಲಾಸ್ಗೂ ಹೇಳ್ಕೊಡ್ತಿದ್ದೆ ನಾನು ಪ್ರೀ ಸ್ಕೂಲಲ್ಲಿ. ವೆರಿ ಇಂಟೆಲಿಜೆಂಟ್ ಚೈಲ್ಡ್, ತುಂಬ ಬಬ್ಲಿ ಮಗು ಅದು, ಆ್ಯಂಡ್ ವೆರಿ ಹೈಪರ್ ಆ್ಯಕ್ಟಿವ್ ಆ ಥರ ಮಗು ಇದ್ದಿದ್ದು. ಸೊ ಆ್ಯಂಡ್ ವೆಂಕಿ ಥರನೇ ಕೆಲವು ಸ್ವಭಾವ ಎಲ್ಲ ಹಠ ಇದು ಎಲ್ಲ ಮಗುವಿಂದ ಸೇಮ್ ಕ್ಯಾರೆಕ್ಟರ್ ಇದೆ ಅವಳಿಗೆ. ನಿಮ್ಗೆಲ್ಲೂ ಬಿಟ್ಬಿಟ್ಟು ಈ ಪ್ರೊಫೆಷನ್ ಬಂದಾಗ ಮಿಸ್ ಮಾಡ್ಕೊಳ್ಳಿಲ್ವಾ ಸಿನಿಮಾನ, ಟಿವಿನ, ಮೇಕಪ್ನ, ಈ ಗ್ಲಾಮರ್ ವರ್ಲ್ಡ್ನ? ಖಂಡಿತ ಮಿಸ್ ಮಾಡ್ಕೋತೀನಿ. ಆ್ಯಂಡ್ ನಿಮ್ಗೆ ಹೇಳಿರೋದು ಅರ್ಥ ಆಗ್ಬೋದು, ಬಿಕಾಸ್ ದಿಸ್ ಫೀಲ್ಡ್ ಇಸ್ ಲೈಕ್ ಒಂಥರ ಗೀಳು, ಅದೊಂಥರ ಚಟ ಥರ. ಒಂದ್ಸರಿ ಮಾಡಿದ್ಮೇಲೆ ಡೆಫಿನೆಟ್ಲಿ ಯು ಡೋಂಟ್ ವಾಂಟ್ ಟು ಗೋ ಔಟ್ ಆಫ್ ಇಟ್. ಅದು ಬಂದೇ ತನ್ನ ಆರ್ಟಿಸ್ಟ್ಗೆಲ್ಲ ತೊಂದರೆ ಆಗೋದು, ಕೆಲಸ ಇಲ್ಲ ಅಂದರೆ ದೇ ಫೀಲ್ ದಟ್ ಸ್ಯಾಡ್ನೆಸ್. ಹೌದು, ನನಗಿತ್ತು. ಬಟ್ ಐ ವಾಸ್ ನಾಟ್ ಕ್ರೇಜಿ ಬಿಹೈಂಡ್ ಆ್ಯಕ್ಟಿಂಗ್. ನನಗೆ ಫ್ಯಾಮಿಲಿನೂ ನೋಡ್ಕೋಬೇಕು, ಮಗುವೂ ನೋಡ್ಕೋಬೇಕು, ಐ ಹ್ಯಾವ್ ಟು ಗಿವ್ ವೆಂಕಿ ಅ ನೈಸ್ ಲೈಫ್, ಅದೆಲ್ಲ ಇತ್ತು. ಸೊ ಹಾಗಾಗಿ ಐ ವಾಸ್ ನಾಟ್ ವೆರಿ ಕೀನ್ ಆನ್ ನನಗೆ ಈ ಪ್ರೊಫೆಷನ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ವಲ್ಲ ಅಂತಾರ ಬೇಜಾರಂತೇನು ಆಗಲಿಲ್ಲ. ಬಟ್ ಗಿವನ್ ಅ ಚಾನ್ಸ್ ಐ ವಾಸ್ ಲೈಕಿಂಗ್ ಟು ಕಂಟಿನ್ಯೂ ಇಟ್ ಅಷ್ಟೇ, ಆ ಥರ. ಎಸ್ ಮಾ. ಆ್ಯಂಡ್ ಅಗೇನ್ ಐ ಡೋಂಟ್ ವಾಂಟ್ ಟು, ಅಂದರೆ ಇದು ಕೆಲವು ಈ ಪ್ರಶ್ನೆ ಕೇಳಲೇಬೇಕು. ಖಂಡಿತ. ಐ ಡೋಂಟ್ ನೋ, ಸಾರಿ ನಾನು ಅದನ್ನು ಇದು ಮಾಡ್ತಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಬೆಂಕಿ ಸರ್ಗೆ ಏನಾಗಿತ್ತಮ್ಮ? ಯಾಕೆಂತಂದರೆ ಸಾಕಷ್ಟು ಜನ ಸಾಕಷ್ಟು ಮಾತಾಡಿದ್ರು. ಅವರು ಇಲ್ಲಿ ಇರೋ ಟೈಮಲ್ಲಿ ಯಾರು ಮಾತಾಡಲಿಲ್ಲ. ಅವರು ಇಲ್ಲದೆ ಇದ್ದಾಗ ತುಂಬ ಜನ ತುಂಬ ಥರ ಬೇರೆ ಆಡಬಾರ್ದೇ ಇರೋ ವಿಷಯಗಳನ್ನ ಮಾತಾಡೋರು. ಸೊ ನಮಗೆ ಗೊತ್ತಿಲ್ಲ. ನೀವು ಅವ್ರ ಜೊತೆಗಿದ್ದವರು, ನೋಡಿದವರು, ಬೆಳೆದವರು, ಇದು ಮಾಡಿದವರು. ಏನಾಗಿತ್ತು ಬೆಂಕಿ ಸರ್? ಏನಾರು ಹೆಲ್ತ್ ಇಶ್ಯೂಸ್ ಇತ್ತಾ? ಯಾಕೆಂದರೆ ಹಿ ವಾಸ್ ಸೋ ಆ್ಯಕ್ಟಿವ್. ಅವರು ಇವೆಲ್ಲ ಇನ್ಫ್ಯಾಕ್ಟ್ ನನಗೆ ಗೊತ್ತಿರೋ ಪ್ರಕಾರ ನನಗೆ ರವಿಶಂಕರ್ ಅವರು ಇದಾರಲ್ಲ ನಮ್ಮ ಸಿನಿಲಲ್ಲಿ ಹೀರೋ, ಅವ್ರು ಹೇಳ್ತೀವಿ ಅವ್ರ ಜೊತೆ ಸಿನಿಲಲ್ಲಿ ಕೆಲಸ ಮಾಡಿದ್ರಂತೆ ಕೆಲವು ದಿವಸಗಳ ಮುಂಚೆ. ಕರೆಕ್ಟ್. ಯಾವುದೋ ಒಂದು ಹಾಸ್ಪಿಟಲ್ ಶೂಟಿಂಗ್ ನಡೀತಾ ಇತ್ತಂತೆ. ಆ್ಯಂಡ್ ಅವರೇ ಹೇಳಿದ್ದು ಅವತ್ತಿನ ದಿವಸ ಬೆಳಗ್ಗೆ ಕೂಡ HN ಕಲಾಕ್ಷೇತ್ರಕ್ಕೆ ಹೋಗಿ ಲೈಟಿಂಗ್ ಮಾಡಿ ಬಂದ್ರಂತೆ. ಖಂಡಿತ. ಏನಾಗಿತ್ತು? ಏನು ಹೆಲ್ತ್ ಇಶ್ಯೂಸ್ ಇತ್ತು ಅವ್ರಿಗೆ ಏನಾದರೂ? ಸಿ ದಿಸ್ ಕ್ವೆಶ್ಚನ್ ಇಸ್ ಡೆಫಿನೆಟ್ಲಿ ಸೆನ್ಸಿಟಿವ್ ಅಂತ ಹೇಳಬೇಕು. ಬಟ್ ನಾನು ನಿಮ್ಮ ಹತ್ರ ಇಂಟರ್ವ್ಯೂ ಕೊಡೋಕ್ಕೆ ಒಪ್ಕೊಂಡಿದ್ದೆ ಈ ಕಾರಣಕ್ಕೆ, ಬಿಕಾಸ್ ಜನಕ್ಕೊಂದು ವಿಷಯ ತಲುಪಿಸ್ಬೇಕಾಗತ್ತೆ. ಬಿಕಾಸ್ ರಿಯಾಲಿಟಿ ಗೊತ್ತಾಗಬೇಕು. ಆ್ಯಂಡ್ ಸುಮ್ಮನೆ ಕತೆ ಕಟ್ಬಿಡ್ತಾರೆ ಜನ, ಹೀಗೆ ಹಾಗೆ ಅಂತ ಹೇಳಿ. ಅಫ್ಕೋರ್ಸ್ ವೆಂಕಿ ಡಿಡ್ ನಾಟ್ ಹ್ಯಾವ್ ಅ ಹೆಲ್ದಿ ಲೈಫ್ ಸ್ಟೈಲ್. ಈ ಇಂಡಸ್ಟ್ರಿಲಿ ಇರೋರ್ಗೆ ಎಲ್ರಿಗೂ ಹೆಲ್ದಿ ಲೈಫ್ ಸ್ಟೈಲ್ ಕಷ್ಟನೇ. ಬಟ್ ಹಿ ವಾಸ್ ಟೋಟ್ಲಿ ಹೆಲ್ದಿ. ಆ ಥರ ಏನೂ ತೊಂದರೆ ಆ ಥರ ಏನೂ ಇರಲಿಲ್ಲ. ಬಟ್ ನೀವು ಹೇಳ್ದಂಗೆ ಆ ಸಿಲ್ಲಿಲಲ್ಲಿ ಸೀರಿಯಲ್ ಶೂಟಿಂಗ್ ಜಸ್ಟ್ 3 days ಬಿಫೋರ್ ಅದೊಂದು ಶೂಟಿಂಗ್ ಮಾಡಿದ್ರು. ಆ್ಯಂಡ್ ಒಂದು ಸೀನ್ ಇತ್ತು ವೇರಿನ್ ಎಲ್ಲರೂ ಡ್ಯಾನ್ಸ್ ಮಾಡಿ ಒಬ್ರ ಮೇಲೆ ಒಬ್ರು, ಅದು ಕಾಮಿಡಿ ಸೀರಿಯಲ್ ಇದ್ದಿದ್ದು, ಒಬ್ರ ಮೇಲೊಬ್ರು ಬೀಳೋ ಥರ. ಸೊ ಹಿ ವಾಸ್ ಕೆಳಗೆ ಕೆಳಗಡೆ ಇದ್ದಿದ್ದು ಅವ್ರ ಮೇಲೆ ಬೀಳೋ ಥರ ಏನೋ. ಅವ್ರ ಜನ್ವಾರಕ್ಕೆ ರುದ್ರಾಕ್ಷಿ ಹಾಕ್ಕೊಂಡಿದ್ರು. ಅವ್ರು ಅಂದಿದ್ದು ನಂಗೆ ಏನೋ ಇಲ್ಲಿ ಅದು ಚುಚ್ಚಿತು ಬಿದ್ದಾಗ ಅಂಥೇಳಿ. ಆ ಶೂಟಿಂಗ್ ಆಗ್ತಿದ್ದಂಗೆ ಹಿ ವಾಸ್ ಸೇಯಿಂಗ್ ಇಲ್ಲೇನೋ ನಂಗೆ ಚೆಸ್ಟಲ್ಲಿ ಪೇನ್ ಇದೆ ಅಂತ. ಇದು 3 ದಿನದ ಹಿಂದೆ ಮಾತು. ಆಮೇಲೆ ನಾನು ನೋಡ್ರೆ ಅದು ಹೇಗಂದರೆ ಶೂಟಿಂಗ್ ಹಾಸ್ಪಿಟ್ಲಲ್ಲೇ ಇತ್ತು ಅವತ್ತಿಂದು. ಸೊ ಐ ಟೋಲ್ಡ್ ಹಿಮ್ ಹಾಸ್ಪಿಟ್ಲಲ್ಲೇ ಇದೆ ಅಲ್ಲ, ಅಲ್ಲೇ ತೋರಿಸ್ಕೊಂಬಿಡಿ ಅದರ ಡಾಕ್ಟರ್. ಹಿ ಲಾಫ್ಟ್. ಏನು ಇಂಥ ಸಣ್ಣ ಇದಕ್ಕೆಲ್ಲ ಡಾಕ್ಟರ್ ಹತ್ರ ಹೋದರೆ ನಗ್ತಾರೆ. ಇಲ್ಲ ಐ ಥಿಂಕ್ 2 ದಿನದಲ್ಲಿ ಸರಿ ಹೊಟ್ಟೋಗ್ತೀನಿ, ಏನು ಅಂಥ ಏನು ಪೇನ್ ಇಲ್ಲ ಅಂತ ಹಿ ಜಸ್ಟ್ ಇಗ್ನೋರ್ಡ್ ಅದು. ಆ್ಯಂಡ್ ಅವ್ರಿಗೆ ಡಾಕ್ಟ್ರು, ಹಾಸ್ಪಿಟ್ಲು ಇದೆಲ್ಲ ಅಂದರೆ ತುಂಬ ದೂರ. ಹಿ ವಾಸ್ ವೆರಿ ಫಿಯರ್ಫುಲ್, ನಾನು ಡಾಕ್ಟರ್ ಹತ್ರ ಹೋಗಬಾರ್ದು. ಹಿಸ್ ಟು ಆಲ್ವೇಸ್ ಸೇ, ಅದು ಯಾಕಂತ ಗೊತ್ತಿಲ್ಲ, ಹೋದರೆ ಹಿಂಗೆ ಹೋಗ್ಬಿಡ್ಬೇಕು, ನೋವು, ಆಸ್ಪತ್ರೆ ಅದು ಇದು ಇರಬಾರ್ದು ಅಂತ. ಆ್ಯಂಡ್ ಹಿ ಡಿಡ್ ದ್ಯಾಟ್. ನಿಜವಾಗ್ಲೂ ಒದ್ದಾಡಲಿಲ್ಲ, ಒಬ್ರು ಕೈ ಕೆಳಗೆ ಬೀಳಲಿಲ್ಲ. ನೋ ಅಬ್ಲಿಗೇಷನ್ ಆಫ್ ಎನಿ ಪರ್ಸನ್. ನಾನು ಅವ್ರು ಸಫರ್ ಮಾಡಿದ್ದು ನೋಡಲಿಲ್ಲ, ನಾ ಆ ರೀತಿಲಿ ನೋಡ್ತೀನಿ ಈಗಷ್ಟೇ. ಸೊ ಬಟ್ ಹಾಗಂತೇಳಿ ಇವ್ರು ಕುಡಿತಿದ್ರು, ಇವ್ರು ಸಿಗರೇಟ್ ಸೇತಿದ್ರು, ಅದಕ್ಕೆ ಇವ್ರು ಇದಾಯಿತು ಅನ್ನೋದು ಖಂಡಿತ ತಪ್ಪು. ಡೆಫಿನೆಟ್ಲಿ ಹಾಗೆ ಹೇಳಬೇಕಂದ್ರೆ ಇಂಡಸ್ಟ್ರಿಯಲ್ಲಿ 90% ಅವರೆಲ್ಲ 90% ಜನ ಇವತ್ತು ಇರಲೇಬಾರ್ದು ಅಲ್ವಾ? ನಾನು ಮೋರ್ ದೆನ್ 90%. ಎವ್ರಿ ಫರ್ಗೆಟ್ ಇಂಡಸ್ಟ್ರಿ, ಈವನ್ ಜನರಲ್ ಪಬ್ಲಿಕ್ ಕೂಡ ಎಲ್ಲರೂ ಲೈಫ್ ಸ್ಟೈಲ್ ಹಾಗೇ ಇರುತ್ತೆ. ಸೊ ಅದರಿಂದ ಇವರು ಡೆತ್ ಆಯಿತು ಅನ್ನೋದು ಖಂಡಿತ ಸತ್ಯ ಅಲ್ಲ. ಸೊ ಅದನ್ನು ಜನ ತಿಳ್ಕೋಬೇಕು. ಆ ಥರ ಮೊದಲೇ ಅದು ದುಃಖ ಇರುತ್ತೆ, ಈ ಮನುಷ್ಯ ಹೋಗಿದ್ದಾರೆ ಅಂತ. ಅದಕ್ಕೆ ಆ್ಯಡ್ ಮಾಡೋದು ನೀವು ಈ ಥರ ಇದರಿಂದ ಹೋದರು ಅಂತ ಹೇಳಿ ಆ ಫ್ಯಾಮಿಲಿಗೆ ಇನ್ನೂ ದುಃಖ ಕೊಡೋದೇನಿರುತ್ತಲ್ಲ, ದಟ್ ಪೀಪಲ್ ಶುಡ್ ಸ್ಟಾಪ್ ಅಂತ ನಾನು ಹೇಳೋದು. ಅಂದರೆ ನೀವೆಲ್ಲಿದ್ರಮ್ಮ? ಅಟ್ ಹೋಮ್ ಓನ್ಲಿ? ಓಕೆ, ನಂದು ಹೌದು. ಅದು 1 ತಿಂಗಳು ಮುಂಚೆ ನಾನು
ಐ ಮೆಟ್ ವಿತ್ ಎನ್ ಆಕ್ಸಿಡೆಂಟ್. ಆಟೋಲಿದ್ದೆ, ಆಟೋಗೆ ನಾಯಿ ಅಡ್ಡ ಬಂದು ಅದು ಟಾಪಲ್ ಆಗಿ ನನ್ನ ಕಾಲ್ಗೆ ಸ್ವಲ್ಪ ಇಂಜುರಿ ಆಗಿ ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೆ. ಆಗ ತಾನೇ ಇನ್ನೂ ಮನೆಗೆ ಬಂದು ಐ ವಾಸ್ ವಾಕರ್ ಇಟ್ಕೊಂಡು ಎದ್ದು ನಡೆಯೋ ಅಷ್ಟೇ ಆಗಿದ್ದೆ. ಸೊ ಅದೇ ಅವ್ರಿಗೆ ತುಂಬ ಯೋಚನೆ, ನಿನ್ಗೆ ಯಾಕೆ ಇದಾಯಿತು, ನಿನ್ಗೆ ಸೀಮ್ ಯಾಕೆ ಇದಾಯಿತು, ಹೀಗಾಯಿತು ಅಂತ. ಹಿ ವಾಸ್ ಹೇಳಿದ್ನಲ್ಲ, ವೆರಿ ಇಮೋಷ್ನಲ್, ವೆರಿ ಸೆನ್ಸಿಟಿವ್ ಪರ್ಸನ್. ಅವಾಗ ಇನ್ನೂ ವಾಕರ್ ಇಟ್ಕೊಂಡು ನಡೆಯೋ ಥರ ಏನೋ ಸ್ಟೇಜ್ಗೆ ಬಂದಿದ್ದೆ. ಸೊ ಅವತ್ತು ನೀವು ಹೇಳ್ದಂಗೆ ಸ್ಟೇಜ್ ಯಾವುದದು ಎಚ್ ಎನ್ ಕಲಾಕ್ಷೇತ್ರ ಅಲ್ಲ, ಅವತ್ತು ಈವ್ನಿಂಗ್ ಏನೋ ಫಂಕ್ಷನ್ ಇತ್ತು ಅವ್ರದ್ದು. ಅದು ಸೆಟ್ ಮಾಡಿ ಲೈಟಿಂಗ್ ಮಾಡಿ ಎಲ್ಲ ಮಾಡಿ ಬಂದರು. ಅದಕ್ಕೆ ಮುಂಚೆ ಪ್ರಕಾಶ್ ರೈ ಬಂದಿದ್ದರು, ಕಾಸ್ಮೋಪಾಲಿಟನ್ ಕ್ಲಬ್, ಅವರೆಲ್ಲ ಮೀಟ್ ಮಾಡಿ, ಅವರೆಲ್ಲ ಥಿಯೇಟರ್ ಅವ್ರು ಮೀಟ್ ಮಾಡಿ, ಅಲ್ಲೇನು ನುಡ್ಸಕ್ಕೆ ಸಿಗದೆ ಟಾಯ್ಲೆಟಿಂದ ಬಕೆಟ್ ತಂದು ಅದನ್ನು ನುಡಿಸಿ. ಸೊ ಇದೆಲ್ಲ ಜಸ್ಟ್ 2-3 ಡೇಸ್ ಮುಂಚೆ, 15 ಡೇಸ್ ಬಿಫೋರ್ ನಾನು ಮೀಟ್ ಮಾಡಿದ್ದೆ. ನಾಗತಿಹಳ್ಳಿ ಅವ್ರ ಬರ್ಡೇ ಕರೆಕ್ಟ್ ಆಗಸ್ಟ್ 15th ಅದು. ವೆಂಕಿ ಸರ್ದು ದುರಂತ ಆಗಿದ್ದು ಸೆಪ್ಟೆಂಬರ್ 1st. ಹೌದು, ಇದು ಆಗಸ್ಟ್ 15th. ಆ ಬರ್ಡೇ ಸೆಲೆಬ್ರೇಷನ್ ವೆಂಕಿ ಸರ್ ವಾಸ್ ಸೋ ಆಕ್ಟಿವ್. ತಬಲಾ ಬಾರಿಸಿದ್ರು. ನಾನು ಅದನ್ನ ಅವಾಗೆಲ್ಲ ತಾರೆಗಳ ತೋಟ ಅಂತ ಪ್ರೋಗ್ರಾಮ್ ಇತ್ತು. ಹೌದು, ಇಂಥ ಸೆಲೆಬ್ರಿಟಿಗಳ ಬರ್ಡೇ ಶೂಟಿಂಗ್ ಸ್ಟುಡಿಯೋ ರೌಂಡ್ ಆಗ್ತಾರೆ, ಇದನ್ನ ಕವರ್ ಮಾಡೋದಕ್ಕೆ ಐ ಮೆಟ್ ಹಿಮ್, ನಾನು ಮೀಟ್ ಮಾಡಿದ್ದೆ. ಓಕೆ. ಆಮೇಲೆ ರೋಹಿಣಿ ಗೊತ್ತಲ್ವಾ, ಥಿಯೇಟರ್ ಈಗ ಆಕ್ಟ್ ಮಾಡ್ತಾರೆ ಸರ್, ರಘು ರೋಹಿಣಿ ಅವಳು. ಆಮೇಲೆ ವೆಂಕಿ ಯಾವುದೋ ಒಂದು ಆ್ಯಂಕರ್ ಕೂಡ ಮಾಡಿದ್ರು, ಯಾವುದೋ ಒಂದು ಪ್ರೋಗ್ರಾಮ್ ಜಸ್ಟ್ 2 ಡೇಸ್ ಬಿಫೋರ್. ಅದು ಬಾದ ಆ ಗಣೇಶನ ಹಬ್ಬ ಆ ಟೈಮಲ್ಲಿ. ಸೊ ಯಾವುದೋ ಒಂದು ಇದಕ್ಕೆ ಗೆಸ್ಟ್ ಆಗಿ ಕೂಡ ಹೋಗಿದ್ರು. ಸೊ ಹಿ ವಾಸ್ ಹೆಲ್ದಿ, ಆ ಥರ ಏನಿಲ್ಲ. ಇದ್ರ ಬಗ್ಗೆ ಮೋಸ್ಟ್ಲಿ ನನ್ನ ಮಗಳು ಇನ್ನೂ ಡೀಟೇಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಳೆ, ಆ ಮೆಡಿಕಲ್ ಟರ್ಮ್ಸ್ ಹೇಳ್ತಾಳೆ. ಬಟ್ ಎಸ್, ಅದೇ ಮೇಜರ್ ಕಾರಣ ಅಂತ ಖಂಡಿತ ಅನ್ಕೊಳ್ಳೋದು ತಪ್ಪು. ನೀವು ಹೇಗೆ ತಗೊಂಡ್ರಿ ಅಂದರೆ ಅದು ಅಫ್ಕೋರ್ಸ್ ನಾನು ಈ ಪ್ರಶ್ನೆ ಕೇಳೋದಕ್ಕೂ ಒಂದು ಅರ್ಥ, ಹೇಗೆ ತಗೊಂಡ್ರಿ ಅಂತ ಕೇಳ್ಕೊಳ್ಳೋದು, ಏನು ನಿಂಗೆ ಕೇಳ್ತೀರಾ ಅಂತ ಕೆಲವರು ಅನಿಸ್ಬೋದು. ಯಾಕೆಂದರೆ ನಾನು ಈ ಪ್ರಶ್ನೆ ಕೇಳೋದಕ್ಕೆ ಮುಂದಿನ ಸಾಕಷ್ಟು ಜನ ಈ ಥರ ಹೆಣ್ಮಕ್ಳಿಗೆ ಒಂದು ಇನ್ಸ್ಪಿರೇಷನ್ಗೆ ನೀವು ಹೇಗೆ ತಗೊಂಡ್ರೆ ಇನ್ಸ್ಟೆಂಟ್, ಅದನ್ನು ಅವ್ರ ತಂದೆ ತಾಯಿ ಹೇಗೆ ತಗೊಂಡ್ರು? ಹೋಲ್ ಫ್ಯಾಮಿಲಿ, ನಮ್ಮ ಕಡೆ ಆಗಲಿ ಅವ್ರ ಕಡೆ ಆಗಲಿ ಇನ್ಕ್ಲೂಡಿಂಗ್ ಮೀ, ಏನಾಗ್ತಿದೆ ಅನ್ನೋದೇ ಗೊತ್ತಿಲ್ಲ ನಮ್ಗೆ. ಇದು ಸತ್ಯಾನ ಅಂತ ಮನೆಗೆ ಬಂದರು. ಅದು ಲೈಟಿಂಗ್ ಮುಗಿಸಿ ನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕಿತ್ತು. ಸೊ ಹಿ ಕೇಮ್ ಹೋಮ್, ಮನೆಗೆ ಬಂದು ನಮ್ಮ ಅತ್ತೆ ಮನೇಲಿದ್ದೆ ಆಗ. ನಮ್ಮ ಅಮ್ಮನೂ ಅಲ್ಲೇ ಬಂದಿದ್ರು ನನ್ನ ನೋಡ್ಕೊಳ್ಳೋಕ್ಕೆ. ನಂದು 4 ಗಂಟೆಗೆ ಅಪಾಯಿಂಟ್ಮೆಂಟ್, ಡಾಕ್ಟರ್ ಹತ್ರ ಹೋಗಬೇಕು ಅಂತ. ಅದಕ್ಕೆ ಕರ್ಕೊಂಡು ಹೋಗೋಕ್ಕೆ ಬಂದರು. ಇನ್ನೇನು ಹೋಗಬೇಕು, ಬಟ್ ಅವಾಗ ಅದೇ ತುಂಬ ಶೆಕೆ ಆಗ್ತಿದೆ ಅಂಥೇಳಿ ನಮ್ಮ ಅಮ್ಮನ ಕೇಳಿದ್ರು, ಆಂಟಿ ನಂಗೆ ಬೆಳಗಿಂದ ಯಾಕೋ ತಲೆನೋವು, ಒಂದು ಮಾತ್ರೆ ಕೊಡಿ ಅಂತ. ಅಮ್ಮ ಡಾರ್ಟ್ ಇಟ್ಕೊಂಡಿರ್ತಿದ್ರಾಗ ಶಿ ಜಸ್ಟ್ ಗೇವ್ ನ್ಯಾಚುರಲಿ. ನೀವು ಯಾಕೆ ತಲೆನೋವು ಅಂದರೆ ನೀವು ತೊಗೊಳ್ತಾನೆ ಇರ್ತೀರ, ಸರಿಗೆ ತಿನ್ನಿ, ಅದು ಇದು ಹೇಳ್ತಾರಲ್ಲ, ಆ ಥರ ಹೇಳಿದ್ರು. ಈ ಜಸ್ಟ್ ಟುಕ್ ದ ಟ್ಯಾಬ್ಲೆಟ್ ಅಷ್ಟೇ. ರೂಮ್ಗೆ ಹೋಗಿ ಮಲ್ಕೊಂಡ್ರು. ಊರ್ಜಿತ ಪಕ್ಕದಲ್ಲೇ ಇದ್ಲು. ಆ್ಯಂಡ್ ಸೀಮ್ ಅಂತ 2 ಸರಿ ಕರೆದ್ರು. ನಾ ಹೋಗಿ ನೋಡಿದೆ. ಆ್ಯಂಡ್ he just closed his eyes ಅಷ್ಟೇ. ಫಾರ್ ಹಿಮ್ ಇಟ್ ವಾಸ್ ವೆರಿ, ಐ ಥಿಂಕ್ ತುಂಬ ಒಳ್ಳೆಯ ಸಾವು. ಬಟ್ ನಮ್ಗೆ ಇವತ್ತು ಕೂಡ ಅಕ್ಸೆಪ್ಟ್ ಮಾಡೋಕ್ಕೆ ನಮ್ಮ ಫ್ಯಾಮಿಲಿಗಾಗಲಿ ಅವ್ರ ಫ್ಯಾಮಿಲಿಗಾಗಲಿ ಕಷ್ಟ. ಈಗಲೂ ಹಂಗೆ ಅನ್ಸಿದೆ, ಎಲ್ಲೋ ಶೂಟಿಂಗ್ ಹೋಗಿದ್ದಾರೆ, ವಾಪಸ್ ಬರ್ತಾರೆ ಅಂತ. ಬಟ್ ನಾನು ಅಲ್ಲಿ ಮೂವ್ ಆಗಿದ್ದು, ದ ಚೇಂಜ್ ಆಫ್ ಪ್ಲೇಸ್ ಹ್ಯಾಸ್ ಹೆಲ್ಪ್ ಮೀ ಟು ಕಮ್ ಔಟ್ ಆಫ್ ಮೆನಿ ಥಿಂಗ್ಸ್. ಬಟ್ ಇಲ್ಲೇ ಇದ್ದರೆ ಆ ಟಿ ವಿ, ಆ ಜಾಗ, ಮನೆ ಖಂಡಿತ ಒಂಥರ ಇಟ್ ಡಸಂಟ್ ಕಮ್ ಆಸ್ ಚೆರಿಶಿಂಗ್ ಮೂಮೆಂಟ್ಸ್, ಇಟ್ ಹರ್ಟ್ಸ್. ಬಟ್ ಅದೇ ಒಂದು ಕಾರಣ ಅಂತ ಕಾಣುತ್ತೆ ನಾವು ಈ ನಮ್ಮ ದೇಶ ಬಿಡೋದು. ಹೌದು, ಖಂಡಿತ. ಬಿಕಾಸ್ ಇನ್ನೊಂದು ಬಂದು ನಾನು ಡಿಸಿಷನ್ ತೊಗೊಳಕ್ಕೆ ಕಷ್ಟ ಆಯಿತು. ವಾಪಸ್ ನಾನು ಆ್ಯಕ್ಟಿಂಗ್ ಹೋಗ್ಲಾ ಇಲ್ಲ ಟೀಚರ್ ಪ್ರೊಫೆಷನ್ ಕಂಟಿನ್ಯೂ ಮಾಡಲಾ ಅಂತ. ತುಂಬ ಜನ ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ತುಂಬ ಜನ ಅವಾಗ ಖಂಡಿತ ಅವ್ರಿಗೂ ಅನ್ಸಂದು ಎಲ್ರಿಗೂ ಆಗ ಹೇಗೆ ಇವಳನ್ನ ಹೇಗೆ ಸಪೋರ್ಟ್ ಮಾಡಿ ನಮ್ಮ ಕಡೆಯಿಂದ ಏನು ಸಹಾಯ ಮಾಡ್ಬೋದು ಅನ್ನೋದು ಎಲ್ರಿಗೂ ಇತ್ತು. ತುಂಬ ಡೈರೆಕ್ಟರ್ಸು, ತುಂಬ ಆ್ಯಕ್ಟರ್ಸ್, ನಾನು ಇವತ್ತು ಹೆಸರು ಹೇಳಲ್ಲ, ಅದು ತುಂಬ ಜನ ಹೇಳಿದ್ರು, ನಾನು ಇನ್ನೊಂದು ಸೀರಿಯಲ್ ನಡೀತಿದೆ ಬಂದ್ಬಿಡು ಕೊಡ್ತೀನಿ. ಫಾರ್ ಮಿ ಇಟ್ ವಾಸ್ ಡಿಫಿಕಲ್ಟ್. ಅವಾಗ ಏನು ಡಿಸಿಷನ್ ತೊಗೊಳ್ಳಿ, ಈ ಕಡೆ ಹೋಗ್ಲಾ ಆ ಕಡೆ ಹೋಗ್ಲಾ ಅಂಥೇಳಿ. ಬಟ್ ಐ ಥಿಂಕ್ ಐ ಟುಕ್ ಅ ವೆರಿ ರೈಟ್ ಡಿಸಿಷನ್. ಇಲ್ಲಿ ಸರ್ವೈವ್ ಮಾಡೋದು ಕಷ್ಟ ಆಗ್ತಿತ್ತು ನನಗೆ. ಅಂದರೆ ನೀವು ಹೌದು, ಒಂದು ಇಂಡಸ್ಟ್ರಿಯಲ್ಲಿ ಕಂಟಿನ್ಯೂ ಮಾಡಬೇಕಂದ್ರೆ ಆ ಫ್ಲಕ್ಚುಯೇಷನ್ಸ್ ಇದ್ದೇ ಇರುತ್ತೆ. ಈಗಿರೋ ಅಷ್ಟು ಚಾನೆಲ್ಸ್ ಆಗಲಿ, ಈಗಿರೋ ಅಷ್ಟು ಆಪರ್ಚುನಿಟೀಸ್ ಆಗಲಿ ಆಗಿರಲಿಲ್ಲ, ಖಂಡಿತ ಇರಲಿ. ಇದ್ದಿದ್ದೇ 4-5 ಚಾನೆಲ್ಸು. ಅಲ್ಲಿ ಸರ್ವೈವ್ ಆಗಬೇಕಂದ್ರೆ ಕಾಂಪಿಟೇಷನ್ನು ಅದು ಇದು ತುಂಬಾ ಇತ್ತು. ಸೊ ನಾನೊಬ್ಬಳೇ ಆ ಪ್ರೊಫೆಷನ್ ತಿರ್ಗಾ ಮತ್ತೆ ಕಂಟಿನ್ಯೂ ಮಾಡಬೇಕು ಈ ಥರ ಆಗಿದ್ಮೇಲೆ ಅಂದರೆ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ಸೊ ಐ ಫೆಲ್ಟ್, ಇಲ್ಲ ಇವಳಿಗೆ ಡೀಸೆಂಟ್ ಲೈಫ್ ನನ್ನ ಮಗಳಿಗೆ ಕೊಡಬೇಕಂದ್ರೆ ಐ ಶುಡ್ ಕಂಟಿನ್ಯೂ ವಿತ್ ಟೀಚಿಂಗ್ ಪ್ರೊಫೆಷನ್ ಅಂಥೇಳಿ ನಾನು ಈ ದೇಶ ಬಿಟ್ಟು ಹೋಗೋಕ್ಕೆ ಕಾರಣವೂ ಇದೆ. ಒಂದಿನ ಉರ್ಜಿ ಮನೆಗೆ ಬಂದು, ಸ್ಕೂಲಿಂದ ಬಂದು, ಶಿ ಸೆಡ್, ಅಮ್ಮ ಸ್ಕೂಲಲ್ಲಿ ಎಲ್ಲರೂ ನಾನು ಕೇಳ್ತಾರೆ ಅಪ್ಪ ಇಲ್ಲ ಅಲ್ವಾ, ಬಿಕಾಸ್ ಹಿ ವಾಸ್ ಅ ನೋಟೆಡ್ ಫಿಗರ್. ದಟ್ ಟ್ರಿಗರ್ಡ್ ಮಿ. ಅವತ್ತು ಆ ವರ್ಡ್ ಅವಳು ಯಾವಾಗ ಹೇಳಿದ್ಲೋ, ಐ ಸೆಡ್ ಇದಕ್ಕೊಂದು ನಾವು ಡೀಸೆಂಟ್ ಲೈಫ್ ಕೊಡಬೇಕಂದ್ರೆ ನಾನು ಇಲ್ಲಿರೋಕ್ಕಾಗಲ್ಲ, ಇಲ್ಲಿಂದ ಆಚೆ ಹೋಗಲೇಬೇಕು. ನನಗಾದ್ರಾಗಲಿ ಅವಳಿಗಾದ್ರಾಗಲಿ ಒಂದು
ಅದಿದ್ದೇ ಇರತ್ತಾ, ನಾವು 24/7 ನಮ್ಮಲ್ಲಿ ಇದ್ದೇ ಇರುತ್ತೆ. ಬಟ್ ಜನ ಪಾಯಿಂಟ್ ಮಾಡಿ ಮಾಡಿ ಕೇಳ್ತಾರಲ್ಲ, ಅದು ತುಂಬ ಒಂಥರ ನೋವು ಥರ ಕ್ರಿಯೇಟ್ ಆಗುತ್ತೆ ಅದು. ಟುಡೇ ಐ ಚೆರಿಷ್ ದೋಸ್ ಮೂಮೆಂಟ್ಸ್. ನಾನು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು, ನಮ್ದು ಜೊತೆಗಿದ್ದಿದ್ದು, ಐ ವಾಂಟ್ ಟು ಚೆರಿಷ್ ದೋಸ್ ಮೂಮೆಂಟ್ಸ್, ಎಂಜಾಯ್. ನೋವು ಥರ ಐ ಡೋಂಟ್ ಟು ಟ್ರೀಟ್ ದ್ಯಾಟ್ ಅಲ್ವಾ. ಸೊ ಐ ಟುಡೇ ಸಿ ದಟ್ ಅಟ್ಲೀಸ್ಟ್ ವೆಂಕಿ ನಾನು ಇಷ್ಟು ವರ್ಷ ಜೊತೆಗಿದ್ವಲ್ಲಪ್ಪ, ಐ ಸಿ ಇಟ್ ಆಸ್ ಅ ಪಾಸಿಟಿವ್ ಥಿಂಗ್. that is what I want to continue to cherish those moments thara. So then I decided illa I have to move out of this country anta. ಆವಾಗ ಆಕ್ಸೆಂಟ್ ಅಂತ ಒಂದು ಇದು ಟೈಮ್ಸ್ ಆಫ್ ಇಂಡಿಯಾಲ್ ಒಂದು ಸಪ್ಲಿಮೆಂಟ್ ಬರುತ್ತೆ, ಅಲ್ಲಿ ಬರೀ ಓವರ್ಸೀಸ್ ಜಾಬ್ಸೇ ಹೇಳೋದು ತೋರಿಸೋದು. ಸೊ ಅದನ್ನ ಎವ್ರಿ ವೆನ್ಸ್ಡೇ ಖಂಡಿತ ಅದು ಉರ್ಜಿತಾ ಬಂದ ಡೈಲಾಗ್ ಹೇಳಿದ್ಲು. ಐ ಡಿಸೈಡೆಡ್ ಇಲ್ಲ, ಐ ಹ್ಯಾವ್ ಟು ಮೂವ್ ಔಟ್ ಆಫ್ ದಿಸ್ ಪ್ಲೇಸ್ ಅಂತ. ಆ್ಯಂಡ್ ಐ ಜಸ್ಟ್ ಓಪನ್ ದ ಪೇಪರ್, ಜಕಾರ್ಟಾ ನೀಡ್ಸ್ ಟೀಚರ್ಸ್ ಅಂತ ದೊಡ್ಡ ಆ್ಯಡ್ ಇತ್ತು. ನನ್ನ ಜಕಾರ್ತಾ ಎಲ್ಲಿದೆ, ಇಂಡೋನೇಷ್ಯಾ ಎಲ್ಲಿದೆ ಏನೂ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನನ್ನ ಪಾಸ್ಪೋರ್ಟ್ ಕೂಡ ಇರಲಿಲ್ಲ, ಬಿಕಾಸ್ ವೆಂಕಿ ಪ್ರೊಫೆಷನ್ ಬೆಂಗಳೂರು ಬಿಟ್ಟು ಹೋಗೋ ಥರ ಇರಲಿಲ್ವಲ್ಲ. ಒಂದು ಪಾಸ್ಪೋರ್ಟ್ ಮಾಡಿಸ್ಬೇಕಂತಿದ್ದು ಅವ್ರು ಒಂದೇ ಕಾರಣಕ್ಕೆ, ನನ್ನ ತಮ್ಮ ಸಮರ್ಥ್ ಅಮೇರಿಕಾಲಿದ್ದ, ಸಮರ್ಥ್ ಮನೆಗೆ ಹೊಟ್ಟೋಗ್ಬಿಡ್ಬೇಕು, US ಹೋಗ್ಬೇಕು, ಅದಕ್ಕೋಸ್ಕರ ಅವ್ನು ಪಾಸ್ಪೋರ್ಟ್ ಮಾಡ್ಸೋಣ ಅಂತ ಅಂತಿದ್ದು. ಇರಲಿಲ್ಲ, ಇಬ್ಬರದು ಇರಲಿಲ್ಲ. ವಿ ವರ್ ಪ್ಲಾನಿಂಗ್ ಟು ಮೇಕ್ ಆ ಪಾಸ್ಪೋರ್ಟ್ಸ್ ಜಸ್ಟ್ ಟು ವಿಸಿಟ್ ಹಿಮ್ ಅಷ್ಟೇ, ಇನ್ನೇನು ಬೇರೆ ಕಾರಣಕ್ಕಲ್ಲ. ಸೊ ಹಾಗಾಗಿ ದೆನ್ ಐ ಡಿಸೈಡೆಡ್, ಒಂದೇ ಕಡೆ ನಾನು ಅಪ್ಲೈ ಮಾಡಿದ್ದು. ಆ ಡೆಸ್ಟಿನಿ ಮತ್ತೆ ತಿರ್ಗಾ ಹೇಗೆ ಬರುತ್ತೆ ಅಂತ ಹೇಳಿದ್ದು. ಟು ಕಟ್ ಶಾರ್ಟ್, ನಮ್ಮ ಅಪಾರ್ಟ್ಮೆಂಟ್ಲಿ ಒಂದು ಲೇಡಿ ಇದ್ದರು, 70-year-old ಲೇಡಿ. ಇದು ಆದಮೇಲೆ ನನ್ನ ಜರ್ನಿ ಸ್ವಲ್ಪ ಡಿವಿಯೇಷನ್ ತೊಗೋತು. ಇಟ್ ಟುಕ್ ಅ ಟರ್ನ್. ಐ ಬಿಕೇಮ್ ವೆರಿ ಸ್ಪಿರಿಚುವಲ್. ಮುಂಚೆನೂ ಇದ್ದೆ, ಬಟ್ ಇದು ಜಾಸ್ತಿ ಆಯಿತು. ಆ್ಯಂಡ್ ಶೀ ಕೇಮ್ ಆ್ಯಂಡ್ ಸ್ಪೋಕ್ ಟು ಮಿ ಅಬೌಟ್ ಒಂದು ಪ್ರಾಕ್ಟೀಸ್ ಅಂತ ಹೇಳಿ, ಒಂದು ಫಿಲಾಸಫಿ, ಲೈಫ್ ಫಿಲಾಸಫಿ ಅಂತ ಹೇಳಿ, ಚಾಂಟ್ ಮಾಡೋದು, ಸೋಕ ಅಂತ ಹೇಳಿಬಿಟ್ಟು, ನಮ್ಯೋ ಹೋರೆಂಗೇಕ್ಯೋ ಅಂತ ಒಂದು ಲೈನ್ ಚಾಂಟ್ ಮಾಡೋದು. ಶೀ ಕೇಮ್ ಆ್ಯಂಡ್ ಸೆಡ್, ಇದು ಮಾಡು ನೀನು, ಯುವರ್ ಲೈಫ್ ವಿಲ್ ಬಿಕಮ್ ಹ್ಯಾಪಿ ಅಗೇನ್ ಅಂತ ಹೇಳಿ. ಇದೇನಿಲ್ಲ, ಲೈಫ್ ಫಿಲಾಸಫಿ, ವ್ಯಾಲ್ಯೂಸ್ ಹೆಂಗೆ ಅಪ್ಲೈ ಮಾಡ್ಕೊಳ್ಳೋದು, ಈ ಥರ ಚಾಲೆಂಜಸ್ ಬಂದಾಗ ಹೌ ಟು ಸ್ಟ್ಯಾಂಡ್ ಅಪ್, ಆ ಟೈಮಲ್ಲಿ ಹೇಗೆ ಅದನ್ನು ಡಿಫೀಟನ್ನು ತೊಗೊಳ್ದೆ ಲೈಫ್ ಮುಂದೆ ನಡ್ಸ್ಕೊಂಡು ಹೋಗೋದು ಹೇಗೆ, ಅದನ್ನು ಪಾಸಿಟಿವ್ ಥರ ನೋಡೋದು ಹೇಗೆ ಅಂತ ದಿಸ್ ಲೈಫ್ ಫಿಲಾಸಫಿ ಟಾಟ್ ಮಿ. ದಿಸ್ ಪ್ರಾಕ್ಟೀಸ್ ಹಸ್ ಟೋಟ್ಲಿ ಹೆಲ್ಪ್ ಮೀ ಅಂಟಿಲ್ ಟುಡೇ. ಸೊ ಇವತ್ತಿಗೂ ಕೂಡ ನಾನು ಅದು ಚಾಂಟಿಂಗ್ ಮಾಡಿ, ಜಪ ಅದಿನ್ನೇನಿಲ್ಲ, ಬರೀ ಜಪ, ಪಾರ್ಟ್ ಆಫ್ ಬುದ್ಧಿಸಮ್ ಅದು. ಸೊ ಐವ್ ಕಂಟಿನ್ಯೂಡ್ ದಟ್ ಈವನ್ ಟು ದಿಸ್ ಡೇ. ಅದೇ ನಂಗೊಂದೊಂಥರ ಮಾರ್ಗ, ಒಂಥರ ಹ್ಯಾಸ್ ಶೋನ್ ಮಿ ಅ ವೇ. ಬಿಕಾಸ್ ಹೀಗಾದಾಗ ಎಲ್ಲ ನೀವೇ ಫೇಸ್ ಮಾಡಬೇಕಲ್ವಾ, ಎಲ್ಲ ನೀವು ಯಾರ ಹತ್ರ ಹೇಳಿದ್ರು ಅಟ್ ದ ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ಸಾಲ್ವ್ ದಟ್ ಅಲ್ವಾ. ಹಂಗೆ ಅಂದ್ಕೊಂಡು ಒಬ್ಬಳೇ ಆಗಿಬಿಟ್ಟೆ ಇದಂತ ಹತ್ಕೊಂಡು ಕೂತ್ಕೊಳ್ಳೋಕ್ಕಿಂತ ಸಿ ಇಟ್ ಆಸ್ ಅ ಪಾಸಿಟಿವ್ ಚೇಂಜ್ ಅಲ್ವಾ. ಲೈಫಲ್ಲಿ ಎಲ್ಲರೂ ಲೈಫಲ್ಲೂ ಚೇಂಜೇ ಬರೀ ಶಾಶ್ವತ. ಬೇರೆ ಎಲ್ಲ ನಾವು ಅಂದ್ಕೊಂಡ್ಬಿಡ್ತೀವಿ ನನ್ನ ಲೈಫ್ ಹೀಗೇ ಹೋಗಬೇಕು ಅಂತ, ಸ್ವಲ್ಪ ಟರ್ನ್ ತೊಗೊಂಡ್ರೆ ಅಯ್ಯೋ ದುಃಖ ಥರ ಅನ್ಕೋತೀವಿ. ಹಾಗಲ್ಲ, ಇಟ್ ಕ್ಯಾನ್ ಟೇಕ್ ಮೋರ್ ಡಿವಿಯೇಷನ್ಸ್, ಬಟ್ ಯು ಶುಡ್ ಬಿ ಏಬಲ್ ಟು ಫೇಸ್ ಎವ್ರಿಥಿಂಗ್ ಅಲ್ವಾ. ಅದು ನಿಮ್ಮಲ್ಲಿ ಆ ಶಕ್ತಿ ಇದೆ, ಅದನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಷ್ಟೇ. ಸೊ ನಾನು ಇವತ್ತು ಅದೇ ಮಾಡ್ಕೊಂಡಿರೋದು ಅಷ್ಟೇ. ಹಂಗಂತ ಹೇಳಿ ಟುಡೇ ನಾನು ಹತ್ಕೊಂಡು ಕೂತಿದ್ರು ವೆಂಕಿ ಕೂಡ, ಹಿ ವುಡ್ ಹ್ಯಾವ್ ನಾಟ್ ಬೀನ್ ಹ್ಯಾಪಿ. ವಿ ಬೋತ್ ಹ್ಯಾಡ್ ಪ್ಲಾನ್ಡ್ ಅ ಡೀಸೆಂಟ್ ಲೈಫ್ ಫಾರ್ ಮೈ ಚೈಲ್ಡ್. ಐ ವಾಂಟೆಡ್ ಟು ಗಿವ್ ದ ಸೇಮ್ ಲೈಫ್ ಫಾರ್ ಹರ್, ಅ ಡೀಸೆಂಟ್ ಲೈಫ್ ಆ್ಯಂಡ್ ಅ ವ್ಯಾಲ್ಯೂ ಕ್ರಿಯೇಟ್ ಮಾಡೋ ಲೈಫ್ ಅವಳು ಕೊಡಬೇಕಿತ್ತು. ಎಷ್ಟು ದಿವಸ ಇದ್ರಿ ಮ್ಯಾಮ್ ನೀವು ಇಲ್ಲಿ? ನಾನು 1 ವರ್ಷ ಕೂಡ ಇರಲಿಲ್ಲ. ಬಿಫೋರ್ 1 year ಐ ವಾಂಟೆಡ್ ಟು ಮೂವ್ ಔಟ್. ಸೊ ಇದು September 1st ವೆಂಕಿ ಇದಾಗಿದ್ದು, ಇದು ಮಾರ್ಚಲ್ಲಿ ನಂಗೆ ಇಂಟರ್ವ್ಯೂ ಬಂದಿದ್ದು. ಆ್ಯಂಡ್ ಇನ್ನೊಂದು ನಿಮ್ಗೆ ಇನ್ಸ್ಟೆನ್ಸ್ ಹೇಳಬೇಕಂದ್ರೆ, ಬೋತ್ ದ ಸೈಡ್ಸ್ ಫ್ಯಾಮಿಲಿ ವಾಸ್ ಸ್ಟೋನ್ ಟು ಪೀಸಸ್. ಯಾರಿಗೂ ಏನು ಮಾಡಬೇಕು, ಹೇಗೆ ಮುಂದೆ ಹೋಗಬೇಕು ಯಾರಿಗೂ ಗೊತ್ತಾಗ್ತಿಲ್ಲ. ನನ್ನ ತಮ್ಮ ಆಗ US ಅಲ್ಲಿದ್ದ. ಅವನು ಹಿ ವಾಸ್ ಇನ್ ಅ ಸಾಫ್ಟ್ವೇರ್ ಕಂಪ್ನಿ. ಕೆಲಸ ಬಿಟ್ಟು ಸ್ಟ್ರೇಟ್ ಬಂದುಬಿಟ್ಟ. ಐ ಟೋಲ್ಡ್ ಯು ಅಲ್ಲ, ನಾವಿಬ್ಬರು ತುಂಬ ಕ್ಲೋಸ್ ಅಂತ. ಹೀ ಕುಡಂಟ್ ಟೇಕ್ ಇಟ್. ನನಗೆ ಗಿಲ್ಟು, ಎಲ್ಲರ ಲೈಫು ನಾನು ಈ ಥರ ಹಾಳು ಮಾಡಿಬಿಟ್ಟಿದ್ದೀನಲ್ಲಪ್ಪ, ಎಲ್ಲರ ಲೈಫು ಈ ಥರ ಆಗ್ಬಿಟ್ಟಿದೆಯಲ್ಲಪ್ಪ, ನಾನೇ ಅದಕ್ಕೆ ಕಾರಣ ಅಂತ ಅದೊಂದು ಗಿಲ್ಟ್ ಬೇರೆ ನಂಗೆ ಕಾಡ್ತಿತ್ತು. ಹೀ ಲೆಫ್ಟ್ ಹಿಸ್ ಜಾಬ್, ಹಿ ಕೇಮ್ ಹಿಯರ್ ವಿತೌಟ್ ಅ ಜಾಬ್. ಹಿ ಸೆಟ್ ನಿನ್ನ ಸೆಟಲ್ ಮಾಡೋ ತನಕ ಐ ವಿಲ್ ನಾಟ್ ಗೋ ಬ್ಯಾಕ್ ಅಂತ. ಸೊ ನಂಗೆ ಅದೊಂದಿತ್ತು. ಇವನು ಬೇರೆ ಅವ್ನು ಇನ್ನೂ 1 ವರ್ಷ ಕೂಡ ಆಗಿರಲಿಲ್ಲ ಅವ್ನ ಮದುವೆ ಆಗಿ ಕೂಡ. ಸೊ ಇವ್ರ ಲೈಫ್ ಖುಷಿಯಲ್ಲಿರೋದು ಈ ಥರ ಆಗಿದೆಯಲ್ಲಪ್ಪ ಅಂತ ತುಂಬ ಬೇರೆ ಬೇರೆ ಥರ ಯೋಚನೆಗಳೆಲ್ಲ ಥರ. ಸೊ ಈ ಜಾಬ್ ಆಫರ್ ಏನು ಬಂತು, ಐ ಟೋಲ್ಡ್ ಹಿಮ್. ಹಿ ಸೆಡ್ ಗಿವ್ ಇಟ್ ಅ ಟ್ರೈ ಅಂತಂದ. ಸೊ ಹಿ ಆಲ್ಸೋ ಕೇಮ್ ಅಲಾಂಗ್ ವಿತ್ ಮೀ ಇಂಟರ್ವ್ಯೂ ಕೊಡೋಕ್ಕೆ. ಆ್ಯಂಡ್ ಡೀಸೆಂಟ್ ಇತ್ತು. ಇಂಡೋನೇಷ್ಯಾ ಏನಂತ ಗೊತ್ತಿಲ್ಲ, ಬಟ್ ದೇವ್ದೆ ಎಲ್ಲ ಚೆನ್ನಾಗೇ ಸಿಕ್ತು. ಅಲ್ಲಿ ಹೋಗಿ ಅಗೇನ್ ಐ ಜಾಯಿನ್ ದಟ್ ಸ್ಕೂಲ್. ಅಲ್ಲೂ ಕೂಡ ಇನ್ನೊಬ್ರು ಯಾರು ಈ ಫಿಲಾಸಫಿ ಬಗ್ಗೆನೇ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಐ ಕಂಟಿನ್ಯೂಡ್ ದ್ಯಾಟ್. ದೇವರ ದಾರಿ ತೋರಿಸ್ಕೊಂಡು ಹೋದ. ಖಂಡಿತ ಅದು ನೀವು ಧೈರ್ಯ ಮಾಡಿಕೊಂಡ್ರೆ ದಾರಿ ಕಾಣುತ್ತೆ. ಇಲ್ಲಪ್ಪ ನನ್ನ ಲೈಫ್ ಹಿಂಗೆ ಆಗೋಗಿದೆ ಅಂತ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಕೂತ್ರೆ ನಿಮ್ಗೆ ದಾರಿ ಕಾಣೋದಿಲ್ಲ ಅಷ್ಟೇ. ಅದು ನೀವು ಆ ಧೈರ್ಯ ತಂದ್ಕೋಬೇಕು ಅಷ್ಟೇ. ನೀವು ಧೈರ್ಯ ತಂದ್ಕೋಬೇಕು. ಆ್ಯಂಡ್ ನಾನು ಕೇಳ್ಪಟ್ಟೆ ನಿಮಗೆ ಇಂಡೋನೇಷ್ಯಾ ನೀವು ಇವಾಗ ಇರೋ ಊರು ಜಕಾರ್ಟಾ, ರೈಟ್? ಹೌದು. ಅದು ಎಲ್ಲಿದೆ ಅಂತ ನೀವು ಊರ್ಜಿ ಅಟ್ಲಾಸ್ ಮ್ಯಾಪ್ ಎತ್ಕೊಂಡು? ಕರೆಕ್ಟು. ಆವಾಗ ನಾನು ಆ್ಯಡ್ ನೋಡ್ನಲ್ಲ, ವೇರ್ ಇಸ್ ಜಕಾರ್ಟಾ, ಅಪ್ಲೈ ಮಾಡೋದು ಮಾಡಿಬಿಟ್ಟೆ.
ಇಂಡೋನೇಷ್ಯಾ ಎಲ್ಲಿದೆ ಗೊತ್ತಿಲ್ಲ, ಜಕಾರ್ತಾ ಎಲ್ಲಿದೆ ಗೊತ್ತಿಲ್ಲ, ಎಂಥದ್ದು ಇಲ್ಲ. ನಂದೊಂದು ಇಮೇಲ್ ID ಕೂಡ ನಾ ಕ್ರಿಯೇಟ್ ಮಾಡಿರಲಿಲ್ಲ, ಆ ಥರ ಇದ್ದಿದ್ದು. ಇವಳ್ದ ಹತ್ರ ಒಂದು ಅಟ್ಲೆಸ್ ಇತ್ತು, ಇವಳು 2nd ಸ್ಟ್ಯಾಂಡರ್ಡ್ ಇದ್ದಾಗ ಒಂದು ಅಟ್ಲೆಸ್ ಇತ್ತು ದೊಡ್ಡದು. ಆ ಅಟ್ಲೆಸ್ ಓಪನ್ ಮಾಡಿ ನೋಡಿದೆ, ಇಂಡೋನೇಷ್ಯಾ ಅಂದರೆ ಎಲ್ಲಪ್ಪ ಅಂತ ನೋಡಿದೆ. ಅದೆಲ್ಲೋ ಆ ಕಡೆ ಕೆಳಗೆಲ್ಲೋ ಇತ್ತು. ಎಲ್ಲಂದ್ರೆ ಏನಂತೆ, ಇಲ್ಲಿಂದ ಆಚೆ ತಾನೇ ನನ್ನ ಮೈಂಡಲ್ಲಿ ಅಷ್ಟೇ, ಇಲ್ಲಿಂದ ಆಚೆ ಹೊಟ್ಟೋಗ್ಬಿಡ್ಬೇಕು. ಆ ಜನ ಮಾತು, ಆ ಎನ್ವೈರ್ಮೆಂಟ್, ಐ ವಾಸ್ ಟೋಟ್ಲಿ ನಾಟ್ ಎಂಜಾಯಿಂಗ್ ಇಟ್ ಅಟ್ ಆಲ್. ಬೆಳಗಿಂದ ಧೈರ್ಯ ತೊಗೊಂಡಿರ್ತಿದ್ದೆ, ಆಗಿದೆ ಇದನ್ನು ಎಕ್ಸೆಪ್ಟ್ ಮಾಡಬೇಕು, ಮುಂದುವರಿಬೇಕು ಅಂತ. ಯಾರೋ ಒಬ್ಬರು ಬಂದು, ಎಷ್ಟು ವರ್ಷ, 32 ವರ್ಷನೋ, ಅಯ್ಯೋ ಇಷ್ಟು ಸಣ್ಣ ಮಗುನ ಅಂತ ಹೇಳಿದ ತಕ್ಷಣ ಫುಲ್ ಒಂಥರ ಆಯ್ತಪ್ಪ, ನನ್ನ ಲೈಫ್ ಮುಗೀತು ಆ ಥರ. ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ನನ್ನಲ್ಲಿ ಇನ್ನೇನು ಇಲ್ಲ, ಮುಗೀತು ನನ್ನ ಲೈಫ್ ಥರ. ಸೊ ಐ ಫೆಲ್ಟ್ ಹೀಗೆ ಜನ ಅಂತಾನೇ ಇದ್ದರೆ ಆ ಕಾನ್ಫಿಡೆನ್ಸ್ ಬರೋದೇ ಇಲ್ಲ, ಲೈಫ್ ಮುಂದೆ ಹೋಗೋಕ್ಕಾಗೋದೇ ಇಲ್ಲ. ಸೊ ಐ ಡಿಸೈಡೆಡ್ ಆಚೆ ಹೋಗಬೇಕು ಅಂತ. ಐ ಮೂವ್ಡ್. ವೆಂಕಿ ಸರ್ ವಾಸ್ 36 years old ಅಲ್ಲಮ್ಮ? ಹೌದು, ಅವರು ನಮ್ಮಿಂದ ದೂರ ಕರೆಕ್ಟ್, 38 ಆ್ಯಕ್ಚುಲಿ. 38. ಓಕೆ. ವೆಂಕಿ ಸರ್ ಬರ್ಡೇ ಯಾವಾಗಮ್ಮ? August 17th. August 17th. ಅವ್ರು 65 ಬಾರ್ನು. ಓಕೆ. 1965. ಎಸ್. ಆ್ಯಂಡ್ ಹೋದ್ರಿ ಇಂಡೋನೇಷ್ಯಾಗೆ. ಹೌದು. ಎಷ್ಟು ಕಷ್ಟ, ಚಿಕ್ಕ ಮಗು, ಊರ್ಜಿ ವಾಸ್ 4 years old? ಇಲ್ಲ, ಶಿ ವಾಸ್ 7, ಆಗಿನ್ನ 7 years ಆಗಿದ್ಲು. ಓಕೆ. ಡೆಫಿನೆಟ್ಲಿ ನಾಟ್ ಬೆಡ್ ಆಫ್ ರೋಸಸ್. ತೊಂದರೆ ಅಂದರೆ ತುಂಬಾನೇ ಕಷ್ಟ ಇತ್ತು. ಬಿಕಾಸ್ ಹೊಸ ಜನ, ಭಾಷೆ ಅವ್ರಿಗೆ ಒಂದು ವರ್ಡಲ್ಲಿ ಇಂಗ್ಲೀಷ್ ಅರ್ಥ ಆಗಲ್ಲ ಜನಕ್ಕೆ. ಆಮೇಲೆ ವರ್ಕ್ ಪ್ಲೇಸಲ್ಲಿ ನಾನು ಪ್ರೂವ್ ಮಾಡ್ಕೋಬೇಕು, ನಾನು ಆಮ್ ಗುಡ್ ಟೀಚರ್ ಅಂತ. ನನಗೆ ಏನರಲ್ಲೂ ಆಸಕ್ತಿ ಇಲ್ಲ. ಹೋಗಿದ್ದೀನಿ, ಬಾಳ್ತಿದ್ದೀನಿ, ಉಸಿರಾಡ್ತಿದ್ದೀನಿ, ಬಾಳ್ತಿದ್ದೀನಿ, ಆ ಥರ ಇದರಲ್ಲಿ ಇದ್ದಿದ್ದು. ಬಟ್ ಹ್ಯಾಡ್ ಟು ಪ್ರೂವ್. ಎಲ್ಲದೂ ಒಂದೊಂದು ಚಾಲೆಂಜಸ್ ಇತ್ತೇ ಇತ್ತು. ಐ ಥಿಂಕ್ ದಿಸ್ ಪ್ರಾಕ್ಟೀಸ್, ನಾನು ಆಗಲೇ ನಿಮ್ಗೆ ಏನು ಹೇಳಿದೆ, ನಮ್ಯೋ ಹೊರೆಂಗೆಕೆ ಒಂದು ವಾಟ್ ಐ ಡೂ, ದ ಚಾಂಟಿಂಗ್, that gave me that power and that strength and an understanding, one vision. ಎಲ್ಲರೂ ಈ ಪ್ರಪಂಚಕ್ಕೆ ಒಂದು ಕಾರಣದಿಂದ ಬರ್ತೀವಿ, ಅದು ಎಷ್ಟು ನಮ್ಗೆ ಅರ್ಥ ಮಾಡ್ಕೋತೀವೋ ಇಲ್ವೋ ಅದೇ ಸತ್ಯ ಆ್ಯಕ್ಚುಲಿ. ಸೊ ವೆಂಕಿ ಕಾರಣ ಇದ್ದಿದ್ದಷ್ಟೇ, ನನಗಿಷ್ಟು ಜರ್ನಿ ಕೊಟ್ಟು ಪ್ರಾಬಬ್ಲಿ ಆ ಫಿಲಾಸಫಿ ನಾನು ತೊಗೊಳ್ಳಿ ಅನ್ನೋ ಕಾರಣಕ್ಕೆ ಬಂದರು. ಅದಾದ್ಮೇಲೆ ಇಲ್ಲದೇ ನಾನು ಅದು ಪ್ರಾಕ್ಟೀಸ್ ಆಗಲಿ, ಆ ಚಾಂಟಿಂಗ್ ಆಗಲಿ ಖಂಡಿತ ಮಾಡ್ತಿರ್ಲಿಲ್ಲ. ಸೊ ಅವ್ರದ್ದಷ್ಟೇ ನನ್ನ ಜೊತೆ ಜರ್ನಿ ಇದ್ದಿದ್ದು, ನನ್ನ ಜೊತೆ ಅವ್ರ ಜೊತೆ ನನ್ನ ಜರ್ನಿ ಅಷ್ಟೇ ಇದ್ದಿದ್ದು. ಸೊ ಎಲ್ರದ್ದು ಒಂದು ಏನು ಹೇಳ್ತಾರೆ, ಅದು ವಿ ಕಾಲ್ ಇಟ್ ಆಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆಗಲಿ, ಒಂದು ಮಿಷನ್ ಅಂತೀವಿ, ಅದಿದೆ. ಅದು ಮುಗಿಸಿ ಎಲ್ಲರೂ ಹೋಗಲೇಬೇಕು, ಯಾರೂ ಶಾಶ್ವತ ಅಲ್ಲ. ಸೊ ನಂದು ಎಷ್ಟು ದೂರ ತನಕ ಮಿಷನ್ ಇದೆಯೋ ಅದು ನೋಡಬೇಕು. ಇನ್ನೊಂದು ನಾನು ಅಂದ್ಕೊಂಡಿದ್ದು, ಎಷ್ಟೇ ವರ್ಷ ವೆಂಕಿ ಇದ್ದರೂ ಎಷ್ಟು ಲೈಫ್ಸ್ ಟಚ್ ಮಾಡಿದ್ದೀವಿ ಅದು ಇಂಪಾರ್ಟೆಂಟು. ನಿಮ್ಮ ಹತ್ರ ನಾವು ಫಸ್ಟ್ ಮಾತಾಡಿದಾಗಲೂ ಟರ್ರ್ ಅಂತ ನೀವು ವೆಂಕಿ ಫೋನ್ ನಂಬರ್ ಹೇಳಿದ್ರಿ. ಇಷ್ಟು ವರ್ಷ, ಇವತ್ತಿಗೆ ಆಗಲೇ 19 ವರ್ಷ ಆಗಿದೆ. ಅಷ್ಟು ನಿಮ್ಮಲ್ಲಿ ಅವರು ಇದ್ದಾರೆ ಅಂದರೆ ಅವ್ರು ಎಷ್ಟು ನಿಮ್ಗೆ ಇನ್ಫ್ಲೂಯೆನ್ಸ್ ಮಾಡಿರ್ಬೇಕು. ಹಿ ಹಸ್ ಡನ್ ದಟ್, ಹಿ ಹಸ್ ಚೇಂಜ್ ಮೆನಿ ಲೈಫ್ಸ್. ಅದು ಇಂಪಾರ್ಟೆಂಟ್. ನಾ 10 ವರ್ಷ ಇದ್ನ, 20 ವರ್ಷ ಇದ್ನ, 30 ವರ್ಷ ಇದ್ನ, ಅದು ಕೌಂಟಿಗೆ ಬರಲ್ಲ. ಎಷ್ಟು ಲೈಫ್ಸ್ ನೀವು ಚೇಂಜ್ ಮಾಡಿದ್ದೀರಾ, ಎಷ್ಟು ಜನಕ್ಕೆ ನೀವು ಖುಷಿ ಕೊಟ್ಟು ಹೋಗಿದ್ದೀರಿ. ಸೊ ದಟ್ ಐ ಲರ್ನ್ ಫ್ರಮ್ ವೆಂಕಿ. ಎಷ್ಟೇ ವರ್ಷ ಬಾಳು, ಚೇಂಜ್ ಲೈಫ್ಸ್, ದಟ್ ಈಸ್ ಇಂಪಾರ್ಟೆಂಟ್. ಭಾಷೆಗಳು ಕಲಿಯೋದು ಎಷ್ಟು ಕಷ್ಟ ಆಯಿತು ನಿಮ್ಗೆ, ಎಷ್ಟು ಚಾಲೆಂಜಸ್ ಆಯಿತು. ಅಲ್ಲಿ ಪಾಠ ಹೇಳ್ಕೊಡೋದು ಬರೀ ಏನೋ ಕೆಲಸ ಮಾಡೋದಲ್ಲ. ಹೌದು, ಅದು ಖಂಡಿತ. ಆಗಲೇ ನಿಮ್ಗೆ ಹೇಳಿದ್ನಲ್ಲ, ಇಂಟರ್ನ್ಯಾಷನಲ್ ಸ್ಕೂಲ್ ಟೋಟ್ಲಿ ಎನ್ವೈರ್ಮೆಂಟೇ ಬೇರೆ. ನಾನೇ ಫಸ್ಟ್ ಅದರಲ್ಲಿ ಚೇಂಜ್ ನನ್ನಲ್ಲಿ ತಂದ್ಕೋಬೇಕಾಗಿತ್ತು. ಸೆಕೆಂಡ್ಲಿ ಊಟ ತಿಂಡಿ ಎಲ್ಲಾನೇ ಡಿಫ್ರೆಂಟು. ವೆರಿ ನೈಸ್ ಪೀಪಲ್, ವೆರಿ ಕಂಟೆಂಟೆಡ್ ಪೀಪಲ್. ಇರೋದೇನಿದೆ ಅದರಲ್ಲಿ ಖುಷಿಯಾಗಿರೋದು, ಅದನ್ನ ಅಲ್ಲಿಂದ ಕಲಿತೆ ನಾನು. ನಮ್ಮ ಥರ ತುಂಬ ಇದಿಲ್ಲ ಅಂತ ಕೊರ್ತ್ಕೊಂಡು ಆ ಥರ ಇಲ್ಲ. ದೇ ವೆರಿ ಹ್ಯಾಪಿ ವಿತ್ ವಾಟ್ ದೇ ಹ್ಯಾವ್. ಅಂದರೆ ಫಾರ್ ಎ ಸಿಂಗಲ್ ಮದರ್ ಆ್ಯಂಡ್ ಎ ಚೈಲ್ಡ್, ಯಾ ವೆರಿ ಸೇಫ್. ನಮಗೆಲ್ಲ ಟೀಚರ್ಸ್ ಇರೋಕ್ಕೆ ಒಂದು ಅಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ವಿ ಆಲ್ ಟೀಚರ್ಸ್ ಒಂದೇ ಜಾಗದಲ್ಲಿ ಇರೋದು. ಸ್ಕೂಲಲ್ಲೂ ಅಷ್ಟೇ ವೆರಿ ಸೆಕ್ಯೂರ್ಡ್ ಲೈಫು. ಬಟ್ ಚಾಲೆಂಜಸ್ ಅಂದರೆ ಭಾಷೆ ಬರ್ತಿರ್ಲಿಲ್ಲ. ಊರ್ಜಿತಾಗ ಹೋಗಿದ್ದ ಕೂಡಲೇ ಹುಷಾರು ತಪ್ಪಿತು. ಡಾಕ್ಟರ್ ಹತ್ರ ಹೋಗಿ ನಾನು ಹೇಳ್ತಾ ಇದ್ದೀನಿ, ನಾನು ಈ ಥರ ಆಗಿದೆ ಅವಳಿಗೆ ಅಂತ ಇಂಗ್ಲೀಷಲ್ಲಿ ಹೇಳ್ತೀನಿ. ಅವ್ರಿಗೆ ಒಂದು ವರ್ಡು ಅರ್ಥ ಆಗ್ತಾ ಇಲ್ಲ. ಅವ್ರು ಭಾಷಾಲ್ಲಿ ಹೇಳ್ತಿದ್ರು, ಅದು ಭಾಷಾ ಇಂಡೋನೇಷ್ಯಾ ಅಂತ. ಸೊ ಅವಾಗೆಲ್ಲ ಅನಿಸ್ತು, ನಾನು ತಪ್ಪು ಡಿಸಿಷನ್ ತೊಗೊಂಬಿಟ್ನಾ, ಯಾಕೆ ಬಂದ್ಬಿಟ್ಟೆ ಇಲ್ಲಿ, ಹೇಗೆ ಇವಳನ್ನ ಸಾಕೋದು, ಒಬ್ಬಳೇ ಇನ್ನೇ ಕಷ್ಟ ಆಗುತ್ತೆ. ಬಟ್ ಎಲ್ಲ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಅಷ್ಟು ನಾವು ಹುಡುಕ್ಬೇಕಷ್ಟೆ ಅದೇನು ಸೊಲ್ಯೂಷನ್ ಅಂತ. ಐ ಡಿಸೈಡೆಡ್ ನಾನು ಭಾಷೆ ಕಲಿಬೇಕು. ಇನ್ನೊಂದು ಭಾಷೆ ಕಲಿತು ಐ ಹ್ಯಾವ್ ಟು ಲೀಡ್ ಮೈ ಲೈಫ್ ಯುವರ್ ಇಂಡಿಪೆಂಡೆಂಟ್ ಆಗಿ, ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ತೊಗೊಂಡು ಅಂತ. ಸೊ ಎಲ್ಲದರಲ್ಲೂ ಒಂದೊಂದು ಚೇಂಜು ಅಷ್ಟೇ. ಆ ಥರ ಅತ್ತೆ ಮಾವ ಅಪ್ಪ ಅಮ್ಮ ನೀವು ಹೊರದೇಶಕ್ಕೆ ಹೋಗ್ತೀನಿ ಅಂದಾಗ ಆ ಚಾಲೆಂಜಸ್ ಖಂಡಿತ. ಅಮ್ಮ ಮತ್ತು ನಮ್ಮ ಅತ್ತೆ ದೇವರು ಓಕೆ ತಕ್ಷಣ ದೇ ಅಗ್ರೀಡ್. ಬಿಕಾಸ್ ದೇ ಸೆಡ್ ಹೌದು ಟ್ರೈ ಮಾಡು ಹೋಗಿ ಏನಿದೆ. ಬಟ್ ನಮ್ಮ ಮಾವ ಮತ್ತು ನಮ್ಮ ಅಪ್ಪ ದೇ ವರ್ ಲಿಟಲ್ ಹೆಸಿಟೆಂಟ್. ಬಿಕಾಸ್ ಇದು ಮುಸ್ಲಿಮ್ ಕಂಟ್ರಿ, ಇಷ್ಟು ಸಣ್ಣ ಮಗುನ ಒಬ್ಬಳೇ ಕರ್ಕೊಂಡು ಹೋಗ್ತೀಯಾ. ನಮ್ಮ ಮಾವ ನನ್ನ ಹತ್ರ 15 ದಿನ ಮಾತು ಬಿಟ್ಬಿಟ್ರು ನಾ ಇದು ಹೇಳಿದಾಗ. ಬೇಜಾರಾಗಿ. ಇನ್ನೇನು ಇದಕ್ಕೆ ಕಾರಣ ನಾವೆಲ್ಲ ಇಲ್ಲಿದ್ದೀವಿ, ನೋಡ್ಕೊಳಕ್ಕಿದ್ದೀವಿ, ಯಾಕೆ ಹಂಗೆ ಬಿಟ್ಟು ಓಡ್ ಹೋಗ್ತೀಯಾ ಅಂತ. ಅದಕ್ಕೆ ಅಂದೆ, ನಾನು ಬಿಟ್ಟು ಓಡ್ ಹೋಗ್ತಿದ್ದೀನಿ ಅಂತಲ್ಲ, ನಾಳೆ ಅಲ್ಲೇನು ಸರಿ ಹೋಗ್ಲಿಲ್ಲ ನಿಮ್ಮ ಹತ್ರನೇ ಬರ್ಬೇಕು, ಇನ್ನೆಲ್ಲಿ ಹೋಗ್ತೀನಿ ನಾನು.
ಐ ವಾಂಟ್ ಟು ಟ್ರೈ, ಐ ವಾಂಟ್ ಟು ಬಿ ಇಂಡಿಪೆಂಡೆಂಟ್, ಯಾರು ಆಬ್ಲಿಗೇಷನಲ್ಲೂ ಇಲ್ಲದೆ ಐ ವಾಂಟ್ ಟು ಹ್ಯಾವ್ ಅ ಡೀಸೆಂಟ್ ಲೈಫ್. ಅದಕ್ಕೆ ಹೋಗ್ತಾ ಇದ್ದೀನಿ. ಏನೂ ಸರಿ ಹೋಗಲಿಲ್ಲ ಅಂದರೆ ವಾಪಸ್ ಹಿಂದೆ ಬರ್ತೀನಿ. ಅಪ್ಪಾಜಿ ಅವ್ರನ್ನ ಅಪ್ಪಾಜಿ ಅಂತ ಕರೀತಿದ್ದು. ನಾ ಅದೇ ಹೇಳಿದೆ, ವೆಂಕಿ ನಾ ಮದುವೆ ಆಗಿ ಫ್ಯಾಮಿಲಿಗೆ ಬಂದೆ ಖಂಡಿತ, ಬಟ್ ನಮ್ದು ಈಗ ರಿಲೇಷನ್ ಇಸ್ ಡಿಫ್ರೆಂಟ್. ನಾನೇ ವೆಂಕಿ ನಿಮ್ಗೀಗ, ನಾನೇ ನಿಮ್ಮ ಸೊಸೆ ಕೂಡ. ಸೊ ಅದು ಭಯ ನೀವು ಬಿಟ್ಬಿಡಿ, ಇವಳೆಲ್ಲ ಹೋಗ್ಬಿಡ್ತಾಳೆ ಮಗಳನ್ನ ಕಟ್ಕೊಂಡು ಆ ಥರ ಎಲ್ಲ ಅನ್ಕೋಬೇಡಿ. ಖಂಡಿತ ನನ್ನ ರಿಲೇಷನ್ ವಿಲ್ ಬಿ ಮೋರ್ ಸ್ಟ್ರಾಂಗರ್ ನಾವು ಅಂತ ಒಂದೇ ಮಾತು ಹೇಳಿದ್ರು. ಅವ್ರ ಕೈ ನನ್ನ ತಲೆ ಮೇಲೆ ಇಟ್ಬಿಟ್ಟು, ನಿನ್ನಿಂದ ತುಂಬ ಕಲಿಯೋದಿದೆಯಮ್ಮ ಅಂದರು ಅಷ್ಟೇ. ಐ ಕ್ರೈಡ್ ಅಷ್ಟೇ. ನಿಂಗೆ ನಮ್ಮ ಪಪ್ಪ ಬಂದು ಹಿ ಸೆಡ್, ಇಷ್ಟು ದೂರ ಹೊಟ್ಟೋಗ್ತೀಯಲ್ಲಪ್ಪ ಕರ್ಕೊಂಡು, ನಾವೆಲ್ಲ ಇದ್ದೀವಿ. ಐ ಟೋಲ್ಡ್ ಹಿಮ್ ದ ಸೇಮ್ ಥಿಂಗ್, ಪಪ್ಪ ನಾನು ನಿಮ್ಮ ಮಗಳು, ಯು ಹ್ಯಾವ್ ಗಿವನ್ ಮೀ ದಟ್ ಧೈರ್ಯ, ನೀವು ನನಗೆ ವ್ಯಾಲ್ಯೂಸ್ ಹೇಳ್ಕೊಟ್ಟಿದ್ದೀರಾ, ಆ ವ್ಯಾಲ್ಯೂಸಲ್ಲೇ ನಾನು ಜೀವನ ಮಾಡ್ತೀನಿ, ಹೆದರಬೇಡಿ, ಎವ್ರಿಥಿಂಗ್ ವಿಲ್ ಬಿ ಫೈನ್. ಏನೋ ಸರಿ ಇಲ್ಲ ಅಂದರೆ ಖಂಡಿತ ವಾಪಸ್ ಬಂದೇ ಬರ್ತೀನಿ. ಬಟ್ ಲಕ್ಕಿಲಿ ಅದಕ್ಕೆ ಆ ಚಾನ್ಸ್ ಸಿಗಲಿಲ್ಲ ನನಗೆ. ಲೈಫ್ ಚೇಂಜ್ಡ್ ಫಾರ್ ಮೀ ದೇರ್, ವಿ ಕಂಟಿನ್ಯೂ ಲಿವಿಂಗ್ ದೇರ್. ಅವ್ರು ಬಂದಿದ್ರಮ್ಮ ಯಾರಾದರೂ? ಬಂದರು, ಅಪ್ಪ ಅಮ್ಮ ಬಂದರು. ಊರ್ಜಿತನ ಗ್ರೇಡ್ 5 ಗ್ರ್ಯಾಜುಯೇಷನ್ ಇತ್ತು. ಸೊ ನಾನು ಎಷ್ಟೇ ಫೋನಲ್ಲಿ ಹೇಳಿ ಅವ್ರಿಗಷ್ಟು ಇಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ. ಬಂದು ನೋಡಿದ್ರು ಅಲ್ಲಿ ಹೇಗಿದೆ, ನಾನು ಇದ್ದಿದ್ದ ಜಾಗ, ನಮ್ಮ ಸ್ಕೂಲು, ನಂದು ಅಸೋಸಿಯೇಷನ್ನ, ಅಂದರೆ ನಮ್ದು ಯಾರ್ಯಾರು ಕಮ್ಯುನಿಟಿ ಜನ, ತುಂಬ ಸಮಾಧಾನ ಆಯಿತು ಅವ್ರಿಗಾಗ. ನನ್ನ ಬ್ರದರು ಬಂದ, ನಮ್ಮ ಅಮ್ಮನ ಮನೆ ಫ್ಯಾಮಿಲಿಲಿ ಎಲ್ಲರೂ ಬಂದಿದ್ದಾರೆ, ಅತ್ತೆ ಮನೆ ಕಡೆ ಪಾಪ ಬರೋಕ್ಕಾಗಲಿಲ್ಲ ಅಷ್ಟೇ. ಓಕೆ. ಊರ್ಜಿಗೆ ಹೇಗಿತ್ತು ಅಂದರೆ ಅಲ್ಲಿ ಬಂದಮೇಲೆ ನಿಮ್ಮ ಜೊತೆಗೆ, ಅಂದರೆ ವೆಂಕಿ ಸರ್ದು ಜ್ಞಾಪಕಗಳಿಂದ ದೂರ ಮಾಡೋದು ಅಥವಾ ದೂರ ಅಂತ ಮರೆಸೋದು ಆ ಕ್ಷಣಕ್ಕೆ? ಇಲ್ಲ, ನಾನು ಯಾವತ್ತೂ ಅದು ಖಂಡಿತ ಟ್ರೈ ಮಾಡೇ ಇಲ್ಲ. ಎವ್ರಿ ಟೈಮ್ ನಾವು ವಿಸ್ ಟು ಚೆರಿಶ್ ದೋಸ್ ಮೂಮೆಂಟ್ಸ್. ಆಚೆ ಹೋಗಿದ್ದಾಗ ದಿನ ನಮ್ಮಿಬ್ಬರಲ್ಲಿ ಒಂದಿಷ್ಟು ಸೆಷನ್ ಇರ್ತಿತ್ತು. ವೆಂಕಿ ಬಗ್ಗೆನೇ ಮಾತಾಡೋದು, ವೆಂಕಿ ಬಗ್ಗೆ ಹೇಳೋದು, ಅವ್ನ ಕ್ಯಾರೆಕ್ಟರ್ ಹೇಗಿತ್ತು ಅದನ್ನ ನೆನೆಸ್ಕೊಳ್ಳೋದು, ಸ್ಟೆಪ್ ಬೈ ಸ್ಟೆಪ್. ವಿಸ್ ಟು ಎವ್ರಿ ಟೈಮ್ ನಮ್ಮ ಲೈಫಲ್ಲಿ ವೆಂಕಿ ಜೊತೆಗೆ ಇದ್ದೇ ಇದ್ದಾರೆ. ಇನ್ಫ್ಯಾಕ್ಟ್ ನಾನು ಇವಾಗ ಪ್ರಶಾಂತ್ ಬಂದಿದ್ರಲ್ಲ, ನಾನು ಪ್ರಶಾಂತ್ ಮಾತಾಡ್ಬೇಕಾದ್ರೆ ನಾನು ಊರ್ಜಿತ ನೋಡ್ತಾ ಇದ್ದೆ. ಶಿ ವಾಸ್ ಸೋ ಎಕ್ಸೈಟೆಡ್ ಟು ಲಿಸನ್ ಅಬೌಟ್. ಅವ್ರು ಪ್ರಶಾಂತ್ ಅವ್ರು ಅಷ್ಟು ಹೇಳ್ಬೇಕಾದ್ರೆ ಶಿ ವಾಸ್ ದೇರ್. ಹೌದಾ? ಹೌದು. ಅವಳು ಅದೇ ಶಿ ವಾಂಟ್ಸ್ ಟು ಮೋರ್ ಅಬೌಟ್ ಹಿಮ್. ಒಂಥರ ವೆಂಕಿ ಅಸೋಸಿಯೇಟ್ ಆಗಿದ್ದ ಜನ ಎಲ್ಲ ಏನು ಅವ್ರ ಬಗ್ಗೆ ಇನ್ನೂ ಕೇಳ್ಕೋಬೇಕು, ಅವ್ರಿಗೆ ಹೇಗೆ ಅನ್ಸುತ್ತೆ ಇವ್ರ ಬಗ್ಗೆ. ಹೌದು, ಅವ್ಳಿಗೆ ತುಂಬ ಇಂಟ್ರೆಸ್ಟ್ ಇದೆ. ಒಂದ್ಸರಿ ಅವಳು ಇಂಡಿಯಾಗೆ ಒಂದ್ಸರಿ ಬಂದಾಗ ಎಲ್ಲ ಆರ್ಟಿಸ್ಟ್ನು ಮೀಟ್ ಮಾಡಿದ್ಲು. ಸೊ ಶಿ ಗಾಟ್ ಟು ನೋ ಫ್ರಮ್ ದೆಮ್ ವೆಂಕಿ ಅಂದ್ರೆ ಏನು ಅಂತ. ಸೊ ಬಿಕಾಸ್ ಅವಳಿಗೆ ಅಪ್ಪ ಥರ ಗೊತ್ತು, ಆರ್ಟಿಸ್ಟ್ ಥರ ಗೊತ್ತಿಲ್ಲ. ಅಂಡ್ ನಾನು ಇನ್ನೊಂದು ಕೇಳ್ಪಟ್ಟೆ, ನಾನು ಅವ್ರ ಹತ್ರ ಡೀಟೇಲ್ ಆಗಿ ಮಾತಾಡ್ತೀನಿ ಅದನ್ನ. ಅವರು ಚಾಲೆಂಜ್ ಆಗಿ ತಗೊಂಡ್ರಂತ ಇದನ್ನ, ವಾಟ್ ಎವರ್ ವೆಂಕಿ ಸರ್ ದುರಂತ ಖಂಡಿತ ತಗೊಂಡು ಅವ್ರು ಮೆಡಿಸನ್ ಮಾಡಿದ್ದು ಅಂತ. ಖಂಡಿತ ಟ್ರೂ. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ, ಫಸ್ಟ್ ಡೇಯಿಂದ ನಾನು ಅವಳು ನಮ್ಮ ರೂಮಲ್ಲಿ ಕೂಡ ಅಷ್ಟೇ, ನಮ್ಮ ವೆಂಕಿದೊಂದು ದೊಡ್ಡ ಫೋಟೋ ಇದೆ, ನಮ್ಮಿಬ್ರದ್ದೊಂದು ಫೋಟೋ ಇದೆ, ನಂದು ವೆಂಕಿದು. ಸೊ ಹೀಸ್ ಆಲ್ವೇಸ್ ಬೀನ್ ವಿತ್ ಅಸ್. ಆ ಥರ ಅವ್ರು ಇಲ್ಲ ಅಂತ ನಮ್ಗೆ ಅನಿಸೇ ಇಲ್ಲ. ಎವ್ರಿ ಸ್ಟೆಪ್ ವಿ ಹ್ಯಾವ್ ಥಾಟ್, ವೆಂಕಿದಿದ್ರೆ ಏನು ಮಾಡಿರೋರು ಆ ಥರ ಹೇಳ್ಕೊಂಡೇ ಮಾಡಿದ್ದು. ಆ್ಯಂಡ್ ಅವಳಿಗೆ ಅದೇ ಹೇಳ್ಕೊಟ್ಟಿದ್ದು ನಾನು, ಇದನ್ನ ಒಂದು ಇದು ಏನದು ಫೇಲ್ಯೂರ್ ಅಂತ ತಗೋಬೇಡ, ಇದನ್ನೇ ಇಟ್ಕೊಂಡು ಮುಂದುವರಿ ಅಂತ. ಸೊ ಶಿ ಆಲ್ಸೋ ಫೆಲ್ಟ್ ಐ ಕುಡಂಟ್ ಸೇ, ಬಿಕಾಸ್ ವೆಂಕಿ ಆಗ ಕಣ್ಣು ಮುಚ್ಚಿದಾಗ ಶಿ ವಾಸ್ ವೆರಿ ಮಚ್ ನೆಕ್ಸ್ಟ್ ಟು ಹಿಮ್. ಅವಳೇ ಅಲ್ಲಿ ಪಕ್ಕದಲ್ಲಿ ಇದ್ದಿದ್ದು. ಆ್ಯಂಡ್ ನಾನು, ನಮ್ಮಮ್ಮ, ನಮ್ಮ ಅತ್ತೆ, ಊರ್ಜಿ, ನಾವು 4 ಜನ ಅವ್ರ ಪಕ್ಕದಲ್ಲಿ ಇದ್ದಿದ್ದು. ಸೊ ಶಿ ಸಾ ದ ಹೋಲ್ ಇನ್ಸ್ಟೆಂಟ್. ಚೆನ್ನಾಗಿ ಜ್ಞಾಪಕ ಇದೆ ಅದಕ್ಕೆ. ಮಿನಿಟ್ ಟು ಮಿನಿಟ್ ಅಲ್ಲಿ ಏನೇನಾಯಿತು ಶಿ ರಿಮೆಂಬರ್ಸ್. ಎಸ್. ಸೊ ಅದಕ್ಕೆ ಶಿ ಫೀಲ್ಸ್ ಅಪ್ಪನ್ ಐ ಕುಡಂಟ್ ಸೇವ್, ಐ ವಾಂಟ್ ಟು ಸೇವ್ ಮೋರ್ ಲೈಫ್ಸ್ ಅಂತ ಹೇಳಿ ಶಿ ಟುಕ್ ದಿಸ್ ಪ್ರೊಫೆಷನ್. ಇನ್ಫ್ಯಾಕ್ಟ್ ನಾನು ಡಿಸ್ಕರೇಜ್ ಮಾಡ್ತಿದ್ದೆ, ಇದು ಮೆಡಿಸಿನ್ ಓದ್ತಾನೆ ಇರಬೇಕಪ್ಪ ಇದು. ಶಿ ವಾಸ್ ವೆರಿ ಶ್ಯೂರ್, ಇಲ್ಲ ನಾನು ಇದೇ ಪ್ರೊಫೆಷನ್ ತಗೋಬೇಕು ಅಂತ ಹೇಳಿ ಶಿ ಟುಕ್ ಇಟ್ ಅಪ್. ಇವಾಗ ನಿಮ್ಮದು ತುಂಬ ಇನ್ಸ್ಪೈರಿಂಗ್ ಸ್ಟೋರಿ. ಈ ಥರ ಸಾಕಷ್ಟು ಅಂದರೆ ನೊಂದಿರೋರಿಗೆ ಅಥವಾ ಏನು ಮಾಡಬೇಕು ಅಂತ ಪ್ರಶ್ನೆ ಹಾಕ್ಕೊಂಡಿರೋರಿಗೆ, ಅಂತ ಹೆಣ್ಮಕ್ಳಿಗೆ ವಾಟ್ ಯು ವಾಂಟ್ ಟು ಟೆಲ್, ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಖಂಡಿತ ನಾನು ಇಂಟರ್ವ್ಯೂ ಡೆಫಿನೆಟ್ಲಿ ನಿಮ್ಗೆ ಹೇಳಿದ್ದೆ ಆ ಕಾರಣಕ್ಕೆ. ಬಿಕಾಸ್ ಈ ಥರ ಸುಮಾರು ಜನ ಇದ್ದಾರೆ ಇಂಡಸ್ಟ್ರಿಯಲ್ಲಿ. ವೆಂಕಿ ಸರ್ ಗೊತ್ತು, ನಮ್ಗೆ ಆ ಕತೆ ಗೊತ್ತು. ಆ ಥರ ತುಂಬ ಜನ ವೆಂಕಿ ಸರ್ಗಳಿರ್ಬೋದು, ಇದ್ದಾರೆ ಜನರಲ್ ಲೈಫಲ್ಲಿ ಇದ್ದಾರೆ, ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವತ್ತೂ ಡಿಫೀಟ್ ಅಂತ ಅಕ್ಸೆಪ್ಟ್ ಮಾಡಬೇಡಿ. ಲೈಫು ಹೀಗೇ ಹೋಗ್ಬೇಕನ್ನೋದು ತಪ್ಪು. ಇದು ಟರ್ನ್ ತೊಗೊಂಡಾಗ ವಿ ಶುಡ್ ಹ್ಯಾವ್ ದಟ್ ಕರೇಜ್, ವಿ ಶುಡ್ ಹ್ಯಾವ್ ದಟ್ ಸ್ಟ್ರೆಂತ್ ದಟ್ ಐ ವಿಲ್ ಫೇಸ್ ಇಟ್ ಅನ್ನೋದು ಅಲ್ವಾ, ಅದೊಂದು. ಆ್ಯಂಡ್ ಪ್ಲಸ್ ಜನ ಅಂತಾರೆ ಸೊಸೈಟಿ ಹಿಂಗಿದೆ ಅಂತ ಅಂದ್ಕೊಂಡು ನಮ್ಮ ಸೋಲು ನನ್ನ ಸೋಲಿದು ಅಂತ ಅಂದ್ಕೊಳ್ಳೇಬಾರ್ದು. ಇನ್ಫ್ಯಾಕ್ಟ್ ಇಂಥವೆಲ್ಲ ನಮ್ಮಪ್ಪ ಯಾವಾಗಲೂ ಹೇಳೋರು, ಈ ಇನ್ಸ್ಟೆನ್ಸಸ್ ಎಲ್ಲ ನಮ್ಮನ್ನ ಸ್ಟ್ರಾಂಗ್ ಮಾಡೋದು ತಿನ್ನು ಅಂತ. ಅದು ಸತ್ಯ. ಅದನ್ನೇ ಇಟ್ಕೊಂಡು ನಮ್ದು ಏನು ಅಚೀವ್ ಮಾಡಬೇಕಂತಿದೆ ಮುಂದುವರಿಬೇಕು. ಜನ ಹಿಂಗೆ ಅಂತಾರೆ, ವಿ ಶುಡ್ ಸ್ಟಾಪ್ ಲಿವಿಂಗ್ ಫಾರ್ ದ ಸೊಸೈಟಿ. ಯಾವಾಗಲೂ ನಾನು ಇನ್ನೊಂದು ಅಂತೀನಿ, ಇಂಗ್ಲೀಷಲ್ಲಿ ಒಂದು ಪದ ಇದೆ, ಇದು ಥಿಂಗ್ಸ್ ಹ್ಯಾಪನ್ ಟು ಅಸ್ ಟು ಮೀ ಅಲ್ಲ, ಫಾರ್ ಮೀ ಅಂದರೆ ದಟ್ ಇಸ್ ಫಾರ್ ಸಮ್ ಚೇಂಜಸ್ ಇನ್ ಮೀ ಅಂತ. ಟು ಮೀ ಅಂತ ಅನ್ಕೊಂಡ್ಬಿಟ್ರೆ ಓ ನನಗೇ ಆಗಿದ್ದು, ಬೇರೆಯವ್ರಿಗೆ ಯಾರಿಗೂ ಆಗಿಲ್ಲ, ನನ್ನ ಲೈಫ್ ಮುಗೀತು ಅಂತ ಆ ಥರ ಅರ್ಥದಲ್ಲಿ ಬರುತ್ತೆ.
ಫಾರ್ ಮೀ ಅಂತಂದರೆ ಇದಿನ್ನೂ ನನ್ನಲ್ಲೇನೋ ಇದೆಪ್ಪ, ನಾನು ಅದನ್ನು ಇನ್ನೂ ಮುಂದುವರಿಸಬೇಕು, ಅದನ್ನು ಚೇಂಜ್ ಮಾಡಬೇಕು ಅನ್ನೋದು ಆ ರೀತಿಲಿ ನಾವು ನೋಡಬೇಕು. ವಾಟ್ ನೆಕ್ಸ್ಟ್ ಸೀಮಾ ಮೇಡಮ್? ಯಾವಾಗ ನಮ್ಮಲ್ಲೇ ಬಂದು ಇರೋದು ಯಾವಾಗ ನೀವು ನಮ್ಮ ಜೊತೆಗೆ? ಖಂಡಿತ ಆಸೆ ಅಂತೂ ಇದೆ ಬಂದಿರಬೇಕು ಅಂತ, ಬಟ್ ಐ ಹ್ಯಾವ್ ಲೆಫ್ಟ್ ಇಟ್ ಓಪನ್. ಈಗೆಲ್ಲ ಊರ್ಜಿತಾ ಮೇಲೆ ಡಿಪೆಂಡೆಂಟ್ ಇದೆ ಅದು. ಸೊ ಇನ್ನೂ ಎಷ್ಟು ವರ್ಷ ನಾನು ಐ ಕ್ಯಾನ್ ಸ್ಟಿಲ್ ವರ್ಕ್, ಐ ವಾಂಟ್ ಟು ವರ್ಕ್. ಆಮೇಲೆ ಊರ್ಜಿ ಎಲ್ಲಿ ಹೋಗ್ತಾಳೋ, ಶೀಲ್ ಪ್ರಾಕ್ಟಿಸ್ ವೇರ್ ಆಸ್ ಅ ಡಾಕ್ಟರ್, ಪ್ರಾಬ್ಲಿ ವಿಲ್ ಬಿ ಟುಗೆದರ್ ಇನ್ ದಟ್ ಕಂಟ್ರಿ. ಇಲ್ಲಿ ಬರ್ಬೇಕನ್ನೋ ಆಸೆ ಖಂಡಿತ ಇದ್ದೇ ಇದೆ. ಸೊ ನೋಡೋಣ ಅದು ಹೇಗೆ ಅಂತ, ಇಟ್ಸ್ ಓಪನ್. ಇಲ್ಲಿ ಅಫ್ಕೋರ್ಸ್ ಸಮರ್ಥ್ ಅವ್ರನ್ನ, ನಿಮ್ಮ ಪೇರೆಂಟ್ಸ್ನ, ವೆಂಕಿ ಸರ್ ಫ್ಯಾಮಿಲಿನ ಮಿಸ್ ಮಾಡ್ಕೊಳ್ಳೋದ್ರ ಜೊತೆಗೆ ಕರ್ನಾಟಕದಿಂದ ಇನ್ನೇನು ಮಿಸ್ ಮಾಡ್ಕೊತೀರಾ? ತುಂಬ ಇಂಡಸ್ಟ್ರಿನೂ ಮಿಸ್ ಮಾಡ್ಕೋತೀನಿ ಖಂಡಿತ. ಇಲ್ಲಿ ಊಟ, ನಮ್ಮ ಭಾಷೆ, ನಮ್ಮ ಜನ, ಇದು ಬೆಂಗಳೂರೇ ಎಲ್ಲೇ ಏನಾದರೂ. ಸೊ ಡೆಫಿನೆಟ್ಲಿ ಅದನ್ನೆಲ್ಲ ಮಿಸ್ ಮಾಡ್ಕೊಂಡೇ ನನಗೆ ತುಂಬ ಆಶ್ಚರ್ಯ ಆಗಿದ್ದು ನಿಮ್ಮ ಜೊತೆ ಮಾತಾಡಬೇಕಂದ್ರೆ ನಿಮ್ಮ ಕನ್ನಡ. ಎಲ್ಲೋ ಒಂದು 6 ತಿಂಗಳು, 3 ತಿಂಗಳು, 1 ವರ್ಷ, 2 ವರ್ಷಕ್ಕೆ ಕೆಲವರು ಅಬ್ರಾಡಲ್ಲಿ ಬಂದವರೆಲ್ಲ ತುಂಬ ಆ್ಯಕ್ಸೆಂಟಾಗಿ ಮಾತಾಡೋದು, ಬೇರೆ ಬೇರೆ ಥರ ಒಂಥರ ವಾಯ್ ಆ್ಯಕ್ಚುಲಿ ಹಿಂಗೆಲ್ಲ ಮಾತಾಡ್ತಾರೆ. ಬಟ್ ನೀವು ಎಷ್ಟು ಮುದ್ದಾಗಿ, ಎಷ್ಟು ಶುದ್ಧವಾಗಿ ನಮ್ಮ ಭಾಷೆನ ಮಾತಾಡ್ತಿದ್ದೀರಾ. ನನಗಂತೂ ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನಿಸುತ್ತೆ. ಇಷ್ಟು ಚೆನ್ನಾಗಿ ನಮ್ಮ ಕನ್ನಡನ ಅಲ್ಲೂ ಕಾಪಾಡ್ಕೊಂಬಂದಿರೋದು ಹೇಗಮ್ಮ? ಇನ್ಫ್ಯಾಕ್ಟ್ ನಾವು ಬೇರೆ ದೇಶದಲ್ಲಿ ಇದ್ದರೂ ಕೂಡ ನಾನು ಹುಡುಕ್ತಾ ಇರ್ತೀನಿ, ಯಾರು ನಮ್ಮ ಕನ್ನಡ ಜನ ಸಿಗ್ತಾರಾ, ನನಗೊಂದು ಅವಕಾಶ ಸಿಗತ್ತಾ ಅವ್ರ ಜೊತೆ ಕನ್ನಡ ಮಾತಾಡೋಕ್ಕೆ ಅಂತ. ಹೀಗಾಗಿ ಎಲ್ಲೇ ಇರಲಿ, ಎಲ್ಲೇ ಹೋಗಲಿ, ನಮ್ಮ ಮಾತೃಭಾಷೆ ಮರೆಯೋಕ್ಕೆ ಸಾಧ್ಯ ಇಲ್ಲ. ಕನ್ನಡ ಮಾತಾಡೋದ್ರಲ್ಲೇ ನಮಗೊಂದು ಖುಷಿ, ಅದೊಂದು ಹೆಮ್ಮೆ ಅಲ್ವಾ? ಇವತ್ತಿನ ಇಂಡಸ್ಟ್ರಿ, ಟೆಲಿವಿಷನ್ ಇರ್ಬೋದು, ಸಿನಿಮಾ ಇರ್ಬೋದು, ಎಲ್ಲ ನೋಡ್ತಾ ಇಲ್ಲ, ನನ್ಗೆ ಈಗಿನ ಇಂಡಸ್ಟ್ರಿ, ನನ್ಗಲ್ಲಿ ಕನ್ನಡ ಚಾನಲ್ ಯಾವುದು ಬರೋದಿಲ್ಲ, ಹಾಗಾಗಿ ನನ್ಗೆ ಟಚ್ ಹೊಟ್ಟೋಗಿದೆ. ಆ್ಯಂಡ್ ತುಂಬ ಚಾನಲ್ಸ್ ಆಗೋಗಿರೋದ್ರಿಂದ ನನ್ಗೆ ಆರ್ಟಿಸ್ಟು, ತುಂಬ ನ್ಯೂ ಫೇಸಸ್ ತುಂಬ ಜನ ಬಂದ್ಬಿಟ್ಟಿದ್ದಾರೆ. ಹಳಬ್ರೆಲ್ಲ ಕೆಲವ್ರು ಹೋಗ್ಬಿಟ್ಟಿದ್ದಾರೆ, ಕೆಲವ್ರು ಇದ್ದಾರೆ. ಐ ಮೇಕ್ ಇಟ್ ಅ ಪಾಯಿಂಟ್ ಬಂದಾಗ ಸ್ವಲ್ಪ ಜನ ಮೀಟ್ ಮಾಡೋಕ್ಕೆ, ಬಟ್ ಎಲ್ರೂ ಮೀಟ್ ಮಾಡೋಕ್ಕೆ ಆಗಲ್ಲ. ಆಸೆ ಅಂತೂ ಇದೆ ಎಲ್ರೂ ಮೀಟ್ ಮಾಡಿ ಮಾತಾಡಬೇಕು ಅಂತ ಹೇಳಿ, ಬಿಕಾಸ್ ಅವ್ರಿಗೂ ಆಸೆ ಇದೆ, ಇವಳು ಹೇಗಿದ್ದಾಳೆ ಅಂತ ನೋಡ್ಬೇಕು ಅನ್ನೋದು ಆಸೆ ಇದ್ದೇ ಇದೆ. ಸೊ ಅದು ಆ ಬ್ರೇಕ್ ಬರಬಾರ್ದು, ಸೊ ಅದು ಕನೆಕ್ಷನ್ ಆಗ್ಬೇಕು ತಿರ್ಗಾ ಅನ್ನೋದು ಆಸೆ ಇದೆ. ಎವ್ರಿ ವಿಸಿಟಲ್ಲಿ ಚೂರು ಟ್ರೈ ಮಾಡ್ತಾ ಹೋಗ್ತೀನಿ ಅಷ್ಟೇ. ಓಕೆ, ಫೈನಲಿ ಇವಾಗ ನಿಮ್ಮ ಸಂಚಿಕೆನ ಮುಗಿಸ್ತಾ ಇದ್ದೀವಿ, ಮುಗಿಸೋ ಹಂತಕ್ಕೆ ಬಂದಿದ್ದೀವಿ. ನನಗೆ ಒಂದು ರಿಯಾಕ್ಷನ್ ನಿಮ್ಮದು ಬೇಕಾಗಿರೋದು ಏನಂತಂದರೆ, ಇವಾಗ ಸ್ಟ್ರೀಮ್ ಆದಮೇಲಿಂದ ತುಂಬ ಜನ, ಅಂದರೆ ನೀವು ಯಾವ ಉದ್ದೇಶಕ್ಕೆ ಈ ಸಂದರ್ಶನ ಕೊಡಬೇಕು ಅಂತ ಅಂದ್ಕೊಂಡಿದ್ರಿ ಅದು ನಿಜವಾಗ್ಲೂ ಫಲಿಸಿದೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಪ್ರತಿಯೊಬ್ಬರು ನಿಮಗೆ ಸ್ಪಂದಿಸಿದ್ದಾರೆ, ಪ್ರತಿಯೊಬ್ಬರು ನಿಮಗೆ ಯೂಟ್ಯೂಬ್ನಲ್ಲೇ ಕಮೆಂಟ್ಗಳು ಮಾಡಿದ್ದಾರೆ, ನಿಮಗೆ ಪರ್ಸ್ನಲಾಗಿ ಮೆಸೇಜ್ಗಳು ಹಾಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನೋಡಿ ನಿಮ್ಗೆ ಇಷ್ಟೊಂದು ಸ್ಪಂದಿಸಿದ ಜನಗಳಿಗೆ, ವೆಂಕಿ ಸರ್ ಅಭಿಮಾನಿಗಳಿಗೆ, ಇನ್ನೂ ಪ್ರೀತಿಸ್ತಿರೋ ವೆಂಕಿ ಸರ್ ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಮ್ಮ? ನನ್ನ ಮೆಸೇಜು ಜನಗಳಿಗೆ ತಲುಪ್ಸೋಕ್ಕೆ ನಿಮ್ಮ ಚಾನಲ್ ಥ್ರೂ ಈ ಅವಕಾಶ ಮಾಡಿಕೊಟ್ಟಿದ್ದೀರಾ, ಅದಕ್ಕೆ ನಿಮಗೆ ಬಿಗ್ ಥ್ಯಾಂಕ್ ಯು. ಎರಡನೇದಾಗಿ ವೆಂಕಿ ಅಭಿಮಾನಿಗಳು ಇಷ್ಟು ವರ್ಷ ಆದರೂ ಅದೇ ಪ್ರೀತಿ, ಅದೇ ಅಭಿಮಾನ ಇಟ್ಕೊಂಡಿದ್ದಾರಲ್ಲ, ಅವ್ರಿಗೆಲ್ಲ ನನ್ನ ಧನ್ಯವಾದ. ಅವ್ರ ಪ್ರೀತಿ, ಅವ್ರ ಅಭಿಮಾನದಿಂದನೇ ನಮಗಿವತ್ತು ನಾನು ಊರ್ಜಿತ ಖುಷಿಯಾಗಿರೋದು. ಈ ಪ್ರೀತಿಯ ಈ ಅಭಿಮಾನ ಹೀಗೇ ಮುಂದುವರಿಲಿ, ನಮ್ಮ ಬಂಧನ ಹೀಗೇ ಇರಲಿ ಅಂತ ಅವ್ರನ್ನೆಲ್ಲರನ್ನೂ ಕೇಳ್ಕೊತೀನಿ. ಆ್ಯಂಡ್ ಅವರೆಲ್ರಿಗೂ ಥ್ಯಾಂಕ್ ಯು, ಅಷ್ಟು ಪ್ರೀತಿ ತೋರಿಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಜನರಲಿ ನಾನು ಈ ಜಾಗದಲ್ಲಿ ಕೂತಿರ್ಬೇಕಾದ್ರೆ ತುಂಬ ಕಡಿಮೆ ಎಮೋಷನಲ್ ಆಗೋದು. ಯಾಕೆಂದರೆ ನಾವೇ ಎಮೋಷ್ನಲ್ ಆಗಿಬಿಟ್ರೆ ಎದುರುಗಡೆ ಕೂತಿರೋರು ಇನ್ನೂ ಕರೆಕ್ಟ್. ನಾನು ತುಂಬ ಸ್ಟ್ರಾಂಗ್ ಅವಾಯ್ಡ್ ಮಾಡ್ಕೊಂಡಿದ್ದೀನಿ, ಬಟ್ ಇವಾಗ ಬಂತು ನನಗೆ ಕೆಲವು ನಾನು ತುಂಬ ಟ್ರೈ ಮಾಡಿದೆ. ಬೇಸಿಕಲಿ ನಾನು ತುಂಬ ಸೆನ್ಸಿಟಿವ್, ಬಟ್ ನಾನು ತುಂಬ ಟ್ರೈ ಮಾಡಿದೆ ನಾನು ಸಪ್ರೆಸ್ ಮಾಡ್ಕೊಳಕ್ಕೆ. ಬಟ್ ಕೆಲವು ಕಡೆ ಅದು ಗೊತ್ತಿಲ್ಲದೆ, ಯಾಕೆಂದರೆ ನಾವು ನೋಡಿದ್ದೀವಿ ವೆಂಕಿ ಸರ್, ಅವ್ರ ಜೊತೆಗೆ ಬೆಳೆದಿದ್ದೀವಿ. ನೀವಾಗಲೇ ಹೇಳಿದಾಗೆ ಅವ್ರ ನಂಬರ್ ಮಾತ್ರ ಅಲ್ಲ, ಅವರ ಧ್ವನಿ, ಅವರ ನಡಿಗೆ, ಅವರು ನಡ್ಕೊಂಡು ಬರ್ತಿದ್ದ ರೀತಿ, ಅವ್ರು ಕರೀತಿದ್ದ ರೀತಿ, ಒಂದೊಂದು ಈಸ್ ವಿತ್ ಅಸ್, ಈಸ್ ಲಿವಿಂಗ್ ವಿತ್ ಅಸ್. ನಮಗೆ ಫಿಸಿಕಲಿ ಅವ್ರು ಕಾಣಿಸ್ತಿಲ್ಲ ಅಷ್ಟೇ, ಬಟ್ ಅವ್ರು ನಮ್ಮನ್ನು ನೋಡ್ತಾ ಇದ್ದಾರೆ. 100% ಐ ಬಿಲೀವ್ ಇನ್ ದ್ಯಾಟ್ ಆಲ್ಸೋ. ನಾನು ಐ ಡೋಂಟ್ ಈವನ್ ಎಕ್ಸೆಪ್ಟ್ ಅವ್ರು ನನ್ನಲ್ಲಿ ಇಲ್ಲ ಅಂತ, ನನ್ನ ಜೊತೆಗೆ ಇದ್ದಾರೆ ಅಂತಲೇ ಅಂದ್ಕೊಂಡ್ರೆ ಹೀ ಈಸ್ ಮೈ ಹೀರೋ. ಕಮ್ ವಾಟ್ ಮೇ, ಹೀ ಈಸ್ ಮೈ ಹೀರೋ ಆ್ಯಂಡ್ ಹಿ ವಿಲ್ ರಿಮೇನ್ ಟು ಬಿ ಮೈ ಎವರ್ಗ್ರೀನ್ ಹೀರೋ. ಎಸ್ ಅದು 100%. ಆ್ಯಂಡ್ ಬರೀ ಇಂಡಿಯಾ ಇದು ಜರ್ನಿ ತೊಗೊಂಡಿದ್ದು ಇಂಡೋನೇಷ್ಯಾ ಅಲ್ಲ, ನೀವು ಖಂಡಿತ ಇಂಡೋನೇಷ್ಯಾಗೆ ಬರಬೇಕು, ಬಂದು ನಮ್ಮನ್ನು ಬಂದಿರಿ, ನೋಡಿ ಹೇಗಿದೆ ಅಲ್ಲಿ ಅಂತ. ಆದ್ರೆ 1-2-3 ಪ್ರೊಡಕ್ಷನ್ ಅಲ್ಲೂ ಮಾಡಿ. ತುಂಬಾ ಇದೆ ನ್ಯಾಚುರಲ್ ರಿಸೋರ್ಸಸ್, ಅದು ಇದು ತುಂಬಾ ಚೆನ್ನಾಗಿದೆ. ಸೊ ಯು ಶುಡ್ ಕಮ್, ಬಂದಿರಿ ನನ್ನ ಜೊತೆಗೆ. ಆ್ಯಂಡ್ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ನಂದು ಹಿಂದಿನ ಜರ್ನಿ ಎಲ್ಲ ಚೆನ್ನಾಗಿ ಅನಿಸ್ತು, ಅದಕ್ಕೆಲ್ಲ ಹೋಗಿ ವಾಪಸ್ ತಿರ್ಗಾ ನೆನ್ಪು ಮಾಡ್ಕೊಳ್ಳೋಕ್ಕೆ. ಅದು ನೀವು ಕೊಟ್ಟಿದ್ದು ಆಪರ್ಚುನಿಟಿ ನನಗೆ, ಅದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ದಿಸ್ ಮೆಸೇಜ್ ಐ ಹ್ಯಾಡ್ ಟು ಟೆಲ್ ಇಂಡಸ್ಟ್ರಿಲೂ. ಐ ವಾಂಟೆಡ್ ಟು ಸ್ಪ್ರೆಡ್ ದಿಸ್ ಮೆಸೇಜ್
ಸೊ ಅದಕ್ಕೆ ನೀವು ಅವಕಾಶ ಮಾಡಿಕೊಟ್ರಿ, ನಿಮ್ಗೆ ಥ್ಯಾಂಕ್ಸ್. ಒಪ್ಕೊಂಡು ಪ್ರೀತಿಯಿಂದ ಬಂದು ಮಾತಾಡೋದಕ್ಕೆ ಥ್ಯಾಂಕ್ಸ್. ಅಂಡ್ ಪ್ರಶಾಂತ್ ಅವ್ರಿಗೆ ಯಾ ದೊಡ್ಡ ಥ್ಯಾಂಕ್ಸ್ ಪ್ರಶಾಂತ್ಗೆ. ಬಿಕಾಸ್ ದ ಮೇನ್ ಪರ್ಸನ್ ಇಸ್ ಪ್ರಶಾಂತ್. ಅವರೇ ಕನೆಕ್ಷನ್ ಕೊಡ್ಸಿ. ಇನ್ಫ್ಯಾಕ್ಟ್ ನಾನು ಐ ವಾಂಟ್ ಟು ಟೆಲ್ ಯು, ಅದನ್ನ ಮರ್ತುಬಿಟ್ಟೆ. ನನಗೆ ನಿಮ್ಮ ನಂಬರ್ ಅವ್ರ ಹತ್ರ ಕೇಳಿದೆ. ಹಾಂ ಅವರು ಈ ಒಂದು ಸೆಕೆಂಡ್ ಯೋಚನೆ ಮಾಡಲಿಲ್ಲ, ಇಮಿಡಿಯೇಟ್ ಆಗಿ ಕೊಟ್ಟರು ನಿಮ್ಮ ನಂಬರ್ನ. ಮಾಡಿ ಗುರುವೇ, ಇಲ್ಲ ನೀವು ಒಂದ್ಸತಿ ಮಾಡಿ ಸರ್, ಯಾಕೆಂದ್ರೆ ಗೊತ್ತಿಲ್ಲ, ನಾನು ಯಾವತ್ತೂ ನಿಮಗೆ ಪರಿಚಯ ಇರಲಿಲ್ಲ, ನಿಮಗೆ ನೋಡಿದ್ದೆ ನಾನು ಅಫ್ಕೋರ್ಸ್, ಬಟ್ ಮಾತುಕತೆ ಯಾವತ್ತೂ ಇರಲಿಲ್ಲ. ನೀ ಏನು ಯೋಚನೆ ಮಾಡಬೇಡ ಗುರುವೇ, ನೀನು ಮಾಡು, ಒಂದು ಮೆಸೇಜ್ ಹಾಕು. ಸೀಮಾತ್ಗೆ ತುಂಬ ಆ ವಿಷಯದಲ್ಲೆಲ್ಲ ಇದು. ಸೊ ಐ ಆಮ್ ಸೋ ಟಚ್. ನಾನು ಮೆಸೇಜ್ ಮಾಡಿದ ತಕ್ಷಣ ನೀವು ಆಫ್ಟರ್ 1 ವೀಕ್ ನೀವು ಫೋನ್ ಮಾಡಿ, ನೀವೆಲ್ಲ ಟ್ರಾವೆಲಿಂಗ್ ಅಲ್ಲಿ ಇದ್ರಿ, ದುಬೈಲಿದ್ರಿ. ಹೌದು, ದುಬೈಲಿದ್ದಾಗ ಬಂದು ಇದು ಮಾಡಿದ್ರಿ. ಸೊ ಥ್ಯಾಂಕ್ಸ್ ಟು ಪ್ರಶಾಂತ್, ನನಗೆ ಅವ್ರ ಮೂಲಕ ಇಂಥ ಒಂದು ಒಳ್ಳೆ ಸಂದರ್ಶನ ಆಗೋದಕ್ಕೆ ಕಾರಣ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಥ್ಯಾಂಕ್ ಯು ಟು ಪ್ರಶಾಂತ್. ದೊಡ್ಡ ಥ್ಯಾಂಕ್ ಯು. ಅದು 100% ಅದಿದ್ದೇ ಇದೆ. ಅದು ಪ್ಲಸ್ ನೀವು ನಾನು ಕಾಂಟ್ಯಾಕ್ಟ್ ಮಾಡಿರಿ, ಇದು ವೆಂಕಿ ಇಂಡಸ್ಟ್ರಿ, ನಾನು ಅದರಿಂದ ಓಡ್ ಹೋಗ್ಬೇಕಂತ ಯಾವತ್ತೂ ನೋಡ್ತಿಲ್ಲ. ಕನೆಕ್ಷನ್ ಮಾಡ್ಕೊಂಡ್ರೆ ಅವ್ರ ಆತ್ಮಕ್ಕೆ ಶಾಂತಿ ಇದ್ದೇ ಇರುತ್ತೆ ಅಂತ ಆಲ್ವೇಸ್ ಟ್ರೈ ಮೈ ಬೆಸ್ಟ್ ಟು ಬಿ ದೇರ್. ಹಿ ವಿಲ್ ಬಿ ಸೀಯಿಂಗ್. ಟೋಟಲಿ. ಥ್ಯಾಂಕ್ ಯು. ನನಗಂತೂ ನಿಮ್ಮ ಜೊತೆ ಮಾತಾಡಿದ್ದು ಐ ಆಮ್ ವೆರಿ ಹಾನರ್ಡ್. ಎಸ್, ನನಗೆ ಮತ್ತೆ ವೆಂಕಿ ಸರ್ ಫ್ಯಾಮಿಲಿ ಜೊತೆ ಕನೆಕ್ಟ್ ಆಯಿತು ಅನ್ನೋ ಖುಷಿ ತುಂಬ ಇದೆ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಸೀಮಾ ಮೇಡಮ್ ಅವರ ಈ ಒಂದು ಸಂದರ್ಶನ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ವೆಂಕಿ ಸರ್ ಸೀರೀಸ್ನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಅವ್ರ ಮಗಳು ಊರ್ಜಿತಾ ನೆಕ್ಸ್ಟ್ ಮಾತಾಡ್ತಾರೆ. ಬಟ್ ನಾಳೆಯಿಂದ ನಿಮ್ಮ ಮುಂದೆ ಬರುವಂಥ ಅತಿಥಿ ಸೀಮಾ ಮೇಡಮ್ ಅವರ ತಮ್ಮ ಸಮರ್ಥ್ ಅವರು ಅವರು ಕಂಡಂಥ ವೆಂಕಿ ಸರ್ ಬಗ್ಗೆ ಅನುಭವಗಳನ್ನ ಹಂಚ್ಕೊತಾರೆ. ಸಮರ್ಥ್ ಅವ್ರದ್ದು ಮುಗಿತಾರಾಗೆ ನೀವೆಲ್ಲ ಕಾಯ್ತಾ ಇರೋ ವೆಂಕಿ ಸರ್ ಅವರ ಮಗಳು ಊರ್ಜಿತಾ ಅವರು ಬಂದು ಮಾತಾಡ್ತಾರೆ. ಸೊ ನಾಳಿನ ಸಂಚಿಕೆಯಲ್ಲಿ ಸಮರ್ಥ್ ಅವರೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ ಸ್ನೇಹಿತರೆ.